ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾವು ಹೇಳ್ತಾ ಇರೋದು ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ ಅಲ್ಲಿ ಬರುವಂತಹ 5.3 ಎಕ್ಸಸೈಸ್ ಅನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. 5.1 5.2 ಆಲ್ರೆಡಿ ಮುಗಿದಿದ್ದಾವ. ಈಗ 5.3 ಸಾಲ್ವ್ ಮಾಡತ್ತೀವಿ. ಸೊ 5.3 ಒಳಗೆ ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ ಬರ್ದೇನೆ ಎಕ್ಸಸೈಸ್ ಒಳಗೆ. ಕ್ವಶನ್ ನಂಬರ್ 1 2 3 4 5 6 ಅಂತ. ಸೊ ನಿಮಗೆ ಕ್ವಶನ್ ಏನು ಕೇಳಿದಾನ ಅಂತಂದ್ರೆ ಫೈಂಡ್ ಡಿವೈ ಬೈ ಡಿ ಎಕ್ಸ್ ಇನ್ ದ ಫಾಲೋಯಿಂಗ್. ಕ್ವಶನ್ ಏನು ಕೇಳಿದಾನೆ, ಫೈಂಡ್ ಡಿವೈ ಬೈ ಡಿ ಎಕ್ಸ್ ಇನ್ ದ ಫಾಲೋಯಿಂಗ್ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಕ್ವಶನ್ ಕೇಳಿದಾನೆ. ಸೊ ನಾವು ಡಿವೈ ಬೈ ಡಿ ಎಕ್ಸ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಹಂಗಾಗಿ ಕ್ವಶನ್ ನಂಬರ್ 1 ಚೂಸ್ ಮಾಡಿ. ಕ್ವಶನ್ ನಂಬರ್ 1 2x plus 3y is equal to sin x is there. ಸೊ ಫೈಂಡ್ ಡಿವೈ ಬೈ ಡಿ ಎಕ್ಸ್ ಅಂತ ನಾವು ಕ್ವಶನ್ ಕೇಳಿದಾನೆ ಅಂತಂದ್ರೆ, ಸೊ ಇಲ್ಲಿ ನಾವು ಯಾವ್ದು ಕೊಟ್ಟಿರೋಂಥ ಫಂಕ್ಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಯಾಕಂದ್ರೆ ಅವ ಕೇಳಿದ್ದು ಡಿವೈ ಬೈ ಡಿ ಎಕ್ಸ್. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅನ್ನ ನಾವು ಏನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಡಿವೈ ಬೈ ಡಿ ಎಕ್ಸ್ ಬೇಕು ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾವು, ಹಂಗಾರ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ನಾವು ಸಾಲ್ವ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಕೇಳಿದ್ದ ಡಿವೈ ಬೈ ಡಿ ಎಕ್ಸ್ ಕೇಳಿದಾನ, ರೈಟ್. ಸೊ ಹಂಗಾರ ಈಗ ಕಾನ್ಸ್ಟೆಂಟ್ ಟರ್ಮ್ ಐತಿ, ಇದು ವೇರಿಯೇಬಲ್ ಟರ್ಮ್ ಐತಿ. ಈ ತರ ಇದ್ದಾಗ ಕಾನ್ಸ್ಟೆಂಟ್ ಟರ್ಮ್ ಔಟ್ಸೈಡ್ ಇಟ್ಕೋತೀವಿ, ಈ ವೇರಿಯೇಬಲ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಷನ್ ಮಾಡ್ತೀವಿ. ಸೊ ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ನ ಔಟ್ಸೈಡ್ ಇಡ್ತೇವಿ, ಈ ವೇರಿಯೇಬಲ್ ಅನ್ನ ಏನ್ ಮಾಡ್ತೀವಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಷನ್ ಮಾಡ್ತೀವಿ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಏನ್ ಮಾಡ್ತೇವೆ ಹಂಗಾರ, ಈ ಕೊಟ್ಟಿರುವಂತಹ ಈ ಕಡೆ ಫಂಕ್ಷನ್ ಐತಲ್ಲ, ಇದನ್ನ ನಾವೇನ್ ಮಾಡ್ತೀವಿ, ಡಿಫ್ರೆನ್ಶಿಯೇಷನ್ ಮಾಡ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಡಿ ಎಕ್ಸ್ ಹೋಗಿ ಏನು ಉಳಿತೈತಿ, ಇಲ್ಲಿ 2 ಉಳಿತೈತಿ. ಸೊ ಇಲ್ಲಿ 3 ಆಸ್ ಇಟ್ ಈಸ್, ದಿಸ್ ಇಸ್ ಡಿವೈ ಬೈ ಡಿ ಎಕ್ಸ್ ಆಸ್ ಇಟ್ ಈಸ್. ಯಾಕಂದ್ರೆ y ಅಂತ ವೇರಿಯೇಬಲ್ ಕೊಟ್ಟಿದ್ದಾನ. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ನಾವು ಆಸ್ ಇಟ್ ಈಸ್ ಇಟ್ಟಿದ್ದೀವಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನೈತೆ ನಮ್ದು ಫಾರ್ಮುಲಾ, ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತ ಐತಿ. ಸೊ ಕಾಸ್ ಎಕ್ಸ್ ಅನ್ನು ಬರ್ದ್ಬಿಡೋಣ, ರೈಟ್. ಸೊ ವೇರಿಯೇಬಲ್ ಎಕ್ಸ್ ಐತಿ. ಸೊ ಎಕ್ಸಾಕ್ಟ್ ಡೈರೆಕ್ಟ್ ಫಾರ್ಮುಲಾ ಇದು, ಇಷ್ಟಕ್ಕೆ ಬಿಟ್ಬಿಡ್ತೇವೆ ನಾವು. ಅಕಸ್ಮಾತ್ ಈ ಜಗದಾಗ ಬೇರೆ ಕ್ವಾಂಟಿಟಿ ಇದ್ರೆ ಮತ್ತೆ ಆ ಕ್ವಾಂಟಿಟಿನ ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಶಿಯೇಷನ್ ಮಾಡ್ತಿದ್ವಿ, ರೈಟ್. ಸೊ ಡಿವೈ ಬೈ ಡಿ ಎಕ್ಸ್ ಇಲ್ಲೇ ಐತಲ್ಲ, ಸೊ ನಿಮ್ಗೆ ಡಿವೈ ಬೈ ಡಿ ಎಕ್ಸ್ ಇಲ್ಲೇ ಇಟ್ಕೊಂಡು ಇನ್ನು ಉಳಿಕಿದ ಕ್ವಾಂಟಿಟಿ ಎಲ್ಲ ಆ ಕಡೆ ಕಳಿಸ್ಬಿಟ್ರಿ. ಸೊ ಏನಾಗುತ್ತೆ, ಇದು 3 ಇಂಟು ಡಿವೈ ಬೈ ಡಿ ಎಕ್ಸ್ ಆಸ್ ಇಟ್ ಇಸ್ ಇಲ್ಲೇ ಇಟ್ಕೊಂಡು ಕಾಸ್ ಎಕ್ಸ್ ಇಲ್ಲೇ ಇಟ್ಕೋರಿ. ಈ +2 ಆ ಕಡೆ ಕರ್ಕೊಂಡು ಹೋದ್ರೆ ಇದು -2 ಆಕೈತಿ. ಸೊ ನೆಕ್ಸ್ಟ್ ಏನಾಗುತ್ತೆ ಹಂಗಾರ, ನಿನಗೆ ಓನ್ಲಿ ಡಿವೈ ಬೈ ಡಿ ಎಕ್ಸ್ ಅಷ್ಟೇ ಬೇಕಲ್ಲ. ಸೊ 3 ಆ ಕಡೆ ಕರ್ಕೊಂಡು ಹೋಗು, 3 ಆ ಕಡೆ ಕರ್ಕೊಂಡು ಹೋದ್ರೆ ಏನಾಗುತ್ತದೆ, ಕಾಸ್ ಎಕ್ಸ್ -2 ಆಸ್ ಇಟ್ ಈಸ್ ಇಲ್ಲೇ ಇರ್ತೈತಿ. ಈ 3 ಆ ಕಡೆ ಕರ್ಕೊಂಡು ಹೋದ್ರೆ ಡಿವೈಡ್ ಬೈ 3 ಆಕೈತಿ. ಸೊ ದಿಸ್ ಇಸ್ ಅ ಸೊಲ್ಯೂಷನ್. ಸೊ ಡಿವೈ ಬೈ ಡಿ ಎಕ್ಸ್ ನ ನಾವು ಸಾಲ್ವ್ ಮಾಡ್ಕೊಂಡು ವಿತ್ ರೆಸ್ಪೆಕ್ಟ್ ಎಕ್ಸ್ ಜೊತೆ ಸಿಂಪ್ಲಿಫೈ ಮಾಡ್ಕೊಂಡು ಡಿವೈ ಬೈ ಡಿ ಎಕ್ಸ್ ನ ಸಿಂಗಲ್ ಮಾಡ್ಕೋಬೇಕು. ಅಂದ್ರೆ ಇನ್ನು ಉಳಿಕಿದ ಕ್ವಾಂಟಿಟಿನೆಲ್ಲ ಈ ಕಡೆ ಕರ್ಕೊಂಡ್ ಬರ್ಬೇಕು. ನಾವು ಕರ್ಕೊಂಡ್ಬಂದು ಆ ಕ್ವಶನ್ ಅನ್ನ ಸಾಲ್ವ್ ಮಾಡೇವಿ. ಸೊ ಹಂಗಾರೆ ಆಸ್ ಇಟ್ ಈಸ್ ಕ್ವಶನ್ ನಂಬರ್ 2 ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 2 ಏನಿತ್ತು ನೋಡ್ರಿ. ಸೊ ಕ್ವಶನ್ ನಂಬರ್ 2 2x plus 3y is equal to sin y. ಇಲ್ಲಿ ನೋಡ್ರಿ, ಕ್ವಶನ್ ನಂಬರ್ 1 ಕ್ವಶನ್ ನಂಬರ್ 2 ಎಕ್ಸಾಕ್ಟ್ ಸೇಮ್ ಟು ಸೇಮ್ ಐತಿ. ಕ್ವಶನ್ ನಂಬರ್ 1 ಕ್ವಶನ್ ನಂಬರ್ 2 ಎಕ್ಸಾಕ್ಟ್ ಸೇಮ್ ಟು ಸೇಮ್ ಐತಿ. ಬಟ್ ಒಂದ್ ಸ್ವಲ್ಪ ಏನಂದ್ರೆ ಇಲ್ಲಿ y ಐತಿ, ಇಲ್ಲಿ x ಐತಿ. ಇಲ್ಲಿ y ಐತಿ ವೇರಿಯೇಬಲ್, ಇಲ್ಲಿ x ಐತಿ. ಸೊ ನಾವಂತೂ ಏನ್ ಮಾಡ್ಬೇಕು, ಇಲ್ಲಿ ನಾವು ಡಿವೈ ಬೈ ಡಿ ಎಕ್ಸ್ ಫೈಂಡ್ ಮಾಡಕ್ ಹೇಳ್ಯಾನಂದ್ರೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಾವು ಸಾಲ್ವ್ ಮಾಡ್ಕೋಬೇಕು. ಯಾಕಂದ್ರೆ ಕೊಟ್ಟಿರೋ ಫಂಕ್ಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಸಿಂಪ್ಲಿಫೈ ಮಾಡಕ್ ಹೇಳಿದ ನಾವು. ಸೊ ಹಾಗಾದ್ರೆ ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ನ ಔಟ್ ಸೈಡ್ ಇಟ್ಕೊಂಡು ಈ ವೇರಿಯೇಬಲ್ ಟರ್ಮ್ ನ ಏನ್ ಮಾಡ್ತೀವಿ ನಾವು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಷನ್ ಮಾಡ್ತೀವಿ. ಈ ಕಾನ್ಸ್ಟೆಂಟ್ ಟರ್ಮ್ ನ ಔಟ್ ಸೈಡ್ ಇಟ್ಕೊಂಡು ಈ ವೇರಿಯೇಬಲ್ ಟರ್ಮ್ ನ ಏನ್ ಮಾಡ್ತೀವಿ ನಾವು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಷನ್ ಮಾಡತ್ತೀವಿ. ಯಾಕಂದ್ರೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ನಾವು ಬರ್ತೇವಲ್ಲ ಇಲ್ಲಿ, ರೈಟ್. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಷನ್ ಮಾಡತ್ತೀವಿ. ಸೊ ಈ ಕೊಟ್ಟಿರೋ ಫಂಕ್ಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ನಾವೇನ್ ಮಾಡ್ಬೇಕಾ, ಡಿಫ್ರೆನ್ಶಿಯೇಷನ್ ಮಾಡ್ಬೇಕು. ಕೊಟ್ಟಿರೋ ಫಂಕ್ಷನ್ ಯಾವ್ದೈತಿ, ಸೈನ್ y ಐತಿ. ಓಕೆ, ನೆಕ್ಸ್ಟ್ ಈ 2 ಆಸ್ ಇಟ್ ಇಸ್ ಡಿ ಎಕ್ಸ್ ಬೈ ಡಿ ಎಕ್ಸ್ ಏನಾಯ್ತು, 1 ಆಯ್ತು. ಸೊ +3 ಹಂಗೆ ಇಟ್ಕೋ, ಡಿವೈ ಬೈ ಡಿ ಎಕ್ಸ್ ಹಂಗೆ ಇಟ್ಕೋ. ಇದು ವೇರಿಯೇಬಲ್ ಐತಿ, ಆಸ್ ಇಟ್ ಇಸ್ ಹಂಗೆ ಇಟ್ಕೋ. ಇಲ್ಲಿ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನೈತಿ ನಮ್ದು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡತ್ತೇವಿ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತ ಐತಿ. ಬಟ್ ಇಲ್ಲಿ y ಐತಲ್ಲ, ಆಸ್ ಇಟ್ ಇಸ್ ಫಾರ್ಮುಲಾ ಅಂತ ಅಪ್ಲೈ ಮಾಡೋಣ. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನಿತ್ತು, ಕಾಸ್ ಎಕ್ಸ್ ಇತ್ತ, ಎಕ್ಸ್ ಸಿಗದಾಗ y ಐತಿ, y ನ ಬರ್ಕೊಂಡ್ಬಿಡು. ಈಗ ಎಕ್ಸ್ ಇತ್ತು ಅಷ್ಟೇ ಬಿಟ್ಬಿಡ್ತಿದ್ವಿ ನಾವು. ಯಾಕಂದ್ರೆ ನಮ್ಮ ಫಾರ್ಮುಲಾ ಒಳಗೆ ಏನೈತಿ, ನಮ್ಮ ಫಾರ್ಮುಲಾ ಒಳಗ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನೈತಿ, ಇಲ್ಲಿ ಐತಿ ನೋಡಿ. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತ ಐತಿ. ಎಕ್ಸ್ ಇತ್ತು ಮುಗಿದೋತು. ಅಕಸ್ಮಾತ್ ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಐತಿ ಅಂತಂದ್ರ ಈ ಕ್ವಾಂಟಿಟಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಸೊ ಹಂಗಾರ ಇಂಟು ಈ ಡಿವೈ ಬೈ ಡಿ ಎಕ್ಸ್ ನ ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ. ಅದು ಎಕ್ಸ್ ಇತ್ತು, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತ ಅಷ್ಟೇ ಬರೆದು ಬಿಡ್ತಿದ್ವಿ.
ಬಟ್ ಎಕ್ಸ್ ಇಲ್ಲ, ಎಕ್ಸ್ ಇರೋ ಬೇರೆ ಕ್ವಾಂಟಿಟಿ ಐತಂದ್ರೆ ಅದನ್ನ ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು dy ಬೈ ಡಿ ಎಕ್ಸ್. ಸೊ ಈ dy ಬೈ ಡಿ ಎಕ್ಸ್ ಇಲ್ಲೊಂದು ಐತಿ. ಸೊ ಅವ್ನ ಏನ್ ಮಾಡ್ಕೋಬೇಕಂದ್ರ ಒಂದ ಕಡೆ ಕರ್ಬೇಕಲ್ಲ ಹಂಗಾರ, ಯಾಕಂದ್ರೆ ನಿಂಗೆ dy ಬೈ ಡಿ ಎಕ್ಸ್ ಫೈಂಡ್ ಮಾಡ್ಕೋಬೇಕಲ್ಲ ಹಂಗ. dy ಬೈ ಡಿ ಎಕ್ಸ್ ಇಲ್ಲೇ ಇಟ್ಕೋ, ಈ ಕಡೆ ಇದನ್ನ ಈ ಕ್ವಾಂಟಿಟಿನ ಈ ಕಡೆ ಕರ್ಕೊಂಬ, ಈ ಸಪರೇಟ್ ಕರ್ಕೊಂಬರಕ್ ಬರಂಗಿಲ್ಲ, ಜಾಯಿಂಟ್ ಅದಾರ ಇವ್ರು. ಸೊ ಇಷ್ಟು ಕೂಡ ಕರ್ಕೊಂಬರ್ಬೇಕು. ಸೊ ಮೈನಸ್ ಕಾಸ್ ವೈ dy ಬೈ ಡಿ ಎಕ್ಸ್ ಆಕೈತಿ. ಇಲ್ಲಿ ಇಂಟು ಬರೆದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಈ ಕ್ವಾಂಟಿಟಿ ಪೂರ್ತಿ ಈ ಕಡೆ ಕರ್ಕೊಂಬಂದ್ರೆ ಇಲ್ಲಿ ಪ್ಲಸ್ ಇರೋ ಕ್ವಾಂಟಿಟಿ ಈ ಕಡೆ ಬಂದಾಗ ಮೈನಸ್ ಆಕೈತಿ, ಕಾಸ್ ವೈ dy ಬೈ ಡಿ ಎಕ್ಸ್ ಆಯ್ತು. ನೆಕ್ಸ್ಟ್ ಇಸ್ ಈಕ್ವಲ್ ಟು ಈ 2 ಒಂದಿತ್ತಲ್ಲ, 2 ಆ ಕಡೆ ಕರ್ಕೊಂಡು ಹೋಗ್ಬಿಡು, ಇದು -2 ಆಕೈತಿ. ಸೊ ಇದಾದ ನಂತರ ಇಲ್ಲಿ dy ಬೈ ಡಿ ಎಕ್ಸ್ ಐತಿ, ಇಲ್ಲಿ dy ಬೈ ಡಿ ಎಕ್ಸ್ ಐತಿ. ಸೊ ಎರಡು ಕಡೆ dy ಬೈ ಡಿ ಎಕ್ಸ್ ಕಾಮನ್ ತಗೋಬಹುದು ಹಂಗಲ್ಲ. ಸೊ ಇಫ್ ಯು ಟೇಕ್ dy ಬೈ ಡಿ ಎಕ್ಸ್ ಕಾಮನ್, ಹಿಯರ್ ರಿಮೈನಿಂಗ್ 3 ಅಂಡ್ ಹಿಯರ್ ರಿಮೈನಿಂಗ್ dy ಬೈ ಡಿ ಎಕ್ಸ್ ಬಾಜು ಯಾರದಾರ ಇಲ್ಲಿ ಕಾಸ್ ವೈ ಐತಿ, ಕಾಸ್ ವೈ ಉಳಿತಂಗಾರ ಇಲ್ಲಿ. ಸೊ ಹಂಗೆ ಇಲ್ಲಿ ಏನು ಉಳಿತು -2 ಆಸ್ ಇಟ್ ಈಸ್ ಹಂಗ ಬರ್ದೀವಿ. ಸೊ ನನಗೇನ್ ಬೇಕು dy ಬೈ ಡಿ ಎಕ್ಸ್ ಆನ್ಸರ್ ಬೇಕು. ಸೊ dy ಬೈ ಡಿ ಎಕ್ಸ್ ಆನ್ಸರ್ ಬೇಕು ಅಂತಂದ್ರೆ dy ಬೈ ಡಿ ಎಕ್ಸ್ ಇಲ್ಲೇ ಇಟ್ಕೋತೀನಿ, ಈ ಕ್ವಾಂಟಿಟಿನ ಆ ಕಡೆ ಕಳಿಸಿ, ಈ ಕ್ವಾಂಟಿಟಿ ಆ ಕಡೆ ಕಳಿಸಿದ್ರೆ -2 ಆಸ್ ಇಟ್ ಈಸ್ ಹಿಂಗೆ ಇರ್ತೈತಿ. ಇಬ್ಬರು ಮಲ್ಟಿಪ್ಲಿಕೇಶನ್ ಇರುತ್ತಲ್ಲ, ಸೊ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್, ಸೊ ಇದು ಡಿವೈಡೆಡ್ ಬೈ 3 ಕಾಸ್ ವೈ ಆಗತ್ತ. ಸೊ ಇಷ್ಟ ಬಿಟ್ರೆ ನಡಿತೈತಿ. ಅಕಸ್ಮಾತ್ ನೀ ಏನಾರ ಕಂಟಿನ್ಯೂ ಮಾಡ್ತೀಯ ಅಂತಂದ್ರೆ, ಇದಕ್ಕಿಂತ ಏನಾರ ಕಂಟಿನ್ಯೂ ಮಾಡ್ತೀಯ ಅಂತಂದ್ರೆ ಇಲ್ಲಿ ನಾವ್ ಏನ್ ಮಾಡ್ಬೋದು, ಇಲ್ಲಿ ನ್ಯೂಮಿನೇಟರ್ ಒಳಗೆ ಮೈನಸ್ ಐತಲ್ಲ, ಮೈನಸ್ ಅನ್ನ ಕ್ಯಾನ್ಸಲ್ ಮಾಡ್ಬೋದು. ಒಂದೆರಡು ಸ್ಟೆಪ್ ಯೂಸ್ ಮಾಡ್ಕೊಂಡ ಮೈನಸ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ಇಲ್ಲಿ ಕೆಳಗಡೆ ಏನ್ ಮಾಡೋದು ನಾವು, ಇಲ್ಲಿ ಮೇಲ್ಗಡೆ ನ್ಯೂಮಿನೇಟರ್ -2 ಹಂಗೆ ಇಡು, ಡಿನಾಮಿನೇಟರ್ ಒಳಗ ಇಲ್ಲಿ ಮೈನಸ್ ಕಾಮನ್ ತಕೋ. ಈ ಮೈನಸ್ ಕಾಮನ್ ತಕೊಂಡ್ರೆ ಬಕೆಟ್ ಒಳಗೆ ಏನ್ ಹಾಕೋ, ಮೈನಸ್ ಇದ್ದಿದ್ ಪ್ಲಸ್ ಹಾಕೋ, ಪ್ಲಸ್ ಇದ್ದಿದ್ ಮೈನಸ್ ಹಾಕೋ. ಸೊ ಇಫ್ ಯು ಟೇಕ್ ಮೈನಸ್ ಕಾಮನ್, ಮೈನಸ್ ಕಾಸ್ ವೈ ಹೋಗಿ ಏನಾಗ್ತದು, ಇದು +3 ಹೋಗಿ -3 ಆಕೈತಿ, ಮೈನಸ್ ಕಾಸ್ ವೈ ಹೋಗಿ ಪ್ಲಸ್ ಕಾಸ್ ವೈ ಆಕೈತಿ. ಯಾವಾಗ ಮೈನಸ್ ಕಾಮನ್ ತಕೊಂಡ್ರೆ +3 ಹೋಗಿ -3 ಆಯ್ತು, ಮೈನಸ್ ಕಾಸ್ ವೈ ಹೋಗಿ ಪ್ಲಸ್ ಕಾಸ್ ವೈ ಆಯ್ತು. ಸೊ ಇಲ್ಲಿ ಮೈನಸ್ ಮೈನಸ್ ಏನಕ್ಕೈತಿ, ಕ್ಯಾನ್ಸಲ್ ಆಕೈತಿ. dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ 2 ಡಿವೈಡೆಡ್ ಬೈ ಫಸ್ಟ್ ಪಾಸಿಟಿವ್ ಟರ್ಮ್ ಬರಿ, ಆಮೇಲೆ ನೆಗೆಟಿವ್ ಟರ್ಮ್ ಬರ್ಕೊಂಡ್ಬಿಡಿ. ಸೊ ಈ ರೀತಿ ನೀವು ಸಿಂಪ್ಲಿಫೈ ಮಾಡ್ಕೋಬಹುದು, ಇಲ್ಲಿಗೆ ಸ್ಟಾಪ್ ಮಾಡ್ಕೋಬಹುದು. ಸೊ ಈ ಸೊಲ್ಯೂಷನ್ ಬರ್ಕೋರಿ. ನೆಕ್ಸ್ಟ್ ಕ್ವಶನ್ ಅನ್ನ ಮಾಡೋಣ. ದ ನೆಕ್ಸ್ಟ್ ಕ್ವಶನ್, third question is ax plus by square is equal to cos y ಅಂತ ಕ್ವಶನ್ ಐತಿ. ಸೊ ನಮ್ ಡ್ಯೂಟಿ ಏನಿಲ್ಲಿ, ಹಿಯರ್ ವಿ ಹ್ಯಾವ್ ಟು ಫೈಂಡ್ dy ಬೈ ಡಿ ಎಕ್ಸ್. ಸೊ ಕೊಟ್ಟಿರುವಂತ ಫಂಕ್ಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ನಾವ್ ಏನ್ ಮಾಡ್ಕೋಬೇಕು, ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ಕೋತೀವಿ. ಸೊ ಈ ಎ ಬಿ ಸಿ ಇವೆಲ್ಲ ಏನಪ್ಪಾ ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್, ಎ ಬಿ ಸಿ ಇವೆಲ್ಲ ಕಾನ್ಸ್ಟೆಂಟ್ ಟರ್ಮ್ಸ್ ಅಂತ ನಾವು ಯೂಸ್ ಮಾಡ್ಕೋತೀವಿ. ಸೊ ಹಂಗಾರ ಇಲ್ಲಿ ಎ ನ ಔಟ್ಸೈಡ್ ಇಟ್ಕೊಂಡ ಈ ಎಕ್ಸ್ ನ ಏನ್ ಮಾಡ್ಕೋತೀನಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಷನ್ ಮಾಡ್ಕೋತೀನಿ. ಈ ಬಿ ನ ಔಟ್ಸೈಡ್ ಇಟ್ಕೊಂಡ ಈ ವೈ ಸ್ಕ್ವೇರ್ ಅನ್ನ ಏನ್ ಮಾಡ್ಕೋತೀನಿ, ನನಗರ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಏನ್ ಮಾಡ್ಕೋತೀನಿ, ಡಿಫ್ರೆನ್ಶಿಯೇಷನ್ ಮಾಡ್ಕೋತೀನಿ. ಸರ್ ಬಿ ಯಾಕೆ ಔಟ್ಸೈಡ್ ಇಟ್ಕೊಂಡ್ರಿ, ಬಿ ಕಾನ್ಸ್ಟೆಂಟ್ ಟರ್ಮ್ ಅಲ್ಲ, ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಔಟ್ಸೈಡ್ ಇಟ್ಕೋತೀವಿ. ಸೊ ನೆಕ್ಸ್ಟ್ ಇಸ್ ಈಕ್ವಲ್ ಟು ಈ ಕಾಸ್ ವೈ ಅನ್ನೋ ಟರ್ಮ್ ಅನ್ನ ಏನ್ ಮಾಡ್ಕೋತೀವಿ, ನಾನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಷನ್ ಮಾಡ್ಕೋತೀವಿ, ರೈಟ್. ಸೊ ಇದಾದ್ಮೇಲೆ ಈಗ ಡಿ ಎಕ್ಸ್ ಬೈ ಡಿ ಎಕ್ಸ್ ಅಂತ ಏನಾಗುತ್ತೆ, ಇಲ್ಲಿ 1 ಆಗುತ್ತೆ. ಸೊ ಎ ಉಳಿತೈತಿ, ಪ್ಲಸ್ ಬಿ ಹಂಗೆ ಇಟ್ಕೋ. ಇಲ್ಲಿ ಇಟ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ಫಾರ್ಮ್ ಆಫ್ ಎಕ್ಸ್ ಟು ದ ಪವರ್ ಎನ್, ದಟ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ಫಾರ್ಮ್ ಆಫ್ ವಾಟ್, ಎಕ್ಸ್ ಟು ದ ಪವರ್ ಎನ್. ಸೊ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ಏನೈತೆ ನಮ್ದು, ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಐತಿ. ಸೊ ಇಲ್ಲಿ ವೈ ಟು ದ ವೈ ಸ್ಕ್ವೇರ್ ಐತೆ, ಹೌದಿಲ್ಲ. ಸೊ ಹಂಗಾರೆ ಏನ್ ಮಾಡ್ತೀವಿ, ಹಂಗ ಈಗ ವೈ ಸ್ಕ್ವೇರ್ ಐತೆ ಅಂದ್ರೆ ಸೇಮ್ ಇದೇ ಟೈಪ್ ಅಪ್ಲೈ ಮಾಡಿ, ಎನ್ ಇಂಟು ವೈ ಟು ದ ಪವರ್ ಎನ್ ಮೈನಸ್ 1 ಬರಿಬೇಕು ನೀ ಹಂಗಾರಿ. ಸೊ ಬರೀ ನಂಗರಿ ಇಲ್ಲಿ ಎನ್ ಪ್ಲೇಸ್ ಒಳಗೆ ಯಾರು ಅದಾರ, 2 ಅದಾರ, 2 ಬರ್ಕೋತೀನಿ. ನೆಕ್ಸ್ಟ್ ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಐತೆ, ಹೌದಿಲ್ಲ. ಇಲ್ಲಿ ವೈ ಟು ದ ಪವರ್ ಎನ್ ಮೈನಸ್ 1. ಸೊ ಹಂಗಾರೆ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಕತ್ತಾಗ ಈ ಫಾರ್ಮುಲಾ ಕರೆಕ್ಟ್ ಆಕೈತಿ. ಬಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡತ್ತೀವಿ ಅಲ್ಲ, ಸೊ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡತ್ತೀವಿ, ಬಟ್ ಕೊಟ್ಟಿರುವಂತ ವೇರಿಯೇಬಲ್ ವೈ ಐತಿ. ಇಲ್ಲಿ ಎಕ್ಸ್ ಇತ್ತು, ಇಲ್ಲೇ ಮುಗಿತಿತ್ತು, ಬಟ್ ವೇರಿಯೇಬಲ್ ವೈ ಐತಿ, ಚೇಂಜ್ ಐತಿ. ಹಂಗಾರೆ ಈ ವೇರಿಯೇಬಲ್ ಅನ್ನ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕಾಕೈತಿ, dy ಬೈ ಡಿ ಎಕ್ಸ್. ನಾವು ಇದನ್ನ ನೆನಪಾರ್ತೀವಿ, ಆಲ್ಮೋಸ್ಟ್ ನಾವು ನೆನಪಾರೋದು ಇದು.
ಇದು ಎಕ್ಸ್ ಟು ದ ಪವರ್ ಎನ್ ಐತೆ ಅಂತ ಅನ್ಕೊಂಡು 2 ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಫಾರ್ಮುಲಾ ಅಪ್ಲೈ ಮಾಡಿ ಕೈ ಬಿಟ್ಬಿಡ್ತೇವಿ. ಬಟ್ ಇದು ವೇರಿಯೇಬಲ್ ಚೇಂಜ್ ಐತಿ. ನಾವು ಫಾರ್ಮುಲಾ ನಾವು ಡಿಫ್ರೆನ್ಶಿಯೇಷನ್ ಮಾಡತ್ತಿದ್ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡತ್ತೇವಿ. ಇದು ಎಕ್ಸ್ ಇತ್ತು ಹೋಗ್ಬಿಡ್ತಿತ್ತು, ಬಟ್ ವೈ ಐತಲ್ಲ, ಸೊ ಹಂಗಾರೆ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಹಂಗಾರೆ ಈಗ ಇದು ವೈ ಟು ದ ಪವರ್ ಅನ್ನೋದು ಪೂರ್ತಿ ಮುಗಿತೈತಿ. ಇಲ್ಲಿ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನೈತಿ ನಮ್ದು, ನಮ್ಮ ಫಾರ್ಮುಲಾ ಏನೈತಿ, ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನೈತಿ ಮೈನಸ್ ಸೈನ್ ಎಕ್ಸ್ ಅಂತ ಐತಿ. ಇದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ. ಅದ ವೈ ಇತ್ತಂದ್ರೆ ಏನ್ ಮಾಡ್ತಿದ್ವಿ, ಮತ್ತೆ ಇಲ್ಲಿ ವೈ ಇತ್ತಂದ್ರೆ ಮತ್ತೆ ಡಿ ವೈ ಬೈ ಡಿ ಎಕ್ಸ್ ಬರ್ಕೋಬೇಕಲ್ಲಿ. ಸೊ ಅದ ಸೇಮ್ ಟು ಸೇಮ್ ಇಲ್ಲಿ ಅಪ್ಲೈ ಆಕೈತಿ. ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ವೈ ಮೈನಸ್ ಸೈನ್ ವೈ. ಸೊ ಇಲ್ಲಿ ನೋಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡತ್ತೇವಿ ಬಟ್ ವೇರಿಯೇಬಲ್ ನೋಡಿದ್ರೆ ವೈ ಐತಿ. ಫಾರ್ಮುಲಾ ಅಂತ ಬರ್ದೇವೆ, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಎಕ್ಸ್ ಜಾಗದಾಗ ಎಕ್ಸ್ ಇಲ್ಲ, ಬೇರೆ ಯಾರೋ ಅದಾರ. ಸೊ ಹಂಗಾರೆ ಇದನ್ನ ಏನ್ ಮಾಡ್ಬೇಕು, ಮತ್ತೆ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ವೇರಿಯೇಬಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇವಾಗ ಇದು ಡಿಫ್ರೆನ್ಶಿಯೇಷನ್ ಪೂರ್ತಿ ಕಂಪ್ಲೀಟ್ ಆಯ್ತು. ಸೊ ಈಗ ಡಿವೈ ಬೈ ಡಿ ಎಕ್ಸ್ ಎಲ್ಲೆಲ್ಲ ಅದಾವಲ್ಲ ಅವನ್ನೆಲ್ಲ ಒಂದ್ ಕಡೆ ತಗೊಳ್ಳೋದು, ಇನ್ನು ಉಳಿಕಿದ ಕ್ವಾಂಟಿಟಿನ ಇನ್ನೊಂದ್ ಕಡೆ ತಗೊಳ್ಳೋದು. ಸೊ ಹಂಗಾರೆ ಇಲ್ಲಿ 2 ಇಂಟು ಬಿ 2b y ಟು ದ ಪವರ್ 2 ಮೈನಸ್ 1 1 ಮೇಲ್ಗಡೆ 2 ಮೈನಸ್ 1 ಪವರ್ 1 ಬರೋದ್ರು ಅಷ್ಟ ಬಿಟ್ರು ಅಷ್ಟ. ಸೊ ಇಲ್ಲಿ ಏನೈತಿ ಡಿವೈ ಬೈ ಡಿ ಎಕ್ಸ್ ಹಂಗೆ ಇಟ್ಕೋತೀನಿ. ಸೊ ಈ ಮೈನಸ್ ಸೈನ್ ವೈ ಡಿವೈ ಬೈ ಡಿ ಎಕ್ಸ್ ಈ ಕಡೆ ಕರ್ಕೊಂಬಂದ್ರೆ ಏನಕ್ಕೈತಿ, ಇದು ಪ್ಲಸ್ ಸೈನ್ ವೈ ಇಂಟು ಡಿವೈ ಬೈ ಡಿ ಎಕ್ಸ್ ಪ್ಲಸ್ ಸೈನ್ ವೈ ಇಂಟು ಡಿ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಅಂತ ಬರ್ಕೋತೀನಿ. ಸೊ ಇಲ್ಲಿ ಯಾರೋ ಒಬ್ರು ಉಳಿದ್ರಲ್ಲ ಎ, ಈಗ ಏನ್ ಆ ಕಡೆ ಕರ್ಕೊಂಡು ಹೋಗು ಅದು ಮೈನಸ್ ಎ ಆಕೈತಿ. ಸೊ ಇದನ್ನ ಒಂದ್ ಅರ್ಧ ಕೆಲಸ ಮುಗೀತು. ಬಟ್ ಇಲ್ಲಿ ಡಿವೈ ಬೈ ಡಿ ಎಕ್ಸ್ ಐತಿ, ಇಲ್ಲಿ ಡಿವೈ ಬೈ ಡಿ ಎಕ್ಸ್ ಐತಲ್ಲ, ಕಾಮನ್ ತಕೋ. ನನಗೇನ್ ಬೇಕು, ಓನ್ಲಿ ಡಿವೈ ಬೈ ಡಿ ಎಕ್ಸ್ ಆನ್ಸರ್ ಬೇಕು. ಸೊ ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಡಿವೈ ಬೈ ಡಿ ಎಕ್ಸ್ ಇಲ್ಲಿ ಡಿವೈ ಬೈ ಡಿ ಎಕ್ಸ್ ಕಾಮನ್ ತಕೊಂಡ್ರಿ. ಇವ್ರ ಕಡೆ ಯಾರು ಉಳಿದ್ರು 2by ಉಳಿದ್ರು, ಇವ್ರ ಕಡೆ ಯಾರು ಉಳಿದ್ರು 2by ಉಳಿದ್ರು, ಇವ್ರ ಕಡೆ ಯಾರು ಉಳಿದ್ರು ಡಿವೈ ಬೈ ಡಿ ಎಕ್ಸ್ ಕಸ್ಕೊಂಡ್ರ ಸೈನ್ ವೈ ಉಳಿದ್ರು ಇಸ್ ಈಕ್ವಲ್ ಟು ಮೈನಸ್ ಎ. ಹಂಗ ಇಟ್ಕೋ. ನೆಕ್ಸ್ಟ್ ಡಿವೈ ಬೈ ಡಿ ಎಕ್ಸ್ ಇಲ್ಲೇ ಇಟ್ಕೋ. ಇದನ್ನ ಈ ಕ್ವಾಂಟಿಟಿನ ಆ ಕಡೆ ಕಳಿಸಿ, ಈ ಕ್ವಾಂಟಿಟಿ ಆ ಕಡೆ ಕಳಿಸಿರಿ ಏನಕ್ಕೆತ್ತಿದ್ದು ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ ಇಲ್ಲೇ ಇಟ್ಕೊಂಡ್ರ ಈ ಕ್ವಾಂಟಿಟಿ ಆ ಕಡೆ ಕಳಿಸು. ಇದು ಏನಕ್ಕೈತಿ 2by ಪ್ಲಸ್ ಸೈನ್ ವೈ. ಈಗ ನ್ಯೂಮಿನೇಟರ್ ಒಳಗ ಮೈನಸ್ ಕ್ಯಾನ್ಸಲ್ ಮಾಡಾಕ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಮೈನಸ್ ಇಲ್ಲ ಕಾಮನ್ ತಕೊಳಕ್. ಕೆಳಗಡೆ ಮೈನಸ್ ಇತ್ತು ಅಂತಂದ್ರೆ ಈ ಮೈನಸ್ ಕಾಮನ್ ತಕೊಂಡೆ ಕ್ಯಾನ್ಸಲ್ ಮಾಡ್ತಿದ್ದಿ, ಬಟ್ ಕೆಳಗಡೆ ಇಲ್ಲಲ್ಲ ಮೈನಸ್. ಅದ್ರ ಸಂಬಂಧ ಏನ್ ಮಾಡ್ತೀವಿ, ಆಸ್ ಇಟ್ ಈಸ್ ಇಷ್ಟ ಆನ್ಸರ್ ಇಡ್ತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ ಆನ್ಸರ್ ಏನ್ ಕೊಟ್ಟಿದ್ದಾನ ನೋಡೋಣ. ಇದು 5.3 5 ನಿಮ್ಮ ಟೆಕ್ಸ್ಟ್ ಬುಕ್ ಒಳಗು ಮೈನಸ್ ಎ ಡಿವೈಡ್ ಬೈ 2by ಪ್ಲಸ್ ಸೈನ್ ವೈ ಅಂತ ಕೊಟ್ಟಿದ್ದಾನ. ಸೊ ದಿಸ್ ಇಸ್ ದ ಸೊಲ್ಯೂಷನ್, ರೈಟ್. ಸೊ ಹಂಗಾರೆ ನೆಕ್ಸ್ಟ್ ಕ್ವಶನ್ ಅನ್ನ ಮಾಡೋಣ. ಇದನ್ನ ಬರ್ಕೊಡ್ರಿ. ಕೊಡ್ರಿ ಮೇಡಮ್. ಕೊಡ್ರಿ ಸರ್, ನಂಬರಿಗೆ ಕಾಲ್ ಮಾಡ್ರಿ. ಆಯ್ತು. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ಈಸ್ xy plus y square is equal to tan x plus y. ಸೊ ಈ ಕ್ವಾಂಟಿಟಿನ ಏನು ಮಾಡ್ಕೋಬೇಕು ನಾವು ಇವಾಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಷಿಯೇಷನ್ ಮಾಡೋದು. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇಲ್ಲಿ 2 ವೇರಿಯೇಬಲ್ಸ್ ಅದಾವ. 2 ವೇರಿಯೇಬಲ್ಸ್ ಇದ್ರೆ ನಮ್ಗೆ ಏನಿರ್ಬೇಕು, ಒಂದು ಫಾರ್ಮುಲಾ ಗೊತ್ತಿರ್ಬೇಕು. ಏನ್ ಫಾರ್ಮುಲಾ, ಡಿಫ್ರೆನ್ಶಿಯೇಷನ್ ಆಫ್ ಯು ಇಂಟು ವಿ. ಡಿಫ್ರೆನ್ಶಿಯೇಷನ್ ಆಫ್ ಯು ಇಂಟು ವಿ ಏನೈತಿ, ಯುನ ಆಸ್ ಇಟ್ ಈಸ್ ಹಂಗೆ ಇಟ್ಕೋ, ವಿನ ಡಿಫ್ರೆನ್ಶಿಯೇಷನ್ ಮಾಡು. ಸೊ ನೆಕ್ಸ್ಟ್ ಪ್ಲಸ್ ವಿನ ಹಂಗೆ ಇಟ್ಕೋ, ಯುನ ಡಿಫ್ರೆನ್ಶಿಯೇಷನ್ ಮಾಡು. ಸೊ ಹಂಗಾರೆ ಇಲ್ಲಿ ಏನ್ ಹೇಳತ್ತೀವಿ, ಫಸ್ಟ್ ಫಂಕ್ಷನ್ ಅನ್ನ ಆಸ್ ಇಟ್ ಈಸ್ ಹಂಗೆ ಇಟ್ಕೋ, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಶಿಯೇಷನ್ ಮಾಡು, ಪ್ಲಸ್ ಸೆಕೆಂಡ್ ಫಂಕ್ಷನ್ ಹಂಗೆ ಇಟ್ಕೋ, ಫಸ್ಟ್ ಫಂಕ್ಷನ್ ಅನ್ನ ಡಿಫ್ರೆನ್ಶಿಯೇಷನ್ ಮಾಡು ಅಂತ ಹೇಳ್ದಂಗ. ಸೊ ಇಲ್ಲಿ ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ ಐತಿ. ಹಂಗಾರೆ ಒಂದ್ ಫಂಕ್ಷನ್ ಹಂಗೆ ಇಟ್ಕೋ, ಫಸ್ಟ್ ಫಂಕ್ಷನ್ ಈ y ನ ಡಿಫ್ರೆನ್ಶಿಯೇಷನ್ ಮಾಡು ಡಿವೈ ಬೈ ಡಿ ಎಕ್ಸ್, ಪ್ಲಸ್ ಈ ಸಲ y ಹಂಗೆ ಇಟ್ಕೋ, ಈ ಎಕ್ಸ್ ನ ಡಿಫ್ರೆನ್ಶಿಯೇಷನ್ ಮಾಡು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿ ಎಕ್ಸ್ ಬೈ
ಡಿ ಎಕ್ಸ್ ಎಲ್ಲ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಬೇಕು ಇಲ್ಲಿ ಈ ಟೋಟಲ್ ಎಕ್ಸಸೈಸ್ ಒಳಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸಾಲ್ವ್ ಮಾಡ್ಕೋಬೇಕು ನಾವು. ನೆಕ್ಸ್ಟ್ ಪ್ಲಸ್ ಇಟ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ಫಾರ್ಮ್ ಆಫ್ ಎಕ್ಸ್ ಟು ದ ಪವರ್ ಎನ್. ಸೊ ಹಂಗಾರೆ ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒನ್ ಅಂದ್ರೆ ಇಲ್ಲಿ 2 ಮೈನಸ್ 1 ವೇರಿಯೇಬಲ್ ಎಕ್ಸ್ ಇತ್ತು ಅಷ್ಟೇ ಬಿಡ್ತಿದ್ವಿ, ಬಟ್ ವೇರಿಯೇಬಲ್ ಎಕ್ಸ್ ಇಲ್ಲ ಬೇರೆ ವೇರಿಯೇಬಲ್ ಐತಂದ್ರೆ ಈ ವೇರಿಯೇಬಲ್ ಅನ್ನ ಏನ್ ಮಾಡ್ಬೇಕು ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಡಿ ವೈ ಬೈ ಡಿ ಎಕ್ಸ್ ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಇಸ್ ಈಕ್ವಲ್ ಟು ಈಗ ಟ್ಯಾನ್ ಎಕ್ಸ್ ಏನ್ ಮಾಡ್ಕೊಂಡಂಗಾರ ಡಿಫ್ರೆನ್ಶಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಅಂತ ಬರ್ಕೊಳ್ಳಿ ನೀವು. ನೆಕ್ಸ್ಟ್ ಸ್ಟೆಪ್ ಒಳಗೆ ಡಿಫ್ರೆನ್ಶಿಯೇಷನ್ ಮಾಡೋಣ. ಪ್ಲಸ್ ಇದು y ನ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಆಯ್ತು. ಸೊ ಇಲ್ಲಿ ಒಂದು ಸ್ಟೆಪ್ ಇಲ್ಲ, ಅಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಶಿಯೇಷನ್ ಬಾಕಿ ಉಳಿದೈತಲ್ಲ, ಸೊ ಅದನ್ನ ಬರ್ಕೊಳ್ಳೋಣ. ವೇಟ್ ಅದನ್ನ ಮಾಡೋಣ. ಇದು ಡಿ ವೈ ಬೈ ಡಿ ಎಕ್ಸ್ ಆಸ್ ಇಟ್ ಈಸ್ ಹಂಗೆ ಇಟ್ಕೊಳ್ಳೋಣ ವೇರಿಯೇಬಲ್. ಸೊ ಪ್ಲಸ್ ಇದು y ಹಂಗೆ ಇಟ್ಕೋ ಡಿ ವೈ ಬೈ ಡಿ ಎಕ್ಸ್ ಏನಾಯ್ತು 1 ಆಯ್ತು. ಸೊ 1 ಇಂಟು y ಆಗಿಬಿಡ್ತೈತೆ ಅಷ್ಟೇ ಬಿಟ್ಬಿಟ್ರೆ ಡಿ ಎಕ್ಸ್ ಬೈ ಡಿ ಎಕ್ಸ್ 1. ಸೊ ಇಲ್ಲಿ 2 y ಟು ದ ಪವರ್ 2 ಮೈನಸ್ 1 ಅಂತಂದ್ರೆ 2 ಮೈನಸ್ 1 1 ಪವರ್ 1 ಬರೆದ್ರು ಅಷ್ಟೇ ಬಿಟ್ರು ಅಷ್ಟೇ, ಇಲ್ಲಿ ಬರೆದ್ರು ಅಷ್ಟೇ ಬಿಟ್ರು ಅಷ್ಟೇ. ಸೊ ಹಂಗಾರೆ ದಿಸ್ ಇಸ್ ಡಿ ವೈ ಬೈ ಡಿ ಎಕ್ಸ್ ಆಸ್ ಇಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಶಿಯೇಷನ್ ಆಫ್ ಟ್ಯಾನ್ ಎಕ್ಸ್. ಡಿಫ್ರೆನ್ಶಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಏನೈತಿ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಅಂತ ಐತಿ. ಡಿಫ್ರೆನ್ಶಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಅಂತ ಫಾರ್ಮುಲಾ ಐತಿ ಆಲ್ರೆಡಿ. ಸೊ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಆಸ್ ಇಟ್ ಈಸ್. ಸೊ ನೆಕ್ಸ್ಟ್ ನಮ್ಮ ಡ್ಯೂಟಿ ಏನ ಎಲ್ಲೆಲ್ಲಿ ಡಿ ವೈ ಬೈ ಡಿ ಎಕ್ಸ್ ಐತಿ ಎಲ್ಲ ಡಿ ವೈ ಬೈ ಡಿ ಎಕ್ಸ್ ಒಂದ್ ಕಡೆ ತಗೋಬೇಕು, ಉಳ್ಕಿದ ಕ್ವಾಂಟಿಟಿ ಇನ್ನೊಂದ್ ಕಡೆ ತಗೋಬೇಕು. ಡಿ ವೈ ಬೈ ಡಿ ಎಕ್ಸ್ ಎಲ್ಲೈತಿ ಇಲ್ಲೈತಿ, ನೆಕ್ಸ್ಟ್ ಇನ್ನೊಂದು ಇಲ್ಲೈತಿ, ನೆಕ್ಸ್ಟ್ ಇನ್ನೊಂದು ಏನೈತಿ ಇಲ್ಲೈತಿ. ಇದು ನಿಮ್ಗೆ ಗೊತ್ತಿರ್ಬೇಕಪ್ಪ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಅಂತ ನೆನ್ಪಿಟ್ಟಿರ್ಬೇಕದು. ಇದು ಆಲ್ರೆಡಿ ಫಾರ್ಮುಲಾ ನೆನ್ಪಿಟ್ಟಿರ್ಬೇಕು ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಸೆಕ್ಸ್ ಸ್ಕ್ವೇರ್ ಎಕ್ಸ್. ಇದನ್ನ ಫಸ್ಟ್ ಎಕ್ಸಸೈಸ್ ಒಳಗ ಎಲ್ಲ ಬರ್ಸಿದ್ದೈತಿ ಹೇಳಿದ್ದೈತಿ ಇವಾಗ. ಸೊ ಹಂಗಾರ ಆ ಡಿ ವೈ ಬೈ ಡಿ ಎಕ್ಸ್ ಅನ್ನ ಈ ಕಡೆ ಕರ್ಕೊಂಬರ್ನು. ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಲ್ಲೇ ಇಟ್ಕೋ, ಇದನ್ನು ಇಲ್ಲೇ ಬಾಜು ಕರ್ಕೊಂಬ 2y ಇಂಟು ಡಿ ವೈ ಬೈ ಡಿ ಎಕ್ಸ್. ನೆಕ್ಸ್ಟ್ ಈ ಡಿ ವೈ ಬೈ ಡಿ ಎಕ್ಸ್ ಈ ಕಡೆ ಕರ್ಕೊಂಬಂದ್ರೆ ಮೈನಸ್ ಡಿ ವೈ ಬೈ ಡಿ ಎಕ್ಸ್ ಆಕೈತಿ. ಸೊ ಇಲ್ಲಿ ಯಾರು ಉಳಿದಾರ ಇಲ್ಲಿ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಅಂತ ಐತಿ. ನೆಕ್ಸ್ಟ್ ಈ ಕಡೆ ಯಾರೋ ಒಬ್ರು ಉಳಿದಾರಲ್ಲ ಇದು ಇಲ್ಲೇ ಬರ್ಕೊಂಡೇವಿ, ಈ ಪ್ಲಸ್ ವೈ ಒಬ್ರು ಉಳಿದಾರಲ್ಲ ಆ ಕಡೆ ಕರ್ಕೊಂಡ್ಬಿಡೋಣ, ಇದನ್ನ ಮೈನಸ್ ವೈ ಆಕೈತಿ. ನೆಕ್ಸ್ಟ್ ಇಲ್ಲಿ ಎಲ್ಲ ಕಡೆ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತಕೊಂಡ್ರೆ ಏನಾಕೈತಿ ನೋಡ್ರಿ, ಎಲ್ಲ ಕಡೆ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತಕೊಂಡ್ರ ಇಲ್ಲಿ ಏನು ಉಳಿತೈತಿ ಆ ಕ್ವಾಂಟಿಟಿನ ಬರ್ಕೋತ ಬರ್ರಿ. ಸೊ ಏನು ಉಳಿತೈತಿ ಎಕ್ಸ್ ಉಳಿತೈತಿ, ಎಕ್ಸ್ ಬರಿ. ನೆಕ್ಸ್ಟ್ ಪ್ಲಸ್ 2y ಬರಿ. ನೆಕ್ಸ್ಟ್ ಇಲ್ಲಿ ಇರುದ ಒಂದು ಡಿ ವೈ ಬೈ ಡಿ ಎಕ್ಸ್ ಇತ್ತು ಅದನ್ನು ಕಸ್ಕೊಂಡಿ, ಮತ್ತೆ ಇಲ್ಲಿ ಏನು ಉಳಿತೈತಿ ಏನು ಉಳಿಯಂಗಿಲ್ಲ 1 ಉಳಿತೈತಿ. ಇಸ್ ಈಕ್ವಲ್ ಟು ಈ ಕ್ವಾಂಟಿಟಿನ ಆಸ್ ಇಟ್ ಈಸ್ ಹಂಗೆ ಇಡು ಸೆಕ್ಸ್ ಸ್ಕ್ವೇರ್ ಎಕ್ಸ್ ಮೈನಸ್ ವೈ. ಸೊ ಇಷ್ಟು ಕ್ವಾಂಟಿಟಿನ ಆ ಕಡೆ ಕರ್ಕೊಂಡು ಹೋದ್ರ ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಹಿಯರ್ ಮಲ್ಟಿಪ್ಲಿಕೇಶನ್ ಇಸ್ ದೇರ್. ಇಬ್ಬರು ನನಗೆ ಯಾರು ಅದಾರ ಮಲ್ಟಿಪ್ಲಿಕೇಶನ್ ಅದಾರ, ಆ ಕಡೆ ಹೋದ್ರೆ ಇದಿಷ್ಟು ಕ್ವಾಂಟಿಟಿ ಡಿವೈಡೆಡ್ ಬೈ ಆಕೈತಿ. ಸೊ ಅದನ್ನ ಇಲ್ಲಿ ಬರ್ಕೊಂಡ್ಬಿಡ್ತೀನಿ, ಸ್ಪೇಸ್ ಅಲ್ಲಿ ಸಾಲತ್ತ ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಸೊ ನೆಕ್ಸ್ಟ್ ಏನಾಗುತ್ತೆ ಹಂಗ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇದು ಸೆಕ್ಸ್ ಸ್ಕ್ವೇರ್ ಎಕ್ಸ್ ಮೈನಸ್ ವೈ ಆಸ್ ಇಟ್ ಇಸ್ ಹಂಗ ಬರ್ಕೋ. ಈ ಕ್ವಾಂಟಿಟಿನ ಆ ಕಡೆ ಹೋದ್ರೆ ಡಿವೈಡೆಡ್ ಬೈ ಆಕೈತಿ ಎಕ್ಸ್ ಪ್ಲಸ್ 2y ಮೈನಸ್ 1. ದಿಸ್ ಇಸ್ ದ ಸೊಲ್ಯೂಷನ್. ಇದನ್ನ ಬರ್ಕೊಡ್ರಿ. ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಏನು ಬಂದೈತಿ ಸೊಲ್ಯೂಷನ್ನು ಎಚ್ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಮೈನಸ್ ವೈ ಡಿವೈಡ್ ಬೈ ಎಕ್ಸ್ ಪ್ಲಸ್ 2y ಮೈನಸ್ 1 ಅಂತ ಬಂದೈತಿ. ಎಚ್ ಕರೆಕ್ಟ್ ಐತಿ, ಬರ್ಕೊಳ್ರಿ. ನೆಕ್ಸ್ಟ್ ಕ್ವಶನ್. ಈಗ ಯಾವ್ದಾಯ್ತು ಕ್ವಶನ್ ನಂಬರ್ 4 ಆಯ್ತು, 5 ನ ಸಾಲ್ವ್ ಮಾಡೋಣ ಇವಾಗ. ಇದು ಯು ಇಂಟು ವಿ ಫಾರ್ಮುಲಾ ಕ್ವಶನ್ ನಂಬರ್ 5 ಅಪ್ಲೈ ಆಕೈತಿ, ಯಾಕಂದ್ರೆ ಇಲ್ಲಿ ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ ಐತಲ್ಲ, ಸೊ ಅಲ್ಲಿ ಅಪ್ಲೈ ಆಕೈತಿ. ಹಂಗಾರ ಅದನ್ನ ಆಸ್ ಇಟ್ ಈಸ್ ಅಳ್ಕಸಂಗಿಲ್ಲ, ಹಂಗ ಬರಿತೇವೆ. ಸೊ ಕೊಟ್ಟಿರೋ ಫಂಕ್ಷನ್ ಏನೈತೆ ಹಂಗಾರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಅಂತ ಐತಿ. 100 ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್, ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಟರ್ಮ್ 0, ರೈಟ್. ಸೊ ಇದನ್ನ ಡಿಫ್ರೆನ್ಶಿಯೇಷನ್ ಮಾಡು. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡು ಅಂತ ಹೇಳಿ ಏನಲ್ಲ, ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಷನ್ ಮಾಡೋಣ. ಸೊ ಇಲ್ಲಿ ಇದನ್ನ ಡಿಫ್ರೆನ್ಶಿಯೇಷನ್ ಮಾಡೋಣ. ಕೊಟ್ಟಿರೋ ಫಂಕ್ಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಷನ್ ಮಾಡತ್ತೀವಿ. ಇಲ್ಲಿ ಫಸ್ಟ್ ಫಂಕ್ಷನ್ ಹಂಗೆ ಇಟ್ಕೋಬೇಕು, ಸೆಕೆಂಡ್ ಫಂಕ್ಷನ್ ಅನ್ನ
ಡಿಫ್ರೆನ್ಷಿಯೇಷನ್ ಮಾಡಬೇಕು. ಪ್ಲಸ್ ಸೆಕೆಂಡ್ ಫಂಕ್ಷನ್ ಹಂಗೆ ಇಟ್ಕೋಬೇಕು, ಫಸ್ಟ್ ಫಂಕ್ಷನ್ ಅನ್ನು ಏನು ಮಾಡಬೇಕು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಪ್ಲಸ್ ಇದು ಯಾವ ಫಾರ್ಮೆಟ್ ಐತಿ, ಎಕ್ಸ್ ಟು ದ ಪವರ್ ಎನ್ ಐತಲ್ಲ, ಸೊ ಹಂಗಾರೆ ಇಲ್ಲಿ ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒನ್. ಬಟ್ ಇಲ್ಲಿ ಎಕ್ಸ್ ಇದ್ರೆ ಬಿಡ್ತಿದ್ವಿ, ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಐತಂದ್ರೆ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಬೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದು 100 ಐತಲ್ಲ, ಡಿಫ್ರೆನ್ಶಿಯೇಷನ್ ಆಫ್ 100 0, ಕಾನ್ಸ್ಟೆಂಟ್ ಟರ್ಮ್ 0. ಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ಒಳಗೆ ಬರೀತಿದ್ರೆ ಬರೀರಿ. ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಟರ್ಮ್ ಯಾವ್ದೈತಿ, 100 ಐತಿ. ನೆಕ್ಸ್ಟ್ ಸ್ಟೆಪ್ ಒಳಗಾದ್ರೆ 0ನ ಬರೀಬೇಕು ನಾವು. ನೆಕ್ಸ್ಟ್ ಹಂಗಾರೆ ಇಲ್ಲಿ ಇದು ಎಕ್ಸ್ ಟು ದ ಪವರ್ ಎನ್ ಐತಿ, ಸೊ ಎಕ್ಸ್ ಟು ದ ಪವರ್ ಎನ್ ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒನ್. 2 ಮೈನಸ್ 1 ಎಷ್ಟು ಬರ್ತೈತದ, 1 ಬರೆದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ನೆಕ್ಸ್ಟ್ ಪ್ಲಸ್ ಎಕ್ಸ್ ಇಂಟು ಡಿ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಆಸ್ ಇಟ್ ಈಸ್ ಬರೀನು, ಪ್ಲಸ್ ವೈ ಹಂಗೆ ಇಟ್ಕೋ, ಡಿ ಎಕ್ಸ್ ಬೈ ಡಿ ಎಕ್ಸ್ ಏನಾಕೈತಿ, ಡಿ ಎಕ್ಸ್ ಬೈ ಡಿ ಎಕ್ಸ್ 1 ಆಕೈತಿ, 1 ಬರೆದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಬಿಟ್ರಿ. ಪ್ಲಸ್ 2 ವೈ ಟು ದ ಪವರ್ 2 ಮೈನಸ್ 1 1, ಇಲ್ಲಿ ಮೇಲ್ಗಡೆ 1 ಬರೀ ಬಿಡು ನಿನ್ನ ಇಷ್ಟ. ಸೊ ಡಿ ವೈ ಬೈ ಡಿ ಎಕ್ಸ್ ಹಂಗೆ ಇಟ್ಕೋ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಟರ್ಮ್ 0 ಆಯಿತು. ಸೊ ಹಂಗಾರೆ ಇಲ್ಲಿ ಏನು ಮಾಡ್ಕೊಳ್ಳೋನು, ಡಿ ವೈ ಬೈ ಡಿ ಎಕ್ಸ್ ಎಲ್ಲೆಲ್ಲದಾವೋ ಈ ಕಡೆ ಇಟ್ಕೋ, ಉಳ್ಕಿದ ಕ್ವಾಂಟಿಟಿ ಆ ಕಡೆ ಕಳಿಸು. ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಲ್ಲೇ ಇಟ್ಕೋ, ಪ್ಲಸ್ ಇದು 2y ಇಂಟು ಡಿ ವೈ ಬೈ ಡಿ ಎಕ್ಸ್ನು ಇಲ್ಲೇ ಇಟ್ಕೋ, ಇಸ್ ಈಕ್ವಲ್ ಟು ಈ 2x ಮತ್ತು ಈ y ನ ಆ ಕಡೆ ಕಳಿಸ್ಬಿಡು. ಈ ಪ್ಲಸ್ 2x ಈ ಕಡೆ ಹೋದ್ರೆ ಮೈನಸ್ 2x ಆಯಿತು, ಆಮೇಲೆ ಪ್ಲಸ್ ವೈ ಆ ಕಡೆ ಹೋದ್ರೆ ಮೈನಸ್ ವೈ ಆಯಿತು, ರೈಟ್. ಸೊ ಹಂಗಾರೆ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಐತಿ, ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಐತಿ, ಎರಡು ಕಡೆ ಕಾಮನ್ ತಗೋ. ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತಗೊಂಡ್ರೆ ಇಲ್ಲಿ ಏನು ಉಳಿತೈತಿ, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು ಮೈನಸ್ 2x ಮೈನಸ್ ವೈ ಉಳಿತೈತಿ. ಸೊ ನಿಂಗೆ ಡಿ ವೈ ಬೈ ಡಿ ಎಕ್ಸ್ ಬೇಕಂದ್ರೆ ಈ ಕ್ವಾಂಟಿಟಿನ ಆ ಕಡೆ ಕಳಿಸ್, ಇಲ್ಲಿ ಬರಿತೇನೆ ನೋಡ್ರಿ, ಸಾಲತ್ತಿದ್ರಾಗ ಬರಿತೇನೆ. ಸೊ ಹಂಗಾರೆ ನೆಕ್ಸ್ಟ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2x ಮೈನಸ್ ವೈ ಡಿವೈಡೆಡ್ ಬೈ ಈ ಕ್ವಾಂಟಿಟಿ ಆ ಕಡೆ ಕರ್ಕೊಂಡು ಹೋದ್ರೆ ಎಕ್ಸ್ ಪ್ಲಸ್ 2y ಆಕೈತಿ. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಇದು ನಿಮ್ಮದು ಟೆಕ್ಸ್ಟ್ ಬುಕ್ ಒಳಗೆ ಆನ್ಸರು ಸೇಮ್ ಐತಿ, ಮೈನಸ್ 2x ಮೈನಸ್ ವೈ ಡಿವೈಡ್ ಬೈ ಎಕ್ಸ್ ಪ್ಲಸ್ 2y. ಅವ್ರು ಏನು ಮಾಡಿದಾರೆ ಅಂದರೆ ಇಲ್ಲಿ ಒಂದು ಸ್ಟೆಪ್ ಇಲ್ಲಿ ಮೈನಸ್ ಕಾಮನ್ ತಗೊಂಡಾರ, ಇಲ್ಲಿ ಏನು ಮಾಡ್ಕೊಂಡಾರ, ಇಲ್ಲಿ ಮೇಲ್ಗಡೆ ಇಷ್ಟೇ ಬಿಟ್ಟರೆ ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇಫ್ ಯು ಟೇಕ್ ಮೈನಸ್ ಕಾಮನ್ನ, ಮೈನಸ್ 2x ಹೋಗಿ ಪ್ಲಸ್ 2x ಆಕೈತಿ, ಮೈನಸ್ ವೈ ಹೋಗಿ ಪ್ಲಸ್ ವೈ ಆಕೈತಿ, ಮಾಡಿದ್ರು ಏನು ಯೂಸ್ ಇಲ್ಲ, ಯಾಕಂದ್ರೆ ಮೈನಸ್ ಕ್ಯಾನ್ಸಲ್ ಆಗೋದೇ ಇಲ್ಲಲ್ಲ, ಸೊ ಏನು ಯೂಸ್ ಇಲ್ಲ. ಸೊ ಇಷ್ಟು ಬರೆದು ಬಿಡ್ರಿ. ಇದು ಕ್ವಶನ್ ನಂಬರ್ 5 ಆಯ್ತು. ಇನ್ನು ಕ್ವಶನ್ ನಂಬರ್ 6 ಸಾಲ್ವ್ ಮಾಡ್ಕೊಡ್ಬೋದು. ಕ್ವಶನ್ ನಂಬರ್ 6 ಏನೈತಿ ನಮ್ಮದು, ಕ್ವಶನ್ ನಂಬರ್ 6 ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು 81. ಇದು 81 ಅಂದ್ರೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 0 ಆಕೈತಿ. ವೈ ಕ್ಯೂಬ್ ಎಕ್ಸ್ ವೈ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ಕ್ಯೂಬ್. ಇದು ಕ್ವಶನ್ ನಂಬರ್ 6. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಎಕ್ಸ್ ಕ್ಯೂಬ್ ಅನ್ನ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ 3 ಇಂಟು ಎಕ್ಸ್ ಟು ದ ಪವರ್ 3 ಮೈನಸ್ 1 2 ಆಕೈತಿ, ಬರ್ದು ಬಿಡೋಣ ಡೈರೆಕ್ಟ್ ಆಗಿ. ಪ್ಲಸ್ ಇದು 2 ವೇರಿಯೇಬಲ್ಸ್ ಅದಾವ, ಫಸ್ಟ್ ವೇರಿಯೇಬಲ್ ಹಂಗೆ ಇಡು, ಸೆಕೆಂಡ್ ವೇರಿಯೇಬಲ್ ಅನ್ನ ವೈ ನ ಡಿಫ್ರೆನ್ಶಿಯೇಷನ್ ಮಾಡು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಪ್ಲಸ್ ಈ ಸಲ ವೈ ಹಂಗೆ ಇಟ್ಕೋ, ಈ ಎಕ್ಸ್ ಸ್ಕ್ವೇರ್ ನ ಡಿಫ್ರೆನ್ಶಿಯೇಷನ್ ಮಾಡ. ಎಕ್ಸ್ ಸ್ಕ್ವೇರ್ ನ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ಏನಕ್ಕೈತಿ, ಈ ಎಕ್ಸ್ ಸ್ಕ್ವೇರ್ ನ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ 2 ಇಂಟು ಎಕ್ಸ್ ಟು ದ ಪವರ್ 2 ಮೈನಸ್ 1 ಆಕೈತಿ. ಓಕೆ, ಇಲ್ಲಿ ನೋಡಿ, ಇದು ಎಕ್ಸ್ ಸ್ಕ್ವೇರ್ ಹಂಗೆ ಇಟ್ಟೇನಿ, ವೈ ನ ಡಿಫ್ರೆನ್ಶಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈ ಸಲ ವೈ ಹಂಗೆ ಇಟ್ಟೇನಿ, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ 2x ಬರ್ತೈತಿ, ಬಿಕಾಸ್ 2 ಇಂಟು ಎಕ್ಸ್ ಟು ದ ಪವರ್ 2 ಮೈನಸ್ 1 ಆಕೈತಿ ಪವರ್. ಸೊ ಅದು ಆಯ್ತು. ಯಾವ್ದಾಯ್ತು, ಇದ್ರ ಕೆಲಸ ಮುಗಿತೀವಿ. ಇನ್ನು ಇದ್ರ ಕೆಲಸ ಹಂಗೆ ಮಾಡ್ಬೇಕಲ್ಲ. ಈ ಸಲ ಪ್ಲಸ್ ಎಕ್ಸ್ ಹಂಗೆ ಇಟ್ಕೋ, ಈ ವೈ ನ ಡಿಫ್ರೆನ್ಶಿಯೇಷನ್ ವೈ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ 2y ಟು ದ ಪವರ್ 2 ಮೈನಸ್ 1. ಇದು ಎಕ್ಸ್ ಟು ದ ಪವರ್ n ಮೈನಸ್ 1 ಫಾರ್ಮುಲಾನ ಅಪ್ಲೈ ಆಕೈತಿದೆ, n ಇಂಟು ಎಕ್ಸ್ ಟು ದ ಪವರ್ n ಮೈನಸ್ 1. ಸೊ ಹಂಗಾರೆ 2y ಸ್ಕ್ವೇರ್ ಐತಲ್ಲ, 2y n ಇಂಟು ವೈ ಟು ದ ಪವರ್ 2 ಮೈನಸ್ 1 ಆಯ್ತು. ಸೊ ಎಕ್ಸ್ ಇದ್ರೆ ಬಿಡ್ತಿದ್ವಿ, y ಐತಲ್ಲ, ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಹಂಗಾರೆ ಎಕ್ಸ್ ಹಂಗೆ ಇಟ್ಕೊಂಡು ಇದನ್ನ ಏನ್ ಮಾಡಿದೆ, ಡಿಫ್ರೆನ್ಶಿಯೇಷನ್ ಮಾಡಿದೆ. ಎಷ್ಟು ಆನ್ಸರ್ ಬಂತದು, ನಿನ್ಗೆ ಇಷ್ಟ ಆನ್ಸರ್ ಬಂತು. ಆಯ್ತು ನೋಡಿ,
ಇದು ಒಂದನ್ನ ರೆಡ್ ಕಲರ್ ಅಲ್ಲಿ ಅಂಡರ್ಲೈನ್ ಮಾಡ್ತೇನೆ ನೋಡ್ರಿ. ಈ y ಸ್ಕ್ವೇರ್ ಡಿಫ್ರೆನ್ಶಿಯೇಷನ್ ಮಾಡಿದ್ದ ಆನ್ಸರ್ ಇಷ್ಟು ತಗೊಂಡು ಬಂತು 2y ಇಂಟು dy ಬೈ ಡಿ ಎಕ್ಸ್. ಯಾಕಂದ್ರೆ ಎಕ್ಸ್ ಇದ್ರೆ ಅಷ್ಟೇ ಬಿಡ್ತಿದ್ವಿ ನಾವು 2x ಗೆ, ಬಟ್ y ಇದ್ದಿದ್ದಕ್ಕೆ ಇನ್ನೊಂದ್ಸಲ ಡಿಫ್ರೆನ್ಶಿಯೇಷನ್ ಮಾಡ್ಬೇಕು y ನ ಅದನ್ನ. ಸೊ ಈಗ ಏನ್ ಮಾಡ್ಬೇಕಂದ್ರೆ ಪ್ಲಸ್ ಈ y ಸ್ಕ್ವೇರ್ ಅನ್ನ ಹಂಗೆ ಇಟ್ಕೋಬೇಕು ಆಸ್ ಇಟ್ ಈಸ್. ಈ x ನ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಈ x ನ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ 1 ಆಗ್ತೈತೆ. ಬರೀತೀರಾ ಬ್ಯಾಡ್ ಬರೀತಿ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ 1 ಬರೆದ್ರು ಅಷ್ಟೇ ಬಿಟ್ಟರು ಅಷ್ಟೇ. ನೆಕ್ಸ್ಟ್ ಈ y ಕ್ಯೂಬ್ ಅನ್ನು ಡಿಫ್ರೆನ್ಶಿಯೇಷನ್ ಮಾಡಿದ್ರೆ 3 ಇಂಟು y ಟು ದ ಪವರ್ 3 ಮೈನಸ್ 1 ಬರೀಬೇಕು. n ಇಂಟು x ಟು ದ ಪವರ್ n ಮೈನಸ್ 1 ಫಾರ್ಮುಲಾ. ಡಿಫ್ರೆನ್ಷಿಯೇಷನ್ ಆಫ್ x ಟು ದ ಪವರ್ n ಇಂಟು x ಟು ದ ಪವರ್ n ಮೈನಸ್ 1 ಅದು ಫಾರ್ಮುಲಾ. ಸೊ 3 ಮೈನಸ್ 1 ಅಂದ್ರೆ 2 ಆಕೈತಿ. ಸೊ y ಇರೋ ಕಾರಣಕ್ಕೆ ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಶಿಯೇಷನ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು x dy ಬೈ ಡಿ ಎಕ್ಸ್. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಟರ್ಮ್ ಏನಾಯ್ತು 0 ಆಯ್ತು. ಎಲ್ಲಾನು ಒಂದಷ್ಟು ಸ್ಟೆಪ್ಪಿಗೆ ಡಿಫ್ರೆನ್ಶಿಯೇಷನ್ ಯಾಕೆ ಮಾಡೀನಿ, ಸ್ಪೇಸ್ ಅಲ್ಲಲ್ಲ ಅಂತ ಮಾಡೀನಿ ಅಷ್ಟೇ. ನಾನು ಬಿಡಿಸಿ ಬರಿತಿದ್ದೆ. ಸೊ ಹಂಗಾರೆ ಯಾವ ಡಿ ವೈ ಬೈ ಡಿ ಎಕ್ಸ್ ಅದಾವ ಒಂದ್ ಕಡೆ ಇಟ್ಕೋ, ಇನ್ನು ಉಳಿದ ಕ್ವಾಂಟಿಟಿನೆಲ್ಲ ಇನ್ನೊಂದ್ ಕಡೆ ಕರ್ಕೊಳ್ಳೋಣ. ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಐತೆ, ಎಲ್ಲೆಲ್ಲಿ ಐತಿ ಡಿ ವೈ ಬೈ ಡಿ ಎಕ್ಸ್ ಅವ್ರು ಒಂದ್ ಕಡೆ ಕರ್ಕೊಳ್ಳೋಣ. ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡ್ತೇನೆ. ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಐತಿ, ನೆಕ್ಸ್ಟ್ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಐತಿ, ನೆಕ್ಸ್ಟ್ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಐತಿ. ಇವೆಲ್ಲ ಒಂದ ಕಡೆ ಇಟ್ಕೋ, ಇನ್ನು ಉಳಿದ ಕ್ವಾಂಟಿಟಿ ಆ ಕಡೆ ಕಳ್ಸಿ. ಸೊ ಹಂಗಾರೆ ಎಕ್ಸ್ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಆಸ್ ಇಟ್ ಈಸ್ ಪ್ಲಸ್ 2xy dy by dx as it is plus 3y square dy by dx as it is. ಇಲ್ಲೇ ಬರ್ಕೋತೀನಿ ಇಸ್ ಈಕ್ವಲ್ ಟು ಉಳಿದ ಕ್ವಾಂಟಿಟಿ ಆ ಕಡೆ ಒಂದು ಬಿಡ್ಲಂಗ ಆ ಕಡೆ ಕರ್ಕೋರಿ 3x ಸ್ಕ್ವೇರ್, ಈ ಕಡೆ ಬಂದಾಗ ಮೈನಸ್ 3x ಸ್ಕ್ವೇರ್. ಆಮೇಲೆ ಇಲ್ಲಿ ಇದನ್ನ ಬಿಟ್ರೆ ಇಲ್ಲಿ 2xy y 2x ಐತಲ್ಲ 2xy ಬರ್ಕೊಂಡ್ಬಿಡ್ತೇನೆ. ಇಲ್ಲಿ ಹೆಂಗ್ ಬರ್ಕೊಳಂಗ್ರ ಇದು ಪ್ಲಸ್ ಈ ಪ್ಲಸ್ ಐತಿ, ಈ ಕಡೆ ಬಂದಾಗ ಏನಾಕೈತಿ ಮೈನಸ್ 2xy ಆಕೈತಿ. ಇದು 2xy ಐತೆ ಹೌದಿಲ್ಲ, ಅದ ಕಡೆ ಬಂದಾಗ ಮೈನಸ್ 2xy. ಇದು 2xy ಐತದಲ್ಲ, ಸಾರಿ ಇದು ಆಲ್ರೆಡಿ ಈ ಕಡೆ ಬರ್ದೇವಲ್ಲ, ಇದು ಬರಂಗಲ್ಲ, ಇನ್ನು ಈ ಕಡೆ ಬರ್ತೈತಿ. ಇದು ಪ್ಲಸ್ y ಸ್ಕ್ವೇರ್, ಆ ಕಡೆ ಹೋದಾಗ ಮೈನಸ್ y ಸ್ಕ್ವೇರ್. ಇದನ್ಯಾಕೆ ಬರ್ದಿಲ್ಲ, ಆಲ್ರೆಡಿ ಇಲ್ಲಿ ಐತಿದೆ 2xy ಇದ್ದ 2x to y ಇದ್ದಿದೆ 2xy ಇಲ್ಲೇ ಬರ್ಕೊಂಡೈತಂದ. ಸೊ ಎಲ್ಲ ಕ್ವಾಂಟಿಟಿನ ಬರ್ದೀವಿ ರೈಟ್. ಇಲ್ಲಿ 3 ಕ್ವಾಂಟಿಟಿ, ಇಲ್ಲಿ 1 2 3 ಕ್ವಾಂಟಿಟಿ ಆ ಕಡೆ ಬರ್ಕೊಂಡೇವಿ. ಸೊ ಎಲ್ಲ ಕಡೆ dy by dx ಕಾಮನ್ ತಗೋ. If you take dy by dx common, here remaining what x square plus here remaining 2xy. ಇಲ್ಲಿ ಏನು ಉಳಿತು 3y square ಉಳಿತು is equal to, ಇಲ್ಲೊಂದು ಸ್ವಲ್ಪ ಮೈನಸ್ ಕಾಮನ್ ತಕೋರಿ. ಮೈನಸ್ ಕಾಮನ್ ತಕೊಂಡ್ರೆ ಏನಕ್ಕೈತಿ 3x square plus 2xy plus y square ರೈಟ್. ಅಂದ್ರೆ ಒಳಗಡೆ ಇರೋ ಕ್ವಾಂಟಿಟಿ ಪಾಸಿಟಿವ್ ಒಳಗಿರ್ಲಿ ಅನ್ನೋ ಕಷ್ಟ, ಅಷ್ಟೇ ಬಿಟ್ಟರೆ ನಡೀತಿದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ಕ್ವಾಂಟಿಟಿ ಒಂದು ಆ ಕಡೆ ಕಳಿಸ್ಬೇಕು ನೆಕ್ಸ್ಟ್ ಸ್ಟೆಪ್ ಒಳಗೆ. ಇದು ನೆಕ್ಸ್ಟ್ ಸ್ಟೆಪ್ ಒಳಗೆ ಕಳಿಸೋದು. ಸೊ ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ಬೇಕಲ್ಲ. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಇದನ್ನ ಆಸ್ ಇಟ್ ಇಸ್ ಇಲ್ಲೇ ಇಟ್ಕೋ, ಇದ್ರ ಕ್ವಾಂಟಿಟಿ ಆ ಕಡೆ ಕಳಿಸ್ಬೇಕು. ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಇಯರ್ ಮಲ್ಟಿಪ್ಲಿಕೇಶನ್ ಇಸ್ ದೇರ್. ಸೊ ಹಂಗಾರೆ ಮೈನಸ್ ಇಂಟು ಬ್ರಾಕೆಟ್ ಆಫ್ 3x ಸ್ಕ್ವೇರ್ ಪ್ಲಸ್ 2xy ಪ್ಲಸ್ y ಸ್ಕ್ವೇರ್ ಇಲ್ಲೇ ಇಟ್ಕೋ, ಡಿವೈಡೆಡ್ ಬೈ ಈ ಕ್ವಾಂಟಿಟಿ ಆ ಕಡೆ ಕಟ್ಕೊಂಡು ಹೋದ್ರೆ x square plus 2xy plus 3y square. So this is the solution. ನಿಮ್ದು ಲಾಸ್ಟ್ ಆನ್ಸರ್ ಚೆಕ್ ಮಾಡೋಣ. ಮೈನಸ್ ಹೊರಗೆ ಐತಿ 3x square plus 2xy plus y square, next divide by x square plus 2xy plus 3y square. Right, correct ಐತಿ. ರೈಟ್. ಸೊ ಹಂಗಾರೆ ಈಗ ಕ್ವಶನ್ ನಂಬರ್ 6 ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 7 8 9 ಸಾಲ್ವ್ ಮಾಡೋಣ. ಓಕೆ, ಇದನ್ನ ಬರ್ಕೊಳ್ರಿ. ಓಕೆ, ಇವಾಗ ಮುಂದಿನ ಕ್ವಶನ್ ನಂಬರ್ 7 sin square y plus cos xy is equal to k ಅಂತ ಐತಿ. ಮೇನ್ ಕ್ವಶನ್ ಏನೈತಿ, ಫೈಂಡ್ ದ ವ್ಯಾಲ್ಯೂ ಆಫ್ dy by dx. ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ಗಿವನ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು x. ಸೊ ಹಂಗ ನಾವು ಇಲ್ಲಿ ಬರ್ಕೊಳ್ಳೋದು, ಏನು ಬರ್ಕೊಳ್ಳೋನು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರ್ಕೊಳ್ಳೋನು. ಇಲ್ಲಿ ಟರ್ಮ್ಸ್ ಏನದಾವ, ಸೈನ್ ಮತ್ತು ಕಾಸ್ ಅಂತ ಅದಾವು. ಸೊ ಹಂಗ ನಮಗೇನ್ ಗೊತ್ತಿರ್ಬೇಕಂದ್ರೆ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಗೊತ್ತಿರ್ಬೇಕು. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನೈತಿ, ಕಾಸ್ ಎಕ್ಸ್ ಐತಿ. ಅದ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನೈತಿ, ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಅಂತ ಐತಿ. ಸೊ ಇಲ್ಲಿ ಎಕ್ಸ್ ಇದ್ರೆ ಅಷ್ಟೇ ಬಿಡ್ಬೇಕು. ಅಕಸ್ಮಾತ್ ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಇದ್ರೆ ಏನ್ ಮಾಡ್ಬೇಕು, ಮತ್ತ ಆ ಕ್ವಾಂಟಿಟಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಸೊ ಹಂಗಾರೆ ಇಲ್ಲಿ ಡಿಫ್ರೆನ್ಶಿಯೇಷನ್ ಮಾಡ್ಕೊಳ್ಳೋದು. ಫಸ್ಟ್ ಏನೈತಿ ಇಲ್ಲಿ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಸ್ಕ್ವೇರ್ y ಡಿವೈಡೆಡ್ ಬೈ ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಡಿಫ್ರೆನ್ಶಿಯೇಷನ್ ಆಫ್ ಇದು ಕಾಸ್
xy with respect to x ಇದು ಡಿಫ್ರೆನ್ಸಿಯೇಷನ್ ಆಫ್ ಕೆ ಕಾನ್ಸ್ಟೆಂಟ್ ಟರ್ಮ್ ಅಂತ ಬರ್ಕೊಂಡೇವಿ. ಸೊ ಇದಾದ್ಮೇಲೆ ಇಲ್ಲಿ ಟರ್ಮ್ಸ್ ಏನದಾವು, ಸೈನು ಕಾಸ್ ಅದಾವು, ಸೈನು ಕಾಸ್ ಫಾರ್ಮುಲಾ ಐತಿ. ಸೊ ಆಸ್ ಇಟ್ ಈಸ್ ಇಲ್ಲಿ ಮತ್ತೆ ಎಕ್ಸ್ ಟು ದ ಪವರ್ ಎನ್ ಫಾರ್ಮೆಟ್ ಒಳಗೆ ಒಂದು ಟರ್ಮ್ ಐತಿ, ಎಕ್ಸ್ ಟು ದ ಪವರ್ ಎನ್ ಫಾರ್ಮೆಟ್ ಅಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ಏನೈತಿ ನಮ್ದು, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒನ್ ಐತಿ. ಅಕಸ್ಮಾತ್ y ಇತ್ತು ಅಂತಂದ್ರೆ ಆಸ್ ಇಟ್ ಈಸ್ ಇಷ್ಟು ಬರ್ಕೊಳ್ಳೋದು ಮತ್ತೆ ಡಿವೈ ಬೈ ಡಿ ಎಕ್ಸ್ ಬರ್ಕೊಳ್ಳೋದು. ಇಲ್ಲಿ y ಇತ್ತಂದ್ರೆ ವೇರಿಯೇಬಲ್ ಆಸ್ ಇಟ್ ಈಸ್ ಫಾರ್ಮುಲಾ ಬರ್ಕೊಳ್ಳೋದು ಮತ್ತೆ ಡಿವೈ ಬೈ ಡಿ ಎಕ್ಸ್ ಬರ್ಕೋಬೇಕಾಕೈತಿ ಯಾವಾಗ ಇಲ್ಲಿ ವೇರಿಯೇಬಲ್ ಚೇಂಜ್ ಇದ್ದಾಗ, ರೈಟ್. ಸೊ ನೋಡ್ಕೊಳ್ಳೋಣ, ಇದು ನೋಡ್ರಿ ಈ ಸೈನ್ ಸ್ಕ್ವೇರ್ ಎಕ್ಸ್ ಐತಲ್ಲ, ಸೊ ಈ ಸ್ಕ್ವೇರ್ ನ ಇಲ್ಲಿ ಬರೆದ್ರು ಒಂದ ಇದನ್ನ ಹೋಲ್ ಸ್ಕ್ವೇರ್ ಬರೆದ್ರು ಒಂದ, ಅದನ್ನ ಹೋಲ್ ಸ್ಕ್ವೇರ್ ಬರೆದ್ರು ಒಂದ, ಬಿಕಾಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್, ಬೋತ್ ಆರ್ ಸೇಮ್. Similarly, cos square x equal to cos x whole square, both are same, right? So hangare illi it is exactly in the form of x to the power n. X to the power n formula n into x to the power n minus 1 anta ಐತಿ. ಸೊ ಹಂಗಾರೆ ಆ ಫಾರ್ಮುಲಾ ಅಪ್ಲೈ ಮಾಡೋಣ. ಇಲ್ಲಿ x to the power n ಅಂದ್ರೆ n into in the place of n 2 n into x to the power x ಜಗದಾಗ ಯಾರದಾರ sin y ಇದಾರ, x to the power n minus 1 2 minus 1. ಸೊ ಎಕ್ಸ್ ಜಗದಾಗ ಎಕ್ಸ್ ಇದ್ರೆ ಬಿಡ್ತಿದ್ವಿ, ಬಟ್ ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಅದಾರ ಅಂತಂದ್ರೆ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿಚ್ ಕ್ವಾಂಟಿಟಿ ಸೈನ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಪ್ಲಸ್ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್, ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನೈತಿ ಮೈನಸ್ ಸೈನ್ ಎಕ್ಸ್ ಅಂತ ಐತಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್, ಬಟ್ ಇಲ್ಲಿ ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಐತಿ ಎಕ್ಸ್ ವೈ ಐತಿ. ಸೊ ಬೇರೆ ಕ್ವಾಂಟಿಟಿ ಇದ್ರೆ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ, ಬೇರೆ ಕ್ವಾಂಟಿಟಿ ಏನೈತಲ್ಲ ಈ ಕ್ವಾಂಟಿಟಿನ ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕಾಕೈತಿ. ಯಾವುದು ಈ ಎಕ್ಸ್ ವೈ ನ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್, ಬಟ್ ಎಕ್ಸ್ ಜಗದಾಗ ಬೇರೆ ಕ್ವಾಂಟಿಟಿ ಇದ್ದಕ್ಕೆ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡ್ಕೊಂಡಂತೆ ಬರ್ದೇನ್ ಸೈಡ್. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಟರ್ಮ್, ಈ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಟರ್ಮ್ ಏನೈತ್ರಿ, ಇದು ಕಾನ್ಸ್ಟೆಂಟ್ ಟರ್ಮ್ 0 ಐತಿ. ಓಕೆ, ಸೊ ಇದಾದ್ಮೇಲೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೋತಾ ಬರೋಣ. ಮತ್ತೆ 2 sin y as it is 2 minus 1 1 ಮೇಲ್ಗಡೆ 1 ಬರೆದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಡಿಫ್ರೆನ್ಶಿಯೇಷನ್ ಆಫ್ sin y ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡತ್ತೇವಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ದಾಗ ಡಿಫ್ರೆನ್ಶಿಯೇಷನ್ ಆಫ್ sin x cos x ಅಂತ ನಮ್ಗೆ ಗೊತ್ತೈತಿ. ಬಟ್ ಇಲ್ಲಿ sin y ಐತಲ್ಲ, ಸೊ ಆಸ್ ಇಟ್ ಇಸ್ ಬರೆಯುವಂಗ ನೀವು ಡಿಫ್ರೆನ್ಶಿಯೇಷನ್ ಆಫ್ sin x cos x ಬರ್ಕೋರಿ. ಕಾಸ್ ಎಕ್ಸ್ ಎಕ್ಸ್ ಜಗದಾಗ ಯಾರದಾರ ಇಲ್ಲಿ y ಅದಾರ, ಎಕ್ಸ್ ಇದ್ರೆ ಬಿಡ್ತಿದ್ದಿ, ಬಟ್ ಬೇರೆ ಕ್ವಾಂಟಿಟಿ ಐತಂದ್ರೆ ಈ y ನ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು, ಡಿವೈ ಬೈ ಡಿ ಎಕ್ಸ್. ಇದನ್ನ ಮಾಡ್ಕೊಂಡಾಗ ನಂಗೆ ಡಿವೈ ಬೈ ಡಿ ಎಕ್ಸ್ ಸಿಗ್ತದೆ ಆನ್ಸರ್. ನೆಕ್ಸ್ಟ್ ಪ್ಲಸ್, ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಕೈತಿ. ಸೊ ದಿಸ್ ಈಸ್ ಸೈನ್ ಎಕ್ಸ್ ವೈ ಆಸ್ ಇಟ್ ಈಸ್. ಸೊ ಎಕ್ಸ್ ವೈ ಐತಿ, ಇದು ಪ್ರಾಡಕ್ಟ್ ಆಫ್ ಟೂ ಟರ್ಮ್ಸ್ ಐತಿ. ಪ್ರಾಡಕ್ಟ್ ಆಫ್ ಟೂ ಟರ್ಮ್ಸ್ ಅಂತಂದ್ರೆ ನಮ್ಗೆ ಇನ್ನೊಂದು ಫಾರ್ಮುಲಾ ಗೊತ್ತಿರ್ಬೇಕು. ಏನ್ ಗೊತ್ತಿರ್ಬೇಕು, ಯು ವಿ ಡಿವೈ ಬೈ ಡಿ ಎಕ್ಸ್ ಬರಿ ಬದಲಿ ಹೋಲ್ ಡ್ಯಾಶ್ ಬರಿತೀನಿ. ಫಸ್ಟ್ ಫಂಕ್ಷನ್ ಹಂಗೆ ಇಟ್ಕೋಬೇಕು, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಶಿಯೇಷನ್ ಮಾಡ್ತೀರಿ, ಸೆಕೆಂಡ್ ಫಂಕ್ಷನ್ ಹಂಗೆ ಇಟ್ಕೋತೀರಿ, ಫಸ್ಟ್ ಫಂಕ್ಷನ್ ಡಿಫ್ರೆನ್ಶಿಯೇಷನ್ ಮಾಡ್ತೀರಿ. ಸೊ ಈ ರೀತಿ ನಮ್ದು ಫಾರ್ಮುಲಾ ಐತಿ. ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಾವೀಗ ಇಲ್ಲಿ ಫಸ್ಟ್ ಫಂಕ್ಷನ್ ಅನ್ನ ಹಂಗೆ ಇಟ್ಕೋಬೇಕು, ಸೆಕೆಂಡ್ ಫಂಕ್ಷನ್ ಅನ್ನ ಡಿಫ್ರೆನ್ಶಿಯೇಷನ್ ಮಾಡು, ದಟ್ ಈಸ್ ಡಿವೈ ಬೈ ಡಿ ಎಕ್ಸ್. ನೆಕ್ಸ್ಟ್ ಪ್ಲಸ್, ಈಗ ಸೆಕೆಂಡ್ ಹಂಗೆ ಇಟ್ಕೋ, ಸೆಕೆಂಡ್ ಫಂಕ್ಷನ್ ವೈ, ಸೆಕೆಂಡ್ ವೇರಿಯೇಬಲ್ ಹಂಗೆ ಇಟ್ಕೋ, ಫಸ್ಟ್ ವೇರಿಯೇಬಲ್ ಅನ್ನ ಡಿಫ್ರೆನ್ಶಿಯೇಷನ್ ಮಾಡು. ಯಾವುದು ಎಕ್ಸ್ ಐತಿ, ಈ ಎಕ್ಸ್ ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಐತಿ, ದಟ್ ಈಸ್ ಡಿ ಎಕ್ಸ್ ಬೈ ಡಿ ಎಕ್ಸ್ ಆಯ್ತು. ಸೊ ಹಂಗಾರ ಇಸ್ ಈಕ್ವಲ್ ಟು 0. ಇಲ್ಲೊಂದು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಕೋರಿ. ಸೊ ಇಲ್ಲಿ ಏನಕ್ಕೈತಿದ್ದು ಇದು ನೋಡ್ರಿ, ಎಕ್ಸಾಕ್ಟ್ ಫಾರ್ಮುಲಾ ಐತಲ್ಲ ನಿಮ್ದಿದು 2 sin x cos x, 2 sin x into cos x ಅಂತ ಫಾರ್ಮುಲಾ ಗೊತ್ತಿರ್ಬೇಕಲ್ಲ ನಿಮಗ. ಇಲ್ಲಿ ಬರಿತೀನಿ ನೋಡ್ರಿ, 2 sin x into cos x is equal to sin 2x ಅಂತ ಒಂದು ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ. ಇದು ಫಸ್ಟ್ PUC ಒಳಗೆ ಸ್ಟಡಿ ಮಾಡೇವಿ. ಸೊ ಹಂಗಾರ ಇಲ್ಲಿ 2 sin y cos y ಐತಂದ್ರೆ ಹಿಯರ್ ವಿ ಕ್ಯಾನ್ ರೈಟ್ in place of this quantity we can write sin 2x ಬರಿಬೇಕಾಗಿತ್ತು, ವೇರಿಯೇಬಲ್ y ಇದ್ದಿದ್ದಕ್ಕೆ y ಬರ್ತೀನಿ 2y, 2x ಬರಿ ಬದಲಿ 2y, ಯಾಕಂದ್ರೆ ವೇರಿಯೇಬಲ್ y ಐತಲ್ಲ ಅದ್ರ ಸಂಬಂಧ. ಸೊ ದಿಸ್ ಈಸ್ ಡಿವೈ ಬೈ ಡಿ ಎಕ್ಸ್ ಆಸ್ ಇಟ್ ಈಸ್. ನೆಕ್ಸ್ಟ್ ಇಲ್ಲಿ ಬಾಜು ಯಾರಿಲ್ಲ ಅಂದ್ರೆ ಇದನ್ನು ಬ್ರಾಕೆಟ್ ಒಳಗ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಇಲ್ಲಿ ಬಕೆಟ್ ಒಳಗೆ 2 ಟರ್ಮ್ಸ್ ಅದಾವಲ್ಲ, 2 ಟರ್ಮಿಗೆ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಎಕ್ಸ್ ವೈ ಇಂಟು ಇದೊಂದು ಎಕ್ಸ್ ಐತಲ್ಲ, ಈ ಎಕ್ಸ್ ನ ಇಲ್ಲಿ ಸೈಡ್ ಬರ್ಕೊಳ್ಳೋ, ನೀವು ಎಕ್ಸ್ ನ ಸೈಡ್ ಬರ್ಕೋತೀನಿ, ಎಕ್ಸ್ ಇಂಟು ಸೈನ್ ಎಕ್ಸ್ ವೈ ಡಿವೈ ಬೈ ಡಿ ಎಕ್ಸ್, ಡಿವೈ ಬೈ ಡಿ ಎಕ್ಸ್. ಪ್ಲಸ್ ಇಂಟು ಮೈನಸ್ ಮೈನಸ್
y ಇಂಟು ಸೈನ್ ಎಕ್ಸ್ ವೈ, ಇಲ್ಲಿ y ಐತಿ ಇದು ಮಲ್ಟಿಪ್ಲಿಕೇಶನ್ ಮಾಡು, ಏನಾಕೈತದ y ಇಂಟು ಸೈನ್ ಎಕ್ಸ್ ವೈ. ಈ ಡಿ ಎಕ್ಸ್ ಬೈ ಡಿ ಎಕ್ಸ್ ಬಿಟ್ಬಿಡು, ಯಾಕಂದ್ರೆ 1 ಆಕೈತದ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 1, ಮತ್ತೆ ಇದಕ್ಕೆ ಡಿ ಎಕ್ಸ್ ಬೈ ಡಿ ಎಕ್ಸ್ ಬರೆಯಕ್ ಹೋಗ್ಬೇಡ, 1 ಅದು. ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್ ವೈ ಬರ್ದೀವಿ, ಆಮೇಲೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ y ಇಂಟು ಸೈನ್ ಎಕ್ಸ್ ವೈ ಬರ್ದೀವಿ ಇಸ್ ಈಕ್ವಲ್ ಟು 0 ಹಂಗ ಇಡು. ಸೊ ಹಂಗಾರಿ ಎಲ್ಲೆಲ್ಲಿ ಡಿ ವೈ ಬೈ ಡಿ ಎಕ್ಸ್ ಐತಿ ಅಲ್ಲಿ ಕಾಮನ್ ತಕೋರಿ, ಉಳ್ಕಿದ ಕ್ವಾಂಟಿಟಿನ ಆ ಕಡೆ ಕಳಿಸ್ಕೊರಿ. ಯಾಕಂದ್ರೆ ನಮ್ಗೆ ಡಿ ವೈ ಬೈ ಡಿ ಎಕ್ಸ್ ಫೈಂಡ್ ಮಾಡಕ್ ಹೇಳ್ಯಾನಲ್ಲ, ಸೊ ಡಿ ವೈ ಬೈ ಡಿ ಎಕ್ಸ್ ಫೈಂಡ್ ಮಾಡ್ಕೋಬೇಕಂದ್ರೆ ಬೇಕಾಗಿದ್ದ ಕ್ವಾಂಟಿಟಿ ಒಂದ್ ಕಡೆ ಇಟ್ಕೊಂಡು ಇನ್ನು ಉಳ್ಕಿದ ಕಾಮನ್ ತಕೋಬೇಕು. ಸೊ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಐತಿ, ಇಲ್ಲೇ ಬರ್ದ್ಬಿಡ್ತೇನೆ ನೋಡ್ರಿ. ಸೊ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತಕೊಂಡ್ರೆ ಇಲ್ಲಿ ಯಾರು ಉಳಿತಾರೋ, ಸೈನ್ 2y ಉಳಿತಾರೋ, ಇಲ್ಲಿ ಯಾರು ಉಳಿತಾರೋ ಎಕ್ಸ್ ಸೈನ್ ಎಕ್ಸ್ ವೈ ಉಳಿತಾರ. ಇಲ್ಲಿ ಡಿ ವೈ ಬೈ ಡಿ ಎಕ್ಸ್, ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತಕೊಂಡ್ರೆ ಈ ಮೈನಸ್ ವೈ ಸೈನ್ ಎಕ್ಸ್ ವೈ ಐತಲ್ಲ ಅದನ್ನ ಆ ಕಡೆ ಕಳಿಸ್ಬಿಡಿ, ಅದು ಪ್ಲಸ್ ವೈ ಸೈನ್ ಎಕ್ಸ್ ವೈ ಹಾಕಾರ, ಮೈನಸ್ ಇದ್ದ ಆ ಕಡೆ ಕಳಿಸಿದ್ರೆ ಪ್ಲಸ್ ಹಾಕಾರ, ಬಿಕಾಸ್ ಮೈನಸ್ ಫ್ರೆಂಡ್ ಪ್ಲಸ್. ಸೊ ಹಂಗಾರೆ ಇಲ್ಲಿ ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಯಾರು ಮಲ್ಟಿಪ್ಲಿಕೇಶನ್, ಸೊ ಈ ಕ್ವಾಂಟಿಟಿ ಆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ ಹಾಕಾರ. ಸೊ ಕಳಿಸ್ಬಿಡು ಹಂಗಾರೆ ಅದು. ಸೊ ಇಲ್ಲಿ ಬರ್ದು ಬಿಡ್ತೀನಿ ನೋಡೋದು, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಯಾರದಾರ ಆರ್ ಎಚ್ ಎಸ್ ಸೈಡ್ ವೈ ಸೈನ್ ಎಕ್ಸ್ ವೈ ಅದಾರ, ವೈ ಸೈನ್ ಎಕ್ಸ್ ವೈ ಅದಾರ, ಡಿವೈಡೆಡ್ ಬೈ ಈ ಕ್ವಾಂಟಿಟಿ ಆ ಕಡೆ ಕಳಿಸಿದನ ಏನಕ್ಕೆ ನೋಡೋದು, ಡಿವೈಡೆಡ್ ಬೈ ಸೈನ್ 2y ಮೈನಸ್ ಎಕ್ಸ್ ಸೈನ್ ಎಕ್ಸ್ ವೈ ಮೈನಸ್ ಸೈನ್ ಎಕ್ಸ್ ವೈ, ರೈಟ್. ಸೊ ದಿಸ್ ಈಸ್ ಅ ಸೊಲ್ಯೂಷನ್. ಇದನ್ನ ನೋಡೋಣ, ಲಾಸ್ಟ್ ಆನ್ಸರ್ ಏನೈತಂತ, ಲಾಸ್ಟ್ ಆನ್ಸರು y sin xy sin 2y minus x sin xy, ಕರೆಕ್ಟ್ ಐತೆ 100%, ರೈಟ್. ಸೊ ದಿಸ್ ಈಸ್ ದ ಸೊಲ್ಯೂಷನ್. ನೋಡಿ ಈ ಒಂದು ಸೊಲ್ಯೂಷನ್ ಸಾಲ್ವ್ ಮಾಡಕ ಎಷ್ಟು ಫಾರ್ಮುಲಾ ಅದಾವ ಅಷ್ಟು ಫಾರ್ಮುಲಾನು ಇಲ್ಲಿ ಸೈಡ್ ಬರ್ದೇವಿ. ಇವಿಷ್ಟು ಫಾರ್ಮುಲಾ ನಿಮ್ಗೆ ಗೊತ್ತಿರ್ಬೇಕು, ಇವೆಲ್ಲ ಸೈಡ್ ಫಾರ್ಮುಲಾ ಬರ್ದು ಆಮೇಲೆ ಈ ಸೈಡ್ ಕ್ವಶನ್ ಸಾಲ್ವ್ ಮಾಡಿದ್ದೈತಿ, ಇದನ್ನ ಬರ್ಕೋರಿ. ಓಕೆ, ವಿತ್ ರೀಸನ್, ಎಲ್ಲ ರೀಸನ್ ಈ ಕಡೆ ಐತಿ. ಓಕೆ, ಇದನ್ನ ಬರ್ಕೋರಿ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ, ಇಲ್ಲಿ ಐತಿ ಕ್ವಶನ್ ನಂಬರ್ 8. ಅಲ್ಲಿ ಸೇಮ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ವೈ ಅಂತ ಐತಿ. ಅಟ್ಲೀಸ್ಟ್ ನೀವು ಒಂದ್ 2 ಸ್ಟೆಪ್ ಟ್ರೈ ಮಾಡ್ರಿ, ವಿಡಿಯೋ ಪಾಸ್ ಮಾಡಿ ಆಮೇಲೆ ನೋಡ್ಕೊಂತ್ರಿ. ಅಟ್ಲೀಸ್ಟ್ ಒಂದ್ 2 ಸ್ಟೆಪ್ ಬರ ಟ್ರೈ ಮಾಡ್ರಿ. ರೈಟ್. ಸೊ ಇಲ್ಲಿ ಏನೈತಿ 8th ಕ್ವಶನ್ ಅದನ್ನ ಸೈಡ್ ಬರ್ಕೊಂಡ್ಬಿಡ್ತೇನೆ, ಯಾಕಂದ್ರೆ ಇವ ಫಾರ್ಮುಲಾನ ಯೂಸ್ ಅಕ್ಕವ ಅನಿಸ್ತೈತಿ. ಯಾಕಂದ್ರೆ ಸೈನ್ ಎಕ್ಸ್ ಕಾಸ್ ಎಕ್ಸ್ ಐತಲ್ಲ, ಇವ ಫಾರ್ಮುಲಾನ ಯೂಸ್ ಅಕ್ಕವ. ಸೊ ಈ ಕ್ವಶನ್ ನಂಬರ್ ಈ ಕಡೆ ಬರ್ಕೊಂಡ್ಬಿಡ್ತೇನೆ. ಕ್ವಶನ್ ನಂಬರ್ 8 ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು 1 ಅಂತ ಐತಿ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವ ಕ್ವಶನ್ದಾಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಂತೇಳಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಸೊ ಇಲ್ಲೆಲ್ಲ ವೈ ಎಲ್ಲಿ ವೈ ಐತಿ ಅದನ್ನ ಮತ್ತೆ ಡಿಫ್ರೆನ್ಶಿಯೇಷನ್ ಮುಗಿದ್ಮೇಲೆ ಮತ್ತೆ ಡಿವೈ ಬೈ ಡಿ ಎಕ್ಸ್ ಅಂತ ಬರ್ಕೋಬೇಕಾಗೈತಿ. ಎಕ್ಸ್ ಇದ್ದಲ್ಲಿ ಆಸ್ ಇಟ್ ಇಸ್ ಡೈರೆಕ್ಟ್ ಬರ್ಕೋತೀವಿ. ಸೊ ಇದನ್ನ ಒಂದ್ ಸ್ವಲ್ಪ ಚೇಂಜ್ ಮಾಡಿ ಬರ್ಕೊಲ್ಲೇನ, ಸೈನ್ ಸ್ಕ್ವೇರ್ ಎಕ್ಸ್ ಐತಲ್ಲ ಅದನ್ನ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರ್ಕೋತೇನೆ, ಪ್ಲಸ್ ಈ ಕಾಸ್ ಸ್ಕ್ವೇರ್ ವೈ ಐತಲ್ಲ ಇದನ್ನ ಕಾಸ್ ವೈ ಹೋಲ್ ಸ್ಕ್ವೇರ್ ಅಂತ ಬರ್ಕೋತೇನೆ ಇಸ್ ಈಕ್ವಲ್ ಟು 1. ಬೋತ್ ಆರ್ ಸೇಮ್ ಅಲ್ಲ, because sin square x is equal to sin x whole square. So now it is exactly in the form of x to the power n, ಅಂದ್ರೆ n into x to the power n minus 1 ಫಾರ್ಮುಲಾ ಅಪ್ಲೈ ಮಾಡಬೇಕಾಗಿತ್ತು. ಸೊ ಈಗ ಡಿಫ್ರೆನ್ಶಿಯೇಷನ್ ಮಾಡ್ಕೊಳ್ಳೋಣ. ಸೊ ಹಂಗಾರೆ ಈ ಸೆಂಟೆನ್ಸ್ ಇಲ್ಲಿ ಬರಿಬೇಕಾಗಿತ್ತು, ಇಲ್ಲಿ ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಡಿಫ್ರೆನ್ಶಿಯೇಷನ್ ಮಾಡೋಣ ಹಂಗಾರೆ. ಸೊ ಈಗ 2 ಇಂಟು ಎಕ್ಸ್ ಟು ದ ಪವರ್ n ಫಾರ್ಮುಲಾ 2 ಇಂಟು ಎಕ್ಸ್ ಟು ದ ಪವರ್ n minus 1 ಅನ್ನೋದು ಎಕ್ಸ್ ಟು ದ ಪವರ್ n minus 1 2 minus 1. ನಾನು ಸ್ಟೆಪ್ ವೈಸ್ ಸಾಲ್ವ್ ಮಾಡಿರ್ತೇನೆ, ನೀವು ಡೈರೆಕ್ಟ್ ಆಗಿ 2 minus 1 ಅಂತ ಬರ್ಕೋರಿ. ನಾನು ಎಲ್ಲರೂ ಮೈಂಡ್ ಒಳಗೆ ಇಟ್ಕೊಂಡು ಸ್ಟೆಪ್ ವೈಸ್ ಮಾಡಿರ್ತೇನೆ. ಎನ್ ಎಕ್ಸ್ ಟು ದ ಪವರ್ n ಇಂಟು ಎಕ್ಸ್ ಟು ದ ಪವರ್ n minus 1. ನೆಕ್ಸ್ಟ್ ಇಲ್ಲಿ ಎಕ್ಸ್ ಇದ್ರೆ ಬಿಡ್ತಿದ್ದಿ, ಯಾಕಂದ್ರೆ ನಮ್ಮ ಫಾರ್ಮುಲಾ ಎಕ್ಸ್ ಟು ದ ಪವರ್ n ಗೆ ಐತಿ. ಸೊ ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಐತಿ ಇಲ್ಲ, ಅಂದ್ರೆ ಈ ಕ್ವಾಂಟಿಟಿನ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಕೆಲವೊಬ್ರು ಇಲ್ಲೇ ಮಾಡಿಬಿಡ್ತಾರೆ, ನಡೀತೈತಿ. ನೆಕ್ಸ್ಟ್ ಪ್ಲಸ್ ಇಲ್ಲಿ ಎಕ್ಸ್ ಟು ದ ಪವರ್ n, ಎಕ್ಸ್ ಟು ದ ಪವರ್ n ಅಂದ್ರೆ n ಇಂಟು ಎಕ್ಸ್ ಟು ದ ಪವರ್ n minus 1. ಸೊ ಇಲ್ಲಿ ಡಿಫ್ರೆನ್ಶಿಯೇಷನ್ ಆಫ್ ಇದು ಎಕ್ಸ್ ಟು ದ ಪವರ್ n ಗೆ ಐತಿ ನಮ್ಮ ಫಾರ್ಮುಲಾ,
ಇಲ್ಲಿ ಎಕ್ಸ್ ಟು ದ ಪವರ್ ಏನಿಲ್ಲ, ಬೇರೆ ಕ್ವಾಂಟಿಟಿ ಇತ್ತು. ಎಕ್ಸ್ ಜಗದ ಬೇರೆ ಕ್ವಾಂಟಿಟಿ ಇತ್ತಂದ್ರೆ ಈ ಕ್ವಾಂಟಿಟಿನ ಮತ್ತೆ ಏನ್ ಮಾಡ್ಬೇಕು, ನಾನು ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು ಕಾಸ್ ವೈ, ರೈಟ್. ಸೊ ಅದಾದ್ಮೇಲೆ ಇದು ಈ ಕಡೆ ಡಿಫ್ರೆನ್ಶಿಯೇಷನ್ ಆಫ್ ಒನ್ ಏನಕ್ಕೈತಿ, ಡಿಫ್ರೆನ್ಶಿಯೇಷನ್ ಆಫ್ ಒನ್ ನೆಕ್ಸ್ಟ್ ಸ್ಟೆಪ್ ಒಳಗೆ 0 ಅಂತ ಬರ್ಕೊಳ್ಳೋದು. ಹೆಂಗಿದ್ರು ಸ್ಟೆಪ್ಸ್ ಬರೀಬೇಕಲ್ಲ ನೆಕ್ಸ್ಟ್. ಸೊ ಇಲ್ಲಿ 2 sin x 2 - 1 1 ಬರೆದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಡಿಫ್ರೆನ್ಶಿಯೇಷನ್ ಆಫ್ sin x ಏನೈತಿ ನಮ್ದು cos x ಐತಿ, ಪ್ಲಸ್ ಇಲ್ಲಿ ಏನೈತಪ್ಪ 2 cos y ಟು ದ ಪವರ್ 2 - 1 1 2 - 1 1. ಸೊ ಡಿಫ್ರೆನ್ಶಿಯೇಷನ್ ಆಫ್ cos y ಏನಕ್ಕೈತಿ ಮೈನಸ್ sin y, ಡಿಫ್ರೆನ್ಶಿಯೇಷನ್ ಆಫ್ cos y ಮೈನಸ್ sin y ಮೈನಸ್ sin y. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡತ್ತೀವಿ, ವೇರಿಯೇಬಲ್ y ಐತಲ್ಲ, ಸೊ ಈ y ಏನು ಮಾಡ್ಬೇಕು, ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು, dy/dx. ಎಕ್ಸ್ ಇದ್ರೆ ಅಷ್ಟೇ ಬಿಡ್ತಿದ್ವಿ, ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಇದ್ರೆ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಟ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಡಿಫ್ರೆನ್ಶಿಯೇಷನ್ ಆಫ್ 1 0 ಆಯಿತು. ನೆಕ್ಸ್ಟ್ ಸ್ಟೆಪ್ ಒಳಗಿದು 2 sin x cos x ಫಾರ್ಮುಲಾ ನೋಡ್ರಿ, ಈ ಫಾರ್ಮುಲಾ ಎಕ್ಸಾಕ್ಟ್ ಐತಿ, sin 2x. ಸೊ ಹಂಗಾರೆ ಇನ್ ದ ಪ್ಲೇಸ್ ಆಫ್ ದಿಸ್ ಕ್ವಾಂಟಿಟಿ ವಿ ಕ್ಯಾನ್ ರೈಟ್, ಇನ್ ಪ್ಲೇಸ್ ಆಫ್ ದಿಸ್ ಕ್ವಾಂಟಿಟಿ ವಿ ಕ್ಯಾನ್ ರೈಟ್ sin 2x, sin 2x ಇಲ್ಲಿ ಅಪ್ಲೈ ಆಕೈತಿ, ಬಟ್ ಒಂದು ಸ್ವಲ್ಪ ಸಿಂಪ್ಲಿಫಿಕೇಶನ್, ಪ್ಲಸ್ ಇಂಟು ಮೈನಸ್ ಮೈನಸ್ 2 cos y, this is sin y as it is, dy/dx also as it is equal to 0. ಸೊ ಇಲ್ಲಿ ನೋಡ್ರಿ, ಈ sin 2x ಆ ಕಡೆ ಕರ್ಕೊಂಡು ಹೋಗ್ರಿ, ಏನಕ್ಕೈತಿ ಬಾಜು ಪ್ಲಸ್ ಇರ್ತೈತಿ, ಪ್ಲಸ್ sin 2x ಹೋಗಿ ಆ ಕಡೆ ಹೋದ್ರೆ ಮೈನಸ್ sin 2x ಆಕೈತಿ. ಸೊ ಹಂಗಾರೆ ಇಲ್ಲಿ ಇದೊಂದು ಬರ್ದು ಬಿಡ್ಲೆ ಡೈರೆಕ್ಟ್ ಫಾರ್ಮುಲಾ ಇಲ್ಲಿ ನೋಡ್ರಿ, ಮೈನಸ್ 2 cos y sin y ಐತಲ್ಲ, 2 cos y sin y ಸೇಮ್ ಇದ ಫಾರ್ಮುಲಾನ ಅಪ್ಲೈ ಮಾಡಿ, 2 sin x cos x. ಯಾಕಂದ್ರ ಇಲ್ಲಿ 2 cos y sin y ಅಂದ್ರೆ ಒಂದ, sin y cos y ಅಂದ್ರೆ ಒಂದ, ಬೋತ್ ಆರ್ ಸೇಮ್, ಎರಡು ಕರೆಕ್ಟ್ ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ಸೊ 2 sin x cos x ಫಾರ್ಮುಲಾ ಏನೈತಿ ನಮ್ದ sin 2x ಬರಿತಿದ್ವಿ, ಇಲ್ಲಿ y ಇದ್ದಿದ್ದಕ್ಕ y ಬರೆಯತ್ತೀವಿ, sin 2y dy/dx is equal to ಈ ಪ್ಲಸ್ sin 2x ಆ ಕಡೆ ಕರ್ಕೊಂಡು ಹೋದ್ರೆ ಮೈನಸ್ sin 2x ಆಕೈತಿ. ಸೊ ಹಂಗ dy/dx ಇಲ್ಲೇ ಇಟ್ಕೋ. ನೆಕ್ಸ್ಟ್ ಸ್ಟೆಪ್ ಒಳಗೆ ನೋಡ್ರಿ, ಇಲ್ಲಿ ಸಾಲ್ವ್ ಮಾಡ್ತೀನಿ. ಈ dy/dx ಇಲ್ಲೇ ಇಟ್ಕೋರಿ, ಈ dy/dx ಇಲ್ಲೇ ಇಟ್ಕೊಂಡು ಈ ಮೈನಸ್ sin 2x ಇಲ್ಲೇ ಇಟ್ಕೋ, ಮೈನಸ್ sin 2x ಇಲ್ಲೇ ಇಟ್ಕೋ, ಡಿವೈಡೆಡ್ ಬೈ ಇದು ಈ ಕ್ವಾಂಟಿಟಿ ಆ ಕಡೆ ಕರ್ಕೊಂಡು ಹೋದ್ರೆ ಡಿವಿಷನ್ ಆಕೈತಿ. ಯಾಕೆ ಈ ಕ್ವಾಂಟಿಟಿ ಮಿಡಲ್ ಯಾರದಾರ, ಮಲ್ಟಿಪ್ಲಿಕೇಶನ್ ಅದಾರ, ಬಾಜು ಯಾರದಾರ ಇಂಪಾರ್ಟೆಂಟ್ ಇಲ್ಲ, ಆ ಕಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಮಿಡಲ್ ಯಾರದಾರು, ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ವಿಯರ್ ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್. ಸೊ ಇದು ಆ ಕಡೆ ಹೋದ್ರೆ ಏನಾಕೈತಿ ಡಿವೈಡೆಡ್ ಬೈ ಮೈನಸ್ sin 2y ಆಕೈತಿ. ಸೊ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ಏನಾಕೈತಿ ಅಂದ್ರೆ sin 2x ಡಿವೈಡೆಡ್ ಬೈ sin 2y ಆಕೈತಿ. ಓಕೆ, ಇದು ನಿಮ್ದು solution question number 8, sin 2x divided by sin 2y, right, 100% correct, right on. ಇದನ್ನ ಬರ್ಕೋರಿ. ಸೊ ಈ ಕ್ವಶನ್ ನಂಬರ್ 9 ಅನ್ನ ನಾವು ಸಾಲ್ವ್ ಮಾಡೋಣ. ಓಕೆ, ಕ್ವಶನ್ ನಂಬರ್ 9 ಏನೈತಿ ನಮ್ದು, question number 9, y is equal to sin inverse of 2x divided by 1 plus x square. ಸೊ ಈ ರೀತಿ ಕ್ವಶನ್ ಐತಿ ನಮ್ದು. ಸೊ ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಿಮಗ ಕೆಲವೊಂದಿಷ್ಟು ಫಾರ್ಮುಲಾ ಗೊತ್ತಿರ್ಬೇಕಾಗೈತಿ. ಈ ಎಕ್ಸ್ ಪ್ಲೇಸ್ ಒಳಗೆ ಈಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಒಳಗ ಸೆಕೆಂಡ್ ಎಕ್ಸರ್ಸೈಸ್ ಸಾಲ್ವ್ ಮಾಡಬೇಕಾದ್ರೆ ಅಲ್ಲಿ ಪುಟ್ ಮಾಡ್ಕೋತಿದ್ವಲ್ಲ, ಪುಟ್ x = tan θ sin θ cos θ ಮಾಡ್ಕೋತಿದ್ವಲ್ಲ.
ಸೇಮ್ ಆಸ್ ಇಟ್ ಈಸ್ ಇಲ್ಲಿ ಅಪ್ಲೈ ಆಕೈತಿ. ಸೊ ಇಲ್ಲಿ ಇದಕ್ಕೆ ಮ್ಯಾಚ್ ಆಗುವಂತ ಫಾರ್ಮುಲಾ ಒಳಗಡೆ ಸೈನ್ ಇನ್ವರ್ಸ್ ಐತಿ ಅಂತಂದ್ರ ಇಲ್ಲಿ ಇನ್ ಟರ್ಮ್ಸ್ ಈ ಕ್ವಾಂಟಿಟಿ ಎದ್ರ ಬರ್ಬೇಕಾ ಇನ್ ಟರ್ಮ್ಸ್ ಆಫ್ ಸೈನ್ ಥೀಟಾ ಒಳಗೆ ಬರ್ಬೇಕು. ಯಾಕಂದ್ರ ನೆಕ್ಸ್ಟ್ ಏನ್ ಯಾವ ಪ್ರಾಪರ್ಟಿ ಅಪ್ಲೈ ಮಾಡ್ಕೋತೀವಿ ನಾವು ಅಲ್ಲಿ ನೆಕ್ಸ್ಟ್ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಮಾಡ್ಕೋಬೇಕು. ಹೊರಗಡೆ ಅಂತೂ ಸೈನ್ ಇನ್ವರ್ಸ್ ಐತಿ, ಬಟ್ ಒಳಗಡೆ ಬಕೆಟ್ ಒಳಗಡೆನು ಸೈನ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ಸೈನ್ ಒಳಗೆ ಬರ್ಬೇಕು. ಇನ್ ಟರ್ಮ್ಸ್ ಆಫ್ ಸೈನ್ ಒಳಗೆ ಬರ್ಬೇಕು ಅಂತಂದ್ರ ನಮ್ಗೊಂದು ಫಾರ್ಮುಲಾ ಗೊತ್ತೈತಿ. ಏನ್ ಫಾರ್ಮುಲಾ ಗೊತ್ತೈತಿ? 2 tan theta divided by 1 plus tan square theta ಅಂತಂದ್ರ sin 2 theta ಅಂತ ಒಂದು ಫಾರ್ಮುಲಾ ಐತಿ. ಇದನ್ನ ಫಸ್ಟ್ PUC ಒಳಗೆ ನಾವು ಸ್ಟಡಿ ಮಾಡಿವಿ. cos 2x ಗೆ 4 ಬರ್ತಾವ, ಅದಾದ್ಮೇಲೆ ನೆಕ್ಸ್ಟ್ sin 2x ಫಾರ್ಮುಲಾ ಬರ್ತೈತಲ್ಲ, ರೈಟ್. ಸೊ ಹಂಗಾರೆ ಈ ಫಾರ್ಮುಲಾ ಅಂತಂದ್ರೆ sin 2 theta ಬರಿಬಹುದು, ಹೌದಿಲ್ಲ? ಸೊ ಹಂಗಾರೆ x ಪ್ಲೇಸ್ ಒಳಗೆ ಏನ್ ಬರಿ ನಂಗೆ ಇದು ಸೇಮ್ ಎಕ್ಸಾಕ್ಟ್ ಹಿಂಗ ಐತಿ ನೋಡ್ರಿ. ಆಮೇಲೆ ನೀವು ಇದನ್ನ ಒಂದ್ 2 ಸಲ ಪ್ರಾಕ್ಟೀಸ್ ಮಾಡಿದ್ರ ಇಲ್ಲೇ ಇಲ್ಲಿಗೆಲ್ಲ ಸಾಲ್ವ್ ಮಾಡ್ಕೋಬಹುದು. ನಾವು ಇದನ್ನ ನೋಡ್ಕೊಂಡು ಕಾಪಿ ಮಾಡಿ ಫಾರ್ಮುಲಾ ಬರಿಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಒಂದ್ 2 ಸಲ ಪ್ರಾಕ್ಟೀಸ್ ಮಾಡಿರ್ಬೇಕು ಅದಕ್ಕೆ ನೀವು, ರೈಟ್. ಸೊ ಹಂಗಾರೆ ಇಲ್ಲಿ ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಮಾಡ್ಕೊಳ್ಳೋಣ. ಆಮೇಲೆ ಥೀಟಾ ವ್ಯಾಲ್ಯೂನ ರಿವರ್ಸ್ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು, ಹೌದಿಲ್ಲ? ಇಲ್ಲ ಈಗ ಬರ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಈ ಕಡೆ ಕರ್ಕೊಂಡು ಹೋಗೈತೆ ಅನ್ಕೋರಿ, ಹಂಗಲ್ಲದ. ಬಟ್ ಹಂಗೆ ನೀವು ಮನಸ್ಸಿಗೆ ಅನ್ಕೋರಿ, ಯಾರು ಕೇಳಂಗಿಲ್ಲ. ಟ್ಯಾನ್ ಆ ಕಡೆ ಕರ್ಕೊಂಡು ಹೋದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ಕೋರಿ. ಆಕ್ಚುಲಿ ಎಲ್ಲ ಕಡೆ ಎರಡು ಕಡೆ ಟ್ಯಾನ್ ಇನ್ವರ್ಸ್ ಅಪ್ಲೈ ಮಾಡ್ಬೇಕು, ಇಲ್ಲಿ ನಡೀತಿದೆ. ಸೊ ಏನಕ್ಕೆ ತಂಗಾರ ಇಲ್ಲಿ ಇದು y is equal to ಏನಾಯ್ತು ಸೈನ್ ಇನ್ವರ್ಸ್ ಆಫ್ 2 as it is in the place of x tan theta divided by 1 plus in the place of x tan square theta. ಸಬ್ಸ್ಟಿಟ್ಯೂಷನ್ ಮಾಡಿ ಬರೀರಿ, ಮತ್ತೆ ಡೈರೆಕ್ಟ್ ಆಗಿ ಬರೆಯಕ್ ಹೋಗ್ಬೇಡ್ರಿ. ಇದು ಸೈನ್ ಇನ್ವರ್ಸ್ ಆಫ್ ನೆಕ್ಸ್ಟ್ ಸ್ಟೆಪ್ ಡೈರೆಕ್ಟ್ ಆಗಿ ಬರೆದ ನಡೀತೈತಿ. ಒಂದಕ್ಕೆ ಈ ಸ್ಟೆಪ್ ಬರಿಬೇಕು. 2 tan theta divided by 1 plus tan square theta ಅಂದ್ರೆ ಏನ sin 2 theta ಐತಿ. ಇಲ್ಲಿ ನಾವು ಏನ್ ಬರ್ಕೋತೀವಿ ಅದನ್ನ sin ಇಲ್ಲಿ ಥೀಟಾನೇ ಐತಲ್ಲ. ಸೊ ಹಂಗಾರೆ ಇಲ್ಲಿ ಸೊ ಇಲ್ಲಿ ಥೀಟಾನೇ ಐತಿ, sin 2 theta, ರೈಟ್. ವೇರಿಯಬಲ್ ಇಲ್ಲಿ ಥೀಟಾನೇ ಐತಲ್ಲ. y is equal to sin inverse of sin ಹೋಗಿ ಏನಕ್ಕೈತಿ ಬೈ ಪ್ರಾಪರ್ಟಿ ಓನ್ಲಿ ಜಸ್ಟ್ ನಿನಗ 2 theta ಸಿಗ್ತೈತಿ. 2 theta ಅಂತಂದ್ರೆ ವಾಪಸ್ ಥೀಟಾ ಅಂದ್ರೆ ಏನ್ ಸಬ್ಸ್ಟಿಟ್ಯೂಷನ್ ಮಾಡ್ತೀಪ ನೀನು? ಥೀಟಾ ಅಂತಂದ್ರೆ ಏನೈತಿ tan inverse x ಐತಿ, ಹೌದಿಲ್ಲ? ಸೊ 2 ಹಂಗ ಇಟ್ಕೊಂಡ ಈ ಥೀಟಾ ಜಾಗದಾಗ tan inverse x ಮಾಡ್ಕೋತಿ. ಇವಾಗ ಏನ್ ಮಾಡೋಣ, ಇಲ್ಲಿಂದ ಡಿಫ್ರೆನ್ಸಿಯೇಷನ್ ಸ್ಟಾರ್ಟ್ ಮಾಡೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಳ್ಳೋಣ. ಸೊ ಹಂಗ ದಿಸ್ ಬಿಕಮ್ಸ್ dy by dx. ಇಲ್ಲಿ ಸಾಲ್ವ್ ಮಾಡ್ತೇನೆ ನೋಡ್ರಿ. ದಿಸ್ ಬಿಕಮ್ಸ್ dy by dx. ಸೊ ಹಂಗ ಡಿಫ್ರೆನ್ಸ್ ಈ 2 ಔಟ್ ಕಾನ್ಸ್ಟೆಂಟ್ ಟರ್ಮ್ ಐತಿ. 2 ನ ಔಟ್ ಸೈಡ್ ಇಟ್ಕೊಂಡ ಈ tan ಇನ್ವರ್ಸ್ x ನ ಏನ್ ಮಾಡ್ಕೋಬೇಕು ನಾವು ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು. tan ಇನ್ವರ್ಸ್ x ಆಕೈತಿ. ಸೊ ಇಲ್ಲಿ ನೋಡ್ರಿ ಏನಿಲ್ಲ, ಸಿಂಪಲ್ ಐತಿ, ಬಹಳ ಏನ್ ಕಷ್ಟಪಡೋ ನೆಸೆಸರಿ ಇಲ್ಲ. ಇಲ್ಲಿ ಎಕ್ಸ್ ಇದು ಫಾರ್ಮುಲಾ ಎಕ್ಸಾಕ್ಟ್ ಹಿಂಗ ಐತಿ ಅನ್ನೋ ಕಾರಣಕ್ಕ, ಇದು ಎಕ್ಸಾಕ್ಟ್ ಇದೇ ಟೈಪ್ ಐತಿ ಅನ್ನೋ ಕಾರಣಕ್ಕ ಎಕ್ಸ್ ಸಿಗದಾಗ ಟ್ಯಾನ್ ಥೀಟಾ ಹಾಕೊಂಡಿವಿ. ಅದು 2 tan theta divided by 1 plus tan square theta ಅಂತ. 2 tan theta divided by 1 plus tan square theta sin 2 theta ಅಂತ ಫಾರ್ಮುಲಾ ಐತಿ. ಸೊ ಹಂಗಾರ sin 2 theta ಫಾರ್ಮುಲಾ ಇದ್ದಿದ್ದಕ್ಕೆ ಎಕ್ಸ್ ಸಿಗದಾಗ tan theta ಹಾಕೊಂಡಿವಿ, ಎಕ್ಸಾಕ್ಟ್ ಫಾರ್ಮುಲಾ ಬಂತು. sin 2 theta ಬರ್ಕೊಂಡಿವಿ, sin ಇನ್ವರ್ಸ್ sin ಹೋಗಿ 2 theta ಉಳಿತು. ಥೀಟಾ ಅಂದ್ರೆ ವಾಪಸ್ ಏನ್ ಮಾಡಿದ್ವಿ, ರಿವರ್ಸ್ ಇದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ಬಿಟ್ಟಿವಿ. ವಾಪಸ್ ರಿವರ್ಸ್ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ವಿ, tan ಇನ್ವರ್ಸ್ x ಆಯ್ತು. ಸೊ ಈಗ ಡಿಫ್ರೆನ್ಸಿಯೇಷನ್ ಈಗ ಮೇಲೆ ಸ್ಟಾರ್ಟ್ ಆಕೈತಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ tan ಇನ್ವರ್ಸ್ x ಇವೆಲ್ಲ ನಿಮಗೆ ನೆನಪಿರ್ಬೇಕು. ಡಿಫ್ರೆನ್ಸಿಯೇಷನ್ ಆಫ್ tan ಇನ್ವರ್ಸ್ x ಏನಕೈತಿ 1 divided by 1 plus x square ಅಂತ ಐತಿ. ಡಿಫ್ರೆನ್ಸಿಯೇಷನ್ ಆಫ್ tan ಇನ್ವರ್ಸ್ x ಏನೈತಿ 1 divided by 1 plus x square ಅಂತ ಐತಿ. ಸೊ ಹಂಗಾರೆ ಏನಕೈತಿ ಅದು dy by dx is equal to 2 1 are 2 divided by 1 plus x square. This is the solution. Okay, ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಚೆಕ್ ಮಾಡೋಣ. ಲಾಸ್ಟ್ ಆನ್ಸರ್ ಏನೈತೆ ಅಂತ, ಲಾಸ್ಟ್ ಆನ್ಸರ್ 2 divided by 1 plus x square. ರೈಟ್, ಕರೆಕ್ಟ್ ಐತಿ. ಓಕೆ, ಬರ್ಕೋರಿ ಹಂಗಾರೆ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅನ್ನ ಮಾಡೋಣ. ನೋಡ್ರಿ ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು. ಏನು ಡಿಫ್ರೆನ್ಸಿಯೇಷನ್ ಆಫ್ tan ಇನ್ವರ್ಸ್ x ಇವೆಲ್ಲ ಸಿಂಪಲ್ ಅಲ್ಲ, ಈಗ ಬಿಟ್ಬಿಡೋಣ. ಡಿಫ್ರೆನ್ಸಿಯೇಷನ್ ಆಫ್ tan ಇನ್ವರ್ಸ್ x ಇಸ್ ಈಕ್ವಲ್ ಟು 1 divided by 1 plus x square. ಇದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಅದ್ರ ಮೇಲೆ ಒಂದು 2-3 ಕ್ವಶನ್ ಅದಾವ ನಿಮ್ಮ ಕಡೆ ನಿಮ್ಮ ಎಕ್ಸರ್ಸೈಸ್ ಒಳಗ.
ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಏನೈತಿಪ್ಪ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಕ್ವಶನ್ ನಂಬರ್ 10. y is equal to tan inverse of 3x minus x cube divided by 1 minus 3x square 3x square. ಈ ರೀತಿ ಫಾರ್ಮುಲಾ ಐತಿ ಇವಾಗ. ಇದನ್ನ ನೋಡಿದ್ರೆ ನಿಮಗೆ ಈಗನ 2-3 ಸಲ ಸಾಲ್ವ್ ಮಾಡಿದ್ರಿ ಅಂತಂದ್ರೆ ಈ ಟೈಪ್ ಒಂದು ಫಾರ್ಮುಲಾ ಇರ್ತೈತಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಸಾಲ್ವ್ ಮಾಡಿದ್ರಿ ಅಂದ್ರೆ ಟ್ಯಾನ್ ಒಳಗೆ ಈ ಟೈಪ್ ಒಂದು ಫಾರ್ಮುಲಾ ಐತಿ. cos 3x sin 3x tan 3x ಇದಕ್ಕೊಂದು ಮ್ಯಾಚ್ ಆಕೈತಿ ಫಾರ್ಮುಲಾ. tan 3x ಗೆ ಮ್ಯಾಚ್ ಆಕೈತಿ. ಹೆಂಗ ಫಾರ್ಮುಲಾ ಐತಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ಇದಕ್ಕ ಮ್ಯಾಚ್ ಆಗೋಂಗ್ ಕೊಟ್ಟಿರ್ತಾನೆ. 2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಸಾಕ, ಇದನ್ನ ಕಾಪಿ ಮಾಡಿ ಬರಿಬಹುದು ನೀವು. ವಿ ನೋ ದ್ಯಾಟ್ ನೋಡ್ರಿ, ಕಾಪಿ ಮಾಡಿ ನಾ ಬರಿತೇನೆ ನೋಡ್ರಿ. tan 3x is equal to 3 tan x 3 tan x ಮೈನಸ್ ಎಕ್ಸ್ ಕ್ಯೂಬ್ ಐತದಲ್ಲ, ಆ ಫಾರ್ಮುಲಾ ಒಳಗಲ್ಲಿ ಏನಿತ್ತು, ಟ್ಯಾನ್ ಕ್ಯೂಬ್ ಇತ್ತಲ್ಲಿ, ಟ್ಯಾನ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ ಇಲ್ಲಿ 1 ಮೈನಸ್ ಐತಿ, 1 ಮೈನಸ್ ಕಾನ್ಸ್ಟೆಂಟ್ ನಂಬರ್ ಬರಿ. ಇಲ್ಲಿ 3 ಐತಿ, ಇಲ್ಲಿ 3 ನೇ ಐತಿ ಫಾರ್ಮುಲಾ ಒಳಗ. ಎಕ್ಸ್ ಸ್ಕ್ವೇರ್ ಇತ್ತು ಹೌದಿಲ್ಲ, ಅಲ್ಲಿ ಫಾರ್ಮುಲಾ ಒಳಗೆ ಏನಿತ್ತು ಫಸ್ಟ್ PUC ಒಳಗ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತ ಇತ್ತು. ಸೊ ಇದು ಫಾರ್ಮುಲಾ ಗೊತ್ತಿರ್ಬೇಕು. ಗೊತ್ತಿತ್ತು ಓಕೆ, ಗೊತ್ತಿಲ್ಲ 1-2 ಸಲ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಇಲ್ಲೇ ಕಾಪಿ ಮಾಡಿ ಹಿಂಗ್ ಸೈಡ್ ಬರ್ಕೋಬಹುದು ಇದು. ಸೊ ಈಗ ಏನ್ ಮಾಡ್ಕೊಳ್ಳೋ ನಂಗಾರ, ಇಲ್ಲಿ ಈ ಫಾರ್ಮುಲಾಕ್ ಮ್ಯಾಚ್ ಆಗ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕಂಗಾರ, ಈಗ ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಬರ್ಕೋಬಾರ್ದು. ಇಲ್ಲಿ ಈ ಫಾರ್ಮುಲಾ ಒಳಗೆ ಎಕ್ಸ್ ಐತೆ, ಎಕ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಐತಂತ ಎಕ್ಸ್ ಬರ್ಕೋಬಾರ್ದು. ಇಲ್ಲಿ ಎಕ್ಸ್ ನ ಚೇಂಜ್ ಮಾಡತ್ತೀನಿ ಅಂದ್ರೆ ವೇರಿಯೇಬಲ್ ಚೇಂಜ್ ಮಾಡ, ಥೀಟಾ ಅಂತ ತಗೋ, ಇಲ್ಲ ಅಲ್ಫಾ ತಗೋ, ವೈ ತಗೋ, ಇವರ ವಿಷಯ. ಸೊ ಹಂಗಾರೆ ಏನಾಕೈತೆ ಹಂಗಾರೆ, ಇದು y is equal to tan inverse of ಅಲ್ಲಿ ಬರ್ದಿ ಅಂತ ಇಲ್ಲಿ ಬರಿದ್ ಬಿಡಕ್ ಹೋಗ್ಬೇಡ, ಇದು ಇಂಪಾರ್ಟೆಂಟ್. ಸೊ ಹಂಗಾರೆ ಏನಾಗ್ತಿದ್ದು 3 ಇನ್ ದ ಪ್ಲೇಸ್ ಆಫ್ ಎಕ್ಸ್ tan theta minus x cube ಐತಿ. ಇಲ್ಲಿ ಏನಾಕೈತಿದು tan cube theta divided by 1 minus as it is 3 as it is in the place of x tan square theta x. Okay, y is equal to tan inverse of already ನೀ ಬರ್ಕೊಂಡಿರ್ತಿ, ಇಲ್ಲಿ we know that and side ಬರ್ಕೊಂಡಿರ್ತಿ. So in place of this quantity we can write tan 3x. So ಇಲ್ಲಿ in place of this quantity tan 3x ಬರಿ ಬದ್ಲಿ ಇಲ್ಲಿ ಥೀಟಾ ಐತಿ, ಅದರ ಸಂಬಂಧ ಥೀಟಾ ಬರಿಬೇಕು. ಇಲ್ಲಿ ಥೀಟಾ ಐತಿ, ಸೊ ಇಲ್ಲಿ ಏನ್ ಬರಿ ನಂಗಾರ 3x ಬದ್ಲಿ 3 ಥೀಟಾ ಅಂತ ಬರ್ಕೊಳ್ಳೋಣ. ಸೊ ಇಲ್ಲಿ ಟ್ಯಾನ್ ಇನ್ವರ್ಸ್ ಟ್ಯಾನ್ ಹೋಗಿ ಏನ್ ಉಳಿತೈತಿ ನಂಗೆ, ಜಸ್ಟ್ y is equal to ನಿನ್ ಕೈಯಾಗ ಸಿಗೋದು 3 ಥೀಟಾ ಅಷ್ಟ ಉಳಿತೈತಿ. ಬೈ ಪ್ರಾಪರ್ಟಿ ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಲ್ಲ, ಸೊ ಅದ್ರ ಸಂಬಂಧ ಏನಕ್ಕೈತಿ ಹಿಂಗಾರ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಜಾಗದ 3 ಥೀಟಾ ಐತಿ, 3 ಥೀಟಾ ಉಳಿತು. ಸೊ ಥೀಟಾನ ವಾಪಸ್ ರಿವರ್ಸ್ ಸಬ್ಸ್ಟಿಟ್ಯೂಷನ್ ಮಾಡಪ್ಪ, 3 ಹಂಗೆ ಇಟ್ಕೋ. ಇನ್ ಥೀಟಾ ಅಂದ್ರೆ ಏನ್ ಬರೀತಿ, ಈ ಟ್ಯಾನ್ ಈ ಕಡೆ ಕರ್ಕೊಂಡು ಹೋದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗಲಿ, ಈಗ ಬಂತು. ಥೀಟಾ ಇಲ್ಲೇ ಇಟ್ಕೋ, ಟ್ಯಾನ್ ಈ ಕಡೆ ಬಂದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್. ಓಕೆ, ಸೊ ಹಂಗಾರೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಮಾಡಂಗ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಮಕ್ಕಳೇ ಏನಕ್ಕೆ ಹಂಗಾರೆ ಇದು y becomes dy by dx is equal to, so 3 ಕಾನ್ಸ್ಟೆಂಟ್ ಅನ್ಬಲ್ಲ ಔಟ್ ಸೈಡ್ ಇಟ್ಕೋ. ಈ ಡಿಫ್ರೆನ್ಸಿಯೇಷನ್ ಮಾಡು, ಎದನ್ನ ಈ ಕಡೆ ಸೈಡ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇತ್ತಲ್ಲ ಆಚ ಕಡೆ ಅದು ಎಕ್ಸ್ ಅಲ್ಲ, ಎಕ್ಸ್ ಅದನ್ನ ಅಷ್ಟೇ ಡಿಫ್ರೆನ್ಸಿಯೇಷನ್ ಮಾಡು. ಸೊ ಏನಕ್ಕೆ 3 ಇಲ್ಲೇ ಇಟ್ಕೋ, ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್. ಅವಾಗಲೇ ಹೇಳಿದ್ದೇನೆ ಇದು ಇಂಪಾರ್ಟೆಂಟ್ ಫಾರ್ಮುಲಾ ಅಂತಂದು, 2-3 ಲೆಕ್ಕ ಅದಾವ ಅಂತಂದು. ಸೊ ಹಂಗಾರ ಇನ್ನ ತಗರ್ 3 1 ಜಾ 3 ಆಯ್ತು, ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ ಸೊಲ್ಯೂಷನ್ ಏನ್ ಕೊಟ್ಟಾನ ಎಕ್ಸರ್ಸೈಸ್ ಒಳಗ 3 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಕಾಣಂಗಿಲ್ಲ ಅನ್ಸತ್ತೆ ಮೇ ಬಿ ಇಷ್ಟ ಅಕ್ಷರ. ಓಕೆ, 3 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಇದನ್ನ ಬರ್ಕೊಡ್ರಿ. ಇದಾದ್ಮೇಲೆ ನೆಕ್ಸ್ಟ್ ಮುಂದಿನ ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡೋಣ. ಓಕೆ,
ಈಗ ಸೈಡ್ ಬರ್ದಿದ್ದ ಫಾರ್ಮುಲಾನು ಬರ್ಕೋಬೇಕು ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗ್ತಾವಿಲ್ಲ ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸೈಡ್ ಬರ್ದಿರೋಂಥ ಫಾರ್ಮುಲಾನು ಬರ್ಕೊಂಡಿರ್ಬೇಕು ನೋಡಿ. ಫಸ್ಟ್ PUC ಒಳಗೆ ಕಲ್ತಿರೋಂಥ ಫಾರ್ಮುಲಾ ಇನ್ನೂ ಯೂಸ್ ಆಗತ್ತಾವ ಇಲ್ಲ. ಸೊ ಹಂಗಾರೆ ಕಲ್ತಿದ್ದೆಲ್ಲ ನೆನ್ಪಿಡ್ಬೇಕು. ಸೊ ಹಂಗಾರೆ ಈಗ ನೆಕ್ಸ್ಟ್ ಕ್ವಶನ್ ಎಲ್ಲಿಗಿದೆ ಇವಾಗ? ಕ್ವಶನ್ ನಂಬರ್ 11 ಅದೇವೆ ಅನಿಸ್ತೈತಿ. 10 ಆಯ್ತಲ್ಲ, 11. y is equal to cos inverse 1 minus x square divided by 1 plus x square. ಹೊರಗಡೆ ಕಾಸ್ ಇನ್ವರ್ಸ್ ಐತಿ ಅಂತಂದ್ರ ಬೈ ಕಾಮನ್ ಸೆನ್ಸ್ ನಿಮ್ಗೆ ಏನ್ ಗೊತ್ತಿರಬೇಕು ಅಂತಂದ್ರ ಒಳಗಡೆ ಇರೋ ಟರ್ಮ್ನು ಇನ್ ಟರ್ಮ್ಸ್ ಆಫ್ ಕಾಸ್ ಒಳಗ್ ಬರ್ಲೇಬೇಕು. ಅಂದ್ರ ಹೊರಗಡೆ ಇರೋ ಕಾಸ್ ಇನ್ವರ್ಸ್ ನಾ ಏನಾರ ಸಿಂಪ್ಲಿಫಿಕೇಶನ್ ಮಾಡ್ಕೋಬಹುದು. ಸೊ ಇಲ್ಲಿ ಹೊರಗಡೆ ಕಾಸ್ ಇನ್ವರ್ಸ್ ಐತಿ ಅಂತಂದ್ರ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಪ್ರಾಪರ್ಟಿ ಐತಲ್ಲ. ಸೊ ಒಳಗಡೆ ಇರೋ ಟರ್ಮ್ ಇನ್ ಟರ್ಮ್ಸ್ ಆಫ್ ಕಾಸ್ ಒಳಗ ನಾವು ತರಿಸ್ಬೇಕು. ಎಕ್ಸ್ ಜಗದಾಗ ಏನ್ ಹಾಕಿದ್ರೆ ಒಳಗಡೆ ಕಾಸ್ ಬರ್ತೈತಿ. ಸರ್ ಎಕ್ಸ್ ಜಗದಾಗ ಕಾಸ್ ಹಾಕ್ಬಿಡ್ರಿ. ಎಕ್ಸ್ ಜಗದಾಗ ಕಾಸ್ ಹಾಕಿದ್ರೆ 1 minus cos square 1 plus cos square ಫಾರ್ಮುಲಾ ಇಲ್ಲ. 1 minus cos square ಮತ್ತು 1 plus cos square ಹಂಗಿಲ್ಲ. ಸೊ ಅಲ್ಲಿ ನಿಮಗೆ cos 2x ಅಂತ ಒಂದು ಫಾರ್ಮುಲಾ ಇತ್ತು ಫಸ್ಟ್ PUC ಒಳಗೆ. cos 2x ಗೆ ಕಂಟಿನ್ಯೂ ಒಂದು 4 ಫಾರ್ಮುಲಾ ಇದ್ದು. ಫಸ್ಟ್ cos square x minus sin square x, ಆಮೇಲೆ 1 minus 2 sin square x, ಆಮೇಲೆ ನೆಕ್ಸ್ಟ್ 2 cos square x minus 1, ಆಮೇಲೆ ನೆಕ್ಸ್ಟ್ ಲಾಸ್ಟ್ ಒಂದು ಫಾರ್ಮುಲಾ ಇತ್ತಲ್ಲ. ಆ ಲಾಸ್ಟ್ ಫಾರ್ಮುಲಾ ಏನಿತ್ತು ಹೇಳ್ರಿ? ಇದಕ್ಕೆ ಮ್ಯಾಚ್ ಆಗೋಂಗಿತ್ತದ 1 minus tan square 1 plus tan square. ಅಲ್ಲಿ 1 minus tan square x divided by 1 plus tan square x ಈ ರೀತಿ ಫಾರ್ಮುಲಾ ಇತ್ತು. ಇದಕ್ಕೆ cos 2x ಇತ್ತದ. ಸೊ ಹಂಗಾರ ಅಲ್ಲಿ ವಿ ನೋ ದಟ್ ಅಂತ ಆ ಫಾರ್ಮುಲಾ ಬರ್ಕೊಂಡು ಇಲ್ಲಿ ಪುಟ್ ಮಾಡ್ತಿ. ಏನ್ ಪುಟ್ ಮಾಡ್ತಿ? ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ತಗೋತೀವಿ. ನೋಡಿ ಟ್ಯಾನ್ ಎಷ್ಟು ಸಲ ಯೂಸ್ ಆಕೈತಿ ನೋಡಿ. ಟ್ಯಾನ್ ಅದ ಬಿಟ್ಟು ಬಿಡ್ಲಂಗ್ ಬರತ್ತ ನಾವು, ರೈಟ್? ಬರ್ಕೊಡೋಣ ಅದು. y is equal to cos inverse of 1 minus in the place of x tan theta divided by in the place of x square. X square ಐತಲ್ಲ, so tan square theta in the place of x tan theta that becomes square ಇದಕ್ಕ tan square theta. ಸೊ ವಿ ನೋ ದ್ಯಾಟ್ ಅಂತ ಬಾಜು ಒಂದು ಫಾರ್ಮುಲಾ ಬರ್ಕೋ. ಆ ಕಡೆ ಬರ್ದೇನೆಲ್ಲ ಅದನ್ನ ಬರ್ಕೊಂಡು ಕಾಸ 1 minus tan square divided by 1 plus tan square ಪ್ಲೇಸ್ ಒಳಗೆ ಏನ್ ಬರಿಬಹುದು ಹಂಗ? ಈಗ cos 2x ಅಂತ ಇಲ್ಲಿತ್ತು. ನೀ ಕಲ್ತಿರೋ ಫಾರ್ಮುಲಾ ಒಳಗೆ cos 2x ಇರ್ಬೋದು, cos 2y ಇರ್ಬೋದು. ನೀವು ಹೆಂಗ ಕಾಲೇಜ್ ಒಳಗೆ ಪ್ರಾಕ್ಟೀಸ್ ಮಾಡಿರ್ತೀರ ಅದ್ರ ಮೇಲೆ ಡಿಪೆಂಡ್. ಥೀಟಾ ಇತ್ತು, ಓಕೆ, ಥೀಟಾ 2x ಇತ್ತು. ಇಲ್ಲಿ ಥೀಟಾ ಇಲ್ಲಿ ಆಂಗಲ್ ಏನೈತಿ? ಥೀಟಾ ಐತಿ. ಅಲ್ಲಿ ಆಂಗಲ್ x ಇತ್ತು. ಸೊ ವಾಪಸ್ ಏನ್ ಬರೀತಿ ಹಂಗಾರೆ? cos 2 ಥೀಟಾ ಬರೀಬೇಕು. ಯಾಕಂದ್ರೆ ವೇರಿಯಬಲ್ ಥೀಟಾ ಐತಲ್ಲ ಇಲ್ಲ, ಅದರ ಸಂಬಂಧ. ಇಂಟರ್ನಲ್ ಟೆಂಪರೇಚರ್. ಓಕೆ, ಇಲ್ಲಿ ಏನಾಗಿತ್ತು ಅಂತಂದ್ರೆ 1 minus tan square theta 1 divided by 1 plus tan square theta ಅಂತಂದ್ರೆ cos 2 theta ಫಾರ್ಮುಲಾ ಬರ್ದಿದ್ವಿ. ಯಾಕಂದ್ರೆ ಫಸ್ಟ್ PUC ಒಳಗೆ ಇದನ್ನ ಸ್ಟಡಿ ಮಾಡಿದ್ವಿ. cos 2x equal to 1 minus tan square divided by 1 plus tan square x ಅಂತ. ಸೊ ಅದೇ ರೀತಿ ನಾವೇನ್ ಬರ್ದಿವಿ ಇಲ್ಲಿ cos 2 theta ಬರ್ದಿವಿ. ಸೊ ಹಂಗಾರೆ ಇಲ್ಲಿ ಬೈ ಪ್ರಾಪರ್ಟಿ cos ಇನ್ವರ್ಸ್ ಆಫ್ cos x is equal to, ಸೊ ಇಲ್ಲಿ ಏನ್ ಬರ್ಕೋತೀವಿ ನಾವು ಡೈರೆಕ್ಟ್ ಇಲ್ಲಿ 2 theta ಅಂತ ಬರ್ಕೋತೀವಿ. y is equal to 2 theta ಅಂತ ಬರ್ಕೋತೀವಿ. ಸೊ ಇಲ್ಲಿ ನಮ್ದು ಇಲ್ಲಿ ನೋಡ್ರಿ x equal to tan theta ಇತ್ತಲ್ಲ, ಅಲ್ಲಿ ಏನ್ ತಗೊಂಡಿದ್ವಿ ನಾವು? x equal to tan theta ತಗೊಂಡಿದ್ವಿ. ಸೊ theta is equal to ಎಷ್ಟಾಕೈತಿ ಹಂಗ? ಇದೇನಕೈತಿ? theta is equal to ಇನ್ವರ್ಸ್ ಅಪ್ಲೈ ಮಾಡಿದ್ರೆ tan ಇನ್ವರ್ಸ್ x ಆಕೈತಿ. ಸೊ ನೀವು ಮನಸ್ಸೊಳಗೆ ಇದನ್ನ tan ಈ ಕಡೆ ಕರ್ಕೊಂಡ್ ಬಂದ್ರೆ tan ಇನ್ವರ್ಸ್ x ಅಂತ ನೀವು ಅನ್ಕೋಬಹುದು. ಸೊ y is equal to 2 in the place of theta we have to write tan inverse x. ಸೊ ಇಲ್ಲಿ ಏನ್ ಮಾಡ್ಕೋತೀವಿ ನಾವು? ಡಿಫ್ರೆನ್ಶಿಯೇಟ್ ಗಿವನ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು x. So that becomes dy by dx is equal to 2 constant term outside ಇಟ್ಕೋರಿ. ಈ ಡಿಫ್ರೆನ್ಷಿಯೇಷನ್ ಆಫ್ tan x tan inverse x ನ ಡಿಫ್ರೆನ್ಶಿಯೇಷನ್ ಮಾಡ್ಕೊಳ್ಳೋಣ. ಈ tan inverse x ನ ವಿತ್ ರೆಸ್ಪೆಕ್ಟ್ ಟು x ಜೊತೆ ಏನ್ ಮಾಡ್ಬೇಕು ನಾವು? ಡಿಫ್ರೆನ್ಶಿಯೇಷನ್ ಮಾಡ್ಬೇಕು ಈ ಕಾನ್ಸ್ಟೆಂಟ್ ಟರ್ಮ್ ನ ಔಟ್ಸೈಡ್ ಇಟ್ಕೊಂಡ. ಸೊ ಹಿಂಗರಿಗೆ ಡಿಫ್ರೆನ್ಶಿಯೇಷನ್ ಆಫ್ tan inverse x ಏನೈತೆ ನಮ್ದು? ಇಲ್ಲಿ ಐತಲ್ಲ tan inverse x. ಸೇಮ್ ಇದೋ ಫಾರ್ಮುಲಾವನ್ನು ಭಾಳ ಅಪ್ಲೈ ಆಗತೈತಿ. ಸೊ ಹಂಗಾರೆ dy by dx ಇಲ್ಲಿ ಸರ್ ಬರ್ಕೊಳ್ಳೋಣ. dy by dx is equal to differentiation to outside constant term ಹಂಗ ಇಟ್ಕೋರಿ. differentiation of tan inverse x 1 divided by 1 plus
ಎಕ್ಸ್ ಸ್ಕ್ವೇರ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಹಂಗಾರೆ ಇದೇನಕ್ಕೈತಿ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2 1 ಜಾ 2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರೆದ್ರೆ ಇಲ್ಲಿಗೆ ಸೊಲ್ಯೂಷನ್ ಮುಗಿತೈತಿ. ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಏನು ಕೊಟ್ಟಿದ್ದಾನ, ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೂ ಇದ ಆನ್ಸರ್ ಕೊಟ್ಟಿದ್ದಾನೆ. 2 divided by 1 plus x square question answer number 11 right correct ಅದ. ಸೊ ಇದನ್ನ ಬರ್ಕೋರಿ, ನೆಕ್ಸ್ಟ್ ಕ್ವಶನ್ ಅನ್ನ ಮಾಡೋಣ. ಸೊ ನೆಕ್ಸ್ಟ್ ಕ್ವಶನ್ ಇವಾಗ ಕ್ವಶನ್ ನಂಬರ್ 12 ಅನ್ನು ನಾವು ಸಾಲ್ವ್ ಮಾಡ್ಕೋಬೇಕು ರೈಟ್. ಕ್ವಶನ್ ನಂಬರ್ 12 ಏನಿದೆ ಅಂತಂದ್ರೆ ಕ್ವಶನ್ ನಂಬರ್ 11 ಆಯ್ತಲ್ಲ, ಈ ಕ್ವಶನ್ ನಂಬರ್ 12. ಕ್ವಶನ್ ನಂಬರ್ 12 y is equal to sin inverse of 1 minus x square divided by 1 plus x square. ಈ 1 minus x square 1 plus x square ನೋಡ್ರಿ ಈಗ ಜಸ್ಟ್ ಸಾಲ್ವ್ ಮಾಡ್ದಂಗೆ ಐತಿ. 1 minus x square 1 plus x square ಇವಾಗ ಜಸ್ಟ್ ಸಾಲ್ವ್ ಮಾಡ್ದಂಗೆ ಐತಿ. ಅಲ್ಲಿ ಏನ್ ಮಾಡಿದ್ವಿ, ಎಕ್ಸ್ ಜಾಗದಾಗ ಟ್ಯಾನ್ ಥೀಟಾ ತಗೊಂಡಿದ್ವಿ, ಯಾಕಂದ್ರೆ 1 minus tan square x divided by 1 plus tan square x ಅಂದ್ರೆ cos 2x ಹೌದಿಲ್ಲ. ಸೊ ಹಂಗಾರೆ ಆ ಫಾರ್ಮುಲಾ ಸೂಟೇಬಲ್ ಆಕೈತೆ ಅನ್ನೋ ಕಾರಣಕ್ಕೆ ನಾವು ಏನ್ ಮಾಡ್ತೀವಿ, ಲೆಟ್ x ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ತಗೋತೀವಿ. ಸರ್ ಹೊರಗಡೆ ಸೈನ್ ಇನ್ವರ್ಸ್ ಐತಿ ಮತ್ತು ನಾವು ಕಾಸ್ ಬಗ್ಗೆ ಯಾಕೆ ನೀವು ಕಾನ್ಸಂಟ್ರೇಷನ್ ಮಾಡತ್ತೀರಿ? ಕಾಸ್ ಬಗ್ಗೆ ಏನ್ ಕಾನ್ಸಂಟ್ರೇಷನ್ ಮಾಡತ್ತಿಲ್ಲ, ಬಟ್ ಇಲ್ಲಿ 1 minus tan square 1 plus tan square ಗೆ ಸೂಟೇಬಲ್ ಆಗುವಂಥದ್ದು ಇದೊಂದೇ ಫಾರ್ಮುಲಾ ಐತಿ. ಸೊ ಅದಕ್ಕೆ ಸೈನಿಗೆ ಸೂಟೇಬಲ್ ಆಗುವಂಥ ಯಾವ ಫಾರ್ಮುಲಾನು ಇಲ್ಲಲ್ಲ, ಅದ್ರ ಸಂಬಂಧ ಈ ರೀತಿ. ನೆಕ್ಸ್ಟ್ ಸೊ ಸಬ್ಸ್ಟಿಟ್ಯೂಷನ್ ಮಾಡು, ತಾನೇ ಬರುತ್ತೆ ಸೈನ್ ಇನ್ವರ್ಸ್ ಕೊಡುತ್ತೆ ನಿಮ್ಗೆ, ಅದು ಹಂಗೆ ಕೊಡುವಂಗ ಕೊಟ್ಟಿರ್ತಾನೆ ನಿಮ್ಗೆ ಆನ್ಸರ್. ನಾವು ನಿಮ್ಗೆ ಸೂಟೇಬಲ್ ಆಗುವಂಥ ಏನೈತಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅನ್ನ ಸಬ್ಸ್ಟಿಟ್ಯೂಷನ್ ಮಾಡಿ, ಇದಕ್ಕೆ ಯಾವ ಫಾರ್ಮುಲಾ ಸೂಟೇಬಲ್ ಆಕೈತಿ ಅದನ್ನ. ನೆಕ್ಸ್ಟ್ ಎಕ್ಸ್ ಜಾಗದಾಗ ಟ್ಯಾನ್ ಥೀಟಾ ತಗೊಂಡಿಲ್ಲ, ಸೊ ದಟ್ ಬಿಕಮ್ಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಟ್ಯಾನ್ ಥೀಟಾ ತಗೊಂಡಿಲ್ಲ, ದಟ್ ಬಿಕಮ್ಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಯಿತು. ನೆಕ್ಸ್ಟ್ y is equal to, ಸೊ ಹಂಗಾರೆ ಸೈನ್ ಇನ್ವರ್ಸ್ ಆಫ್ 1 minus tan square divided by 1 plus tan square ಅಂತಂದ್ರೆ ಯಾರು cos 2x ಐತೆ ಹೌದಿಲ್ಲ. ಸೊ ಅದನ್ನ ಸೇಮ್ ಟು ಸೇಮ್ ನಾವು ಇಲ್ಲಿ ಏನ್ ಬರ್ಕೋತೀವಿ, cos 2x ಬರಿಬೇಕಾಗಿತ್ತ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಥೀಟಾ ಇದ್ದಕ್ಕೆ ಥೀಟಾ ಬರೆಯತ್ತೀವಿ. ಸೊ ಹಂಗಾರೆ ಇಲ್ಲಿ y is equal to ಸೈನ್ ಇನ್ವರ್ಸ್ ಆಫ್ ಇದು ಇನ್ ಟರ್ಮ್ಸ್ ಆಫ್ ಕಾಸ್ ಒಳಗೆ ಬಂದೈತಿ. ಇದು ಸೈನ್ ಇತ್ತು ಅಂತಂದ್ರೆ ಸೈನ್ ಇನ್ವರ್ಸ್ ಸೈನ್ ಅನ್ನ ಬಿಟ್ಟ 2 ಥೀಟಾ ಅಂತ ಬರಿತಿದ್ವಿ, ಬಟ್ ಇನ್ ಟರ್ಮ್ಸ್ ಆಫ್ ಕಾಸ್ ಬಂದೈತೆ ಹಂಗಾರೆ. ಸೊ ಅದನ್ನ ಸೈನ್ ಇವಾಗ ಚೇಂಜ್ ಮಾಡ್ಕೊಳಕ ಬೇಕೀಗ. ಹೆಂಗ್ ಚೇಂಜ್ ಮಾಡ್ಕೊಳ್ಳೋದು ಹಂಗಾರ, ಇದನ್ನ ಮತ್ತೆ ನೀವು 10th ಸ್ಟ್ಯಾಂಡರ್ಡ್ ಒಳಗೂ ಕಲ್ತೀರಿ, ಫಸ್ಟ್ PUC ಒಳಗೂ ಕಲ್ತೀರಿ. ಏನಪ್ಪಾ ಅಂತಂದ್ರ ಸೈನ್ ಆಫ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ನಿಮ್ ಕಡೆ ಒಂದು ಫಾರ್ಮುಲಾ ಐತಿ. ಅದೇ ರೀತಿ ಕಾಸ್ ಆಫ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಅಂತಾನು ನಿಮ್ ಕಡೆ ಫಾರ್ಮುಲಾ ಐತಿ. 5/2 ಇಸ್ ನಥಿಂಗ್ ಬಟ್ 90 ಡಿಗ್ರಿ. 5/2 ರೇಡಿಯನ್ ಒಳಗ ಡಿಗ್ರಿ ಒಳಗ 90 ಆಕೈತಿ. 5/2 ಇಸ್ ನಥಿಂಗ್ ಬಟ್ 90 ಡಿಗ್ರಿ. ಸೊ ಸೈನ್ ಆಫ್ 90 ಮೈನಸ್ ಥೀಟಾ ಕಾಸ್ ಥೀಟಾ, ಕಾಸ್ ಆಫ್ 90 ಮೈನಸ್ ಥೀಟಾ ಸೈನ್ ಥೀಟಾ. ಸೊ ಹಂಗಾರ ಇಲ್ಲಿ ಕಾಸ್ ಥೀಟಾ ಐತಿ, ಇದನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಒಳಗ ಹಿಂಗ್ ಬರಿಬೋದಾ, ಕಾಸ್ ಥೀಟಾನ ಸೈನ್ ಆಫ್ 90 ಮೈನಸ್ ಥೀಟಾ ಅಂತ ಹಿಂಗ್ ಬರಿಬೋದಾ ಇನ್ ಟರ್ಮ್ಸ್ ಆಫ್ ಸೈನ್ ಒಳಗ. ಸೊ ಹಂಗಾರೆ ಕಾಸ್ 2 ಥೀಟಾನ ನಾನು ಸೈನ್ ಆಫ್ 90 ಮೈನಸ್ ಥೀಟಾ ಅಂತ ಬರೀತೀನಿ. ಈಗ ಸೈನ್ ಒಳಗೆ ಚೇಂಜ್ ಆತಲ್ಪ ನೋಡು, ಕಾಸ್ 2 ಥೀಟಾನ ಇನ್ ಟರ್ಮ್ಸ್ ಆಫ್ ಸೈನ್ ಆಫ್ 90 ಮೈನಸ್ ಥೀಟಾ ಆಯ್ತು. ಸೊ ಹಂಗಾರೆ ಈಗ ಟ್ರೈ ಮಾಡ್ತೇನೆ. ಈಗ ಏನಂದ್ರೆ ಸೈನ್ ಇನ್ವರ್ಸ್ ಸೈನ್ ಬಿಟ್ಟ ಇದಿಷ್ಟ ಆಂಗಲ್ ಬರ್ಕೊಂಡ್ಬಿಡ್ತೇನೆ, ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್. ಸೊ ಹಂಗಾರೆ 5/2 ಮೈನಸ್ 2 ಥೀಟಾ ಉಳಿತು. ಸೊ ಹಂಗಾರೆ ಇಲ್ಲಿ ಏನ್ ಬಂತು, y is equal to 5/2 ಮೈನಸ್ 2 ಥೀಟಾ ಇತ್ತು ಹೌದಿಲ್ಲ, ವಾಪಸ್ ಥೀಟಾನ ಸಬ್ಸ್ಟಿಟ್ಯೂಷನ್ ಮಾಡು. 5/2 ಮೈನಸ್ 2 ಥೀಟಾ ಇತ್ತು ಹೌದಿಲ್ಲ. ಥೀಟಾ ಅಂದ್ರೆ ಏನು,
ಎಕ್ಸ್ ಅಂದ್ರೆ ಟ್ಯಾನ್ ಥೀಟಾ, ಥೀಟಾ ಅಂದ್ರೆ ಇದ್ ಕಡೆ ಹೋದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ಹಂಗಾರ ಟ್ಯಾನ್ ಇನ್ವರ್ಸ್ ಎಕ್ಸ್. ಆಕ್ಚುಲಿ ಥೀಟಾ ಬರಿಬೇಕಾಗಿತ್ತು, ಥೀಟಾ ಬದಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ವಾಪಸ್ ರಿವರ್ಸ್ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಇದಕ್ಕೆ ಇನ್ವರ್ಸ್ ಅಪ್ಲೈ ಮಾಡಿದ್ರೆ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಆಕೈತಿ, ರೈಟ್. ಸೊ ಹಂಗಾರ ಈಗ ಡಿಫ್ರೆನ್ಸಿಯೇಷನ್ ಅಪ್ಲೈ ಮಾಡೋಣ. ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ y ಅನ್ನೋ ಫಂಕ್ಷನ್ ಅನ್ನ ನಾನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಸಿಯೇಷನ್ ಮಾಡತ್ತೀನಿ ಅಂತ ಹೇಳ್ದಂಗ, dy ಬೈ ಡಿ ಎಕ್ಸ್ ಅಂದ್ರೆ. ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟಂಟ್ ಟರ್ಮ್ ಏನಾಯ್ತು, ಇದು 0 ಆಯ್ತು. 5/2 ಇಸ್ ನಥಿಂಗ್ ಬಟ್ 90 ಡಿಗ್ರಿ. 90 ಡಿಗ್ರಿ ಅಂದ್ರೆ ಕಾನ್ಸ್ಟಂಟ್ ವ್ಯಾಲ್ಯೂ. ಕಾನ್ಸ್ಟಂಟ್ ಟರ್ಮ್ ಡಿಫ್ರೆನ್ಸಿಯೇಷನ್ ಏನು 0. ಈ 2 ನ ಹಂಗ ಇಟ್ಕೋ. ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಹಂಗಾರೆ ಏನಕ್ಕೈತಿ ಈಗ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇದೇನಕ್ಕೈತಿ 2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಕೈತಿ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಕರೆಕ್ಟ್ ಐತಿ, ಬರ್ಕೊಂಡ್ಬಿಟ್ರಿ. minus 2 divided by 1 plus x square, right? Okay, correct. So next question. ನೆಕ್ಸ್ಟ್ ಕ್ವಶನ್ ನಂಬರ್ 12 ಆಯ್ತಾನೆ. ಈಗ 13 ಕ್ವಶನ್ ನಂಬರ್ 13 ಸಾಲ್ವ್ ಮಾಡ್ಬೇಕು. y is equal to ಏನು ಕೊಟ್ಟಾನವ, ಕಾಸ್ ಇನ್ವರ್ಸ್ ಕೊಟ್ಟಾನ ಈ ಸಲ, ರೈಟ್. ಚೇಂಜ್ ಐತೆ ಹಂಗಾರೆ. ಇದು ಏನೈತಿ ಇವಾಗ, y is equal to ಕಾಸ್ ಇನ್ವರ್ಸ್ ಆಫ್ ಅಂತಂದ್ರೆ ಇದಕ್ಕೆ ಸೂಟೇಬಲ್ ಆಗುವಂತ ಫಾರ್ಮುಲಾ ಕೊಡ್ಬೇಕು. 2x ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಕೊಟ್ಟಾನ. 2x divided by 1 plus x square ಅಂತ ಕೊಟ್ಟಾನ. ಸೊ 2x divided by 1 plus x square ಇದು ಅವಾಗಲೇ ಏನೋ ಸಾಲ್ವ್ ಮಾಡ್ದಂಗೆ ಐತಿ, ರೈಟ್. ಸೊ ಹಂಗಾರೆ ಇಲ್ಲಿ ಇಲ್ಲಿ ಇನ್ ಟರ್ಮ್ಸ್ ಆಫ್ ಕಾಸ್ ಹಾಕಿದೆ ಅಂತ ತಿಳ್ಕೊ. ಅಕಸ್ಮಾತ್ ಕಾಸ್ ಐತೆ ಅಂತಂದ್ರೆ 2 cos x divided by 1 plus cos square x ಈಗ ಏನು ಫಾರ್ಮುಲಾ ನಿನ್ ಕಡೆ ಇಲ್ಲ. ಸೊ ಬಟ್ ನಿನ್ ಕಡೆ ಒಂದು ಫಾರ್ಮುಲಾ ಐತಿ. ಏನ್ ಫಾರ್ಮುಲಾ ಐತಿಪ್ಪ ಅಂತಂದ್ರೆ, ಇಲ್ಲಿ ಬರಿತೇನೆ ನೋಡಿ ಸೈಡ್. ಇಲ್ಲಿ 2 tan x ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂದ್ರ ಸೈನ್ 2x ಅಂತ ಒಂದು ಫಾರ್ಮುಲಾ ಐತಿ. ಇದು ಫಸ್ಟ್ PUC ಒಳಗ ಫಾರ್ಮುಲಾ ಕಲ್ತಿರ್ತೀರಿ, ನೆನಪಿಡ್ಲೇಬೇಕು, ರೈಟ್. 2 tan x ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂದ್ರ ಸೈನ್ 2x ಅಂತ ಫಾರ್ಮುಲಾ ಐತಿ. ಸೊ ಹಂಗಾರ ಇದಕ್ಕೆ ಇದು ಸೂಟೇಬಲ್ ಆಕೈತೆ ಅನ್ನೋ ಕಾರಣಕ್ಕ ಇನ್ ಪ್ಲೇಸ್ ಆಫ್ ಎಕ್ಸ್ ಈಕ್ವಲ್ ಟು ಏನ್ ಮಾಡ್ತೀವಿ ನಾವು, ಟ್ಯಾನ್ ಥೀಟಾನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಸರ್ ಎಕ್ಸ್ ಐತಲ್ಲ ಫಾರ್ಮುಲಾ ಒಳಗ, ಎಕ್ಸ್ ಇಲ್ಲಿ ಐತಲ್ಲ, ಚೇಂಜ್ ಮಾಡಕ್ ಹೊಂಟೀನಿ ಅಂತಂದ್ರೆ ಏನ್ ಮಾಡ್ಬೇಕು, ಯಾವ್ದಾರ ಬೇರೆ ವೇರಿಯೇಬಲ್ ತಗೋಬೇಕು. ನಂಗೆ ಥೀಟಾ ಇಷ್ಟ, ನಾ ಥೀಟಾ ತಗೋತೀನಿ, ರೈಟ್. ಸೊ ಹಂಗಾರ ಈಗ ಈ ವಾಯ್ನ ಹಂಗೆ ಇಟ್ಕೊಂಡು ಒಂದಕ್ಕೆ ಸಿಂಪ್ಲಿಫಿಕೇಶನ್ ಮಾಡಿ ಆಮೇಲೆ ಡಿಫ್ರೆನ್ಸಿಯೇಷನ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಒಂದಕ್ಕೆ ಇದು ಕಾಸ್ ಇನ್ವರ್ಸ್ ಸಮಥಿಂಗ್ ಐತಲ್ಲ, ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಈಗ cos inverse of 2 as it is in the place of x tan theta divided by 1 plus in the place of x tan theta that is square ಇದ್ದಿದ್ದಕ್ಕೆ tan square theta ಆಯ್ತು. ಇಷ್ಟಂತೂ ನೀವು ಬರ್ಕೊಳಕ್ ಗೊತ್ತಾಗತ್ತೆ ನಿಮ್ಗೆ. ಸೊ ಯಾಕಂದ್ರೆ ಆಲ್ರೆಡಿ ಇಲ್ಲಿ ಫಾರ್ಮುಲಾ ಐತಿ, ಬರ್ದ್ರ ಬಿಟ್ಟಿವಿ ಅಲ್ಲಿ. ಸೊ ಇದು ಹೆಂಗೈತಿ ಫಾರ್ಮುಲಾ, ಎಕ್ಸಾಕ್ಟ್ ಸೈನ್ 2x ಫಾರ್ಮುಲಾ ಇದ್ದಂಗೆ ಐತಿ. ಸೊ ಹಂಗ ನಾವೇನ್ ಮಾಡ್ಕೋತೇವೆ ಹಂಗಾರೆ ಇಲ್ಲಿ ಸೈನ್ 2x ಬರಿಬೇಕಾಗಿತ್ತು, ಎಕ್ಸ್ ಬದ್ಲಿ ಥೀಟಾ ಐತಿ. ಸೊ ಥೀಟಾ ಅನ್ನೋದು ಬರ್ಕೊಂಡ್ಬಿಡ್ತೀನಿ. ಹಂಗಾರೆ ಇವಾಗ ಸರ್ ಆಕ್ಚುಲಿ ಬಕೆಟ್ ಒಳಗೆ ಏನ್ ಬರ್ಬೇಕಾಗಿತ್ತು, ಕಾಸ್ ಬರ್ಬೇಕಾಗಿತ್ತು. ಅವಾಗ ಕಾಸ್ ಇನ್ವರ್ಸ್ ಕಾಸ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂತ ಬರ್ಕೊಳಕ್ ಚಲೋ ಆಕಿತ್ತು ನನಗ. ಬಟ್ ಬಕೆಟ್ ಒಳಗ ಇಲ್ಲಿ ಏನ್ ಬಂದೈತಿ, ಬಕೆಟ್ ಒಳಗ ಇದು ಕಾಸ್ ಇಲ್ಲ. ಸೊ ನಾವು ಚೇಂಜಸ್ ಮಾಡ್ಕೋಬೇಕಂಗಾರಿ. ಸೊ ಹಂಗಾರೆ ಈಗ ಇದೇ ಜಸ್ಟ್ ಆಗಲಿ ಕ್ವಶನ್ ಸಾಲ್ವ್ ಮಾಡ್ದಂಗ ಸೈನ್ ಆಫ್ 90 ಮೈನಸ್ ಇಟನ ಕಾಸ್ ಇಟ ಅಂತ ಬರೀಬಹುದು. ಅಕಸ್ಮಾತ್ ನಿನಗ ಈಗ ಸೈನ್ ಇದ್ದಿದ್ದು ಕಾಸ್ ಬೇಕಂತಂದ್ರ, ಸೈನ್ ಇದ್ದಿದ್ದನ್ನ ಕಾಸ್ ಬೇಕಂದ್ರೆ ಇಲ್ಲಿ ನೋಡ್ರಿ, ಕಾಸ್ ಆಫ್ 90 ಮೈನಸ್ ಇಟಾ ಅಂತ ಬರ್ಕೋಬೇಕು. ಚೇಂಜ್ ಮಾಡ್ಕೋಬಹುದು ನಾವು ಅಲ್ಲೆಲ್ಲೆಲ್ಲೇ. ಸೈನ್ ಥೀಟಾ ಇದ್ದಿದ್ದನ್ನ ಕಾಸ್ ಇಟಾ ಅಂತ ಬರ್ಕೋಬೇಕಂದ್ರೆ 90 ಮೈನಸ್ ಇಟಾ ಅಂತ ಬರ್ಕೋಬೇಕು. ಬಿಕಾಸ್ ವಿ ನೋ ದಟ್ ಕಾಸ್ ಆಫ್ 90 ಮೈನಸ್ ಇಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ. ಸೊ ಡಿಯರ್ ಸ್ಟೂಡೆಂಟ್ಸ್, cos inverse of in the place of sin 2 theta we can write cos of 90 minus
ಥೀಟಾ ಇಷ್ಟ ಬರ್ಕೋಬಹುದು. ನಾ ಇಲ್ಲಿ ಏನೈತೆ ಅದ ಬರ್ದೇನಪ್ಪ, ಕಾಸ್ ಆಫ್ 90 ಮೈನಸ್ ಥೀಟಾ ಅಂದ್ರೆ ಸೈನ್ ಥೀಟಾ ಅಂದ್ರೆ ಕಾಸ್ ಆಫ್ 90 ಮೈನಸ್ ಥೀಟಾ. ಬಟ್ ಇಲ್ಲಿ 2 ಥೀಟಾ ಐತಲ್ಲ, ಹಂಗ ನಾವು ಇಲ್ಲಿ ಏನ್ ಬರೀನು, ಇಲ್ಲಿ 2 ಥೀಟಾ ಅಂತ ಬರ್ಕೊಂಡ್ಬಿಡೋದು. ಮತ್ 2 ಮಿಸ್ ಮಾಡಿದ್ರೆ ರಾಂಗ್ ಆಕೈತಪ್ಪ ಮತ್ತದ. ಸೊ y is equal to cos inverse cos ಹೋಗಿ ಏನ್ ಉಳಿತು ಇಲ್ಲಿ 5/2 ಮೈನಸ್ 2 ಥೀಟಾ ಅಂತ ಬಂತು. ಹೌದಾ? ಸೊ ಹಂಗಾರೆ ಈಗ ವಾಪಸ್ ಥೀಟಾ ವ್ಯಾಲ್ಯೂನ ರಿವರ್ಸ್ ಸಬ್ಸ್ಟಿಟ್ಯೂಷನ್ ಮಾಡು. ನೀ ಮೇಲ್ಗಡೆ ಏನ್ ತಗೊಂಡಿ ಇಲ್ಲಿ x is equal to tan ಥೀಟಾ ಅಂತ ತಗೊಂಡಿ. ಥೀಟಾ is equal to ಏನಕ್ಕೈತದು, ಥೀಟಾ is equal to tan inverse x ಆಕೈತಿ. ಸೊ ಹಂಗಾರ y is equal to 5/2 ಮೈನಸ್ 2 ಹಂಗ ಇಟ್ಕೋ. ಇನ್ ದ ಪ್ಲೇಸ್ ಆಫ್ ಥೀಟಾ ಏನ್ ಬರಿಬಹುದು, ನಾನು ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಇಲ್ಲಿ ಬರಿಬಹುದು. ಇನ್ ತೊಗೊಂಡಿರ್ತೀವಲ್ಲ ವಾಪಸ್ ರಿವರ್ಸ್ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಸೊ ಈಗ ನೀ ಡಿಫ್ರೆನ್ಸಿಯೇಷನ್ ಸ್ಟಾರ್ಟ್ ಮಾಡ್ಬೇಕು. ಇನ್ನು ಮೇಲೆ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಹಂಗಾರ ಈ y ನ ಡಿಫ್ರೆನ್ಸಿಯೇಷನ್ ಮಾಡಿದ್ರ ದಟ್ ಈಸ್ dy/dx ds ಸ್ಟೂಡೆಂಟ್ಸ್. ಈ ಡಿಫ್ರೆನ್ಸಿಯೇಷನ್ ಆಫ್ 90 ಡಿಗ್ರಿ 0 because constant term, differentiation of constant term 0, minus 2 ಹಂಗ ಇಟ್ಕೋ. differentiation of tan inverse x 1 divided by 1 plus x square. If you simplify this one, we get dy/dx is equal to 2 1s are 2 divided by 1 plus x square. Okay, this is a solution. Correct ಐತಿ. ಯಾಕೆ ಲಾಸ್ಟ್ ಆನ್ಸರ್ ಸೇಮ್ ಐತೆ, ಅವಾಗಲೇ ನೋಡಿದ್ದೆ, ಕರೆಕ್ಟ್ ಐತಿ. ರೈಟ್. ಸೊ ಹಂಗಾರ ಇವಾಗ ಕ್ವಶನ್ ನಂಬರ್ ಯಾವ್ದು ಸಾಲ್ವ್ ಮಾಡೋಣ, ಈಗ 13 ಆಯ್ತಲ್ಲ, ಇನ್ನೆರಡು ಕ್ವಶನ್ 14 15 ನಾವು ಸಾಲ್ವ್ ಮಾಡೋಣ. ಓಕೆ, ಇದನ್ನ ಬರ್ಕೊಳ್ರಿ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್, y is equal to sin inverse of 2x square root of 1 minus x square ಅಂತ ಐತಿ ಕ್ವಶನ್. ಸೊ ಇಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಂದ್ರೆ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಸಾಲ್ವ್ ಮಾಡಿರೋ ಪ್ರಕಾರ ಎಕ್ಸ್ ಜಾಗದಾಗ ಸೈನ್ ಅವರ ಕಾಸನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ಎಕ್ಸ್ ಜಾಗದಾಗ ಸೈನ್ ಹಾಕಿದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತಾರೆ ಬರಿಬೋದು. ಇಲ್ಲ ಕಾಸ್ ಹಾಕಿದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತಾರೆ ಬರಿಬೋದು. ಅವಾಗ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಕೈತಿ. ಆ ಫಾರ್ಮುಲಾ ಎಲ್ಲಿಂದ ಬರೆದಿರ್ತೀವಿ, ಇಲ್ಲಿಂದ ಬರೆದಿರ್ತೀವಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಅಂತ ಐತಲ್ಲ. ಸೊ ಇಲ್ಲಿ ಈ ಸೈನ್ ಸ್ಕ್ವೇರ್ ಥೀಟಾ ಆ ಕಡೆ ಕಳಿಸಿದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಬರ್ತೈತಿ. ಅಕಸ್ಮಾತ್ ಕಾಸ್ ಸ್ಕ್ವೇರ್ ಥೀಟಾ ಆ ಕಡೆ ಕಳಿಸಿದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಥೀಟಾ ಅಂತ ಬರ್ತೈತಿ. ಸೊ ಹಂಗಾರೆ ಎಕ್ಸ್ ಜಾಗದಾಗ ಸೈನ್ ಅರ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು, ಕಾಸ್ ಅರ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ನಮ್ಗೆ ಈ ರೀತಿ ಟರ್ಮ್ಸ್ ಬರ್ತಾವ. ಈ ರೀತಿ ಟರ್ಮ್ಸ್ ಬಂದ ಮೇಲೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡ್ಕೋಬಹುದು. ಸೊ ಹಂಗಾರೆ ಯಾವ್ದು ಹಾಕಿದ್ರೆ ಸೂಟೇಬಲ್ ಆಕೈತಿ, ಇಲ್ಲಿ ಸೈನ್ ಹಾಕಿದ್ರೆ 2 ಸೈನ್, ಇಲ್ಲಿ ಸೈನ್ ಹಾಕಿದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಆಕೈತಿ. ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆದ್ರೆ ಇಲ್ಲಿ ಒಳಗಡೆ ಕಾಸ್ ಅನ್ನೋ ಟರ್ಮ್ ಬರ್ತೈತಿ. ಅವಾಗ ನೆಕ್ಸ್ಟ್ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂದ್ರೆ ಸೈನ್ 2x ಅಂತ ಮತ್ತೊಂದು ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಅದು ಬರ್ದಿಟ್ಟಿತ್ತು ಆಲ್ರೆಡಿ ಇಲ್ಲಿ 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಈಸ್ ಈಕ್ವಲ್ ಟು ಸೈನ್ 2 ಥೀಟಾ ಅಂತ. ಸೊ ಹಂಗಾರೆ ಸೂಟೇಬಲ್ ಯಾವುದಾಯ್ತು ನಮಗಿಲ್ಲಿ, ಸೈನ್ ಥೀಟಾ ಸೂಟೇಬಲ್ ಆಯಿತು. ಎಕ್ಸ್ ಈಕ್ವಲ್ ಟು ಸೈನ್ ಥೀಟಾ ಸೂಟೇಬಲ್ ಆಯಿತು, ಎಕ್ಸಾಕ್ಟ್ ಸೂಟೇಬಲ್ ಆಗ್ತದೆ. ಯಾಕೆ ಸೈನ್ ಥೀಟಾ ಅಂತಂದ್ರೆ ಇಲ್ಲಿ ನೋಡ್ರಿ, ಅದು ಏನಾಗ್ತೈತಿ ಅಂದ್ರೆ ಸೈನ್ ಇನ್ವರ್ಸ್ ಆಫ್ 2 ಆ್ಯಸ್ ಇಟ್ ಈಸ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಸೈನ್ ಥೀಟಾ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಸೊ ಇದು ಎಕ್ಸಾಕ್ಟ್ ಯಾಕೆ ಸೂಟೇಬಲ್ ಆಕೈತಿ ಅಂತಂದ್ರೆ ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗೋದು ಅಷ್ಟೇ ಅಲ್ಲ, ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತಂದ್ರೆ ಏನು, ಕಾಸ್ ಸ್ಕ್ವೇರ್ ಥೀಟಾ ಬರ್ಕೋತಿ. 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋತಿ. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗೋದು ಅಷ್ಟೇ ಅಲ್ಲ, ನಿನಗೆ ಇದೊಂದು ಫಾರ್ಮುಲಾ ಮ್ಯಾಚ್ ಆಕೈತೆ ಎಕ್ಸಾಕ್ಟ್. ಅದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಕಾಸ್ ಥೀಟಾ ಅಂತ ಬಂತು. ಸೊ 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಏನಕ್ಕೈತಿ ನಿನಗೆ, ವಾಪಸ್ ಏನು ಸಿಗ್ತೈತಿ ನಿನಗೆ, ಸೈನ್ 2 ಥೀಟಾ ಅಂತ ಮತ್ತೊಂದು ಫಾರ್ಮುಲಾ ಅಪ್ಲೈ ಮಾಡ್ಕೋಬೋದು. ಸೈನ್ 2 ಥೀಟಾ ಬಂತು ಅಂದ್ರೆ ಇಲ್ಲಿ ಸೈನ್ ಇನ್ವರ್ಸ್ ಸೈನ್ ಬೈ ಆ ಪ್ರಾಪರ್ಟಿನೂ ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಇದು ಎಕ್ಸಾಕ್ಟ್ ಸೂಟೇಬಲ್ ಆಗುವಂಥ ಸೈನ್ ಕಾಸ್ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೋದು. ನಾನು ಸೈನ್ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡೇನಿ. ರೈಟ್. ಸೊ ಹಂಗಾರೆ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಇದೇನು ಬರಿಬೋದು, 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ.
ಸೈನ್ 2 ಥೀಟಾ ಅಂತ ಬರಿಬೋದು. ಈ ಫಾರ್ಮುಲಾ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ನಾವು ನೋಡಕತ್ತಂಗೆ ಆ ಫಾರ್ಮುಲಾ ಭಾಳ ಕಡೆ ಯೂಸ್ ಆಗೈತಿ. ಯಾವುದು 2 sin θ ಇಂಟು ಕಾಸ್ ಥೀಟಾ ಸೈನ್ 2 ಥೀಟಾ ಅದ. ಮತ್ತು ಇದನ್ನು ಹಾಫ್ ಆ್ಯಂಗಲ್ ಫಾರ್ಮುಲಾ ಇದಕ್ಕೆ ಡಿವೈಡ್ ಬೈ 2 ಮಾಡಿದರೆ ಸೈನ್ ಥೀಟಾ ಈಸ್ ಈಕ್ವಲ್ ಟು 2 sin θ ಡಿವೈಡ್ ಬೈ 2 ಕಾಸ್ ಥೀಟಾ ಡಿವೈಡ್ ಬೈ 2 ಕಾಸ್ ಥೀಟಾ ಬೈ 2 ಅದು ಭಾಳ ಕಡೆ ಯೂಸ್ ಆಗೈತಿ, ರೈಟ್. ಸೊ ಹಂಗಾರೆ ಇಲ್ಲಿ ಏನು ಬರಿಬೋದು ಹಂಗಾರೆ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಸೈನನ್ನು ಬಿಟ್ಟು ಜಸ್ಟ್ 2 ಥೀಟಾ ಅಂತ ಬರಿಬೋದು. ಸೊ 2 ಥೀಟಾ ಅಂತ ಬರೆದ್ರೆ y ಈಸ್ ಈಕ್ವಲ್ ಟು 2 ಹಂಗೆ ಇಟ್ಕೋ ಇನ್ ದ ಪ್ಲೇಸ್ ಆಫ್ ಥೀಟಾ. ಈ ಥೀಟಾ ಅಂದರೆ ಏನೋ ತೊಗೊಂಡಿವಲ್ಲ ಇಲ್ಲಿ ಏನು ತೊಗೊಂಡಿದ್ವಿ, ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಥೀಟಾ ಅಂತ ತೊಗೊಂಡಿದ್ವಿ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ವಾಪಸ್ ಥೀಟಾ ಅಂದರೆ ಏನು ಸಬ್ಸ್ಟಿಟ್ಯೂಷನ್ ಮಾಡ್ಬೋದು, ಥೀಟಾ ಅಂದರೆ ವಾಪಸ್ ಸೈನ್ ಈ ಕಡೆ ಕರ್ಕೊಂಡೇವು ಅನ್ಕೋ ಸೈನ್ ಇನ್ವರ್ಸ್ ಎಕ್ಸ್ ಅಂತ. ಥೀಟಾ ಜಾಗದಾಗ ಏನು ಬರಿಬೋದು ಹಂಗಾರೆ ನಾ ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬರಿಬೋದು. ಸರ್ ಎಲ್ಲ ಕಡೆ ಟ್ಯಾನ್ ಸಬ್ಸ್ಟಿಟ್ಯೂಷನ್ ಮಾಡಿ ಇದೊಂದು ಕ್ವಶನ್ದಾಗ ಯಾಕೆ ಸೈನ್ ಥೀಟಾ ಸಬ್ಸ್ಟಿಟ್ಯೂಷನ್ ಮಾಡೀವಿ. ಇಲ್ಲಿ ಸೈನ್ ಥೀಟಾ ಹಾಕೊಂಡ್ರೆ 1 - sin ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಆಕೈತಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಹಾಕಿದ್ರೆ ಸಿಂಪ್ಲಿಫೈ ಆಕೈತಿ. ಟ್ಯಾನ್ ಥೀಟಾ ಹಾಕೊಂಡ್ರೆ 1 - tan ಸ್ಕ್ವೇರ್ ಥೀಟಾ ಏನು ಯೂಸ್ ಆಕೈತಿ, ಏನು ಯೂಸ್ ಆಗಂಗಿಲ್ಲ ಸರ್. ಅದಕ್ಕೊಂದು ಫಾರ್ಮುಲಾ ಐತಲ್ಲ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಅಲ್ಲಿ 1 + tan ಸ್ಕ್ವೇರ್ ಥೀಟಾ ಅಂತಂದ್ರೆ ಸೆಕ್ ಸ್ಕ್ವೇರ್ ಥೀಟಾ ಅಂತ ಐತಿ. 1 + tan ಸ್ಕ್ವೇರ್ ಥೀಟಾ ಅಂದ್ರೆ ಸೆಕ್ ಸ್ಕ್ವೇರ್ ಥೀಟಾ ಐತಿ. 1 - tan ಸ್ಕ್ವೇರ್ ಇಲ್ಲ, ಇಲ್ಲಿ ಮೈನಸ್ ಐತಿ. ಅದ್ರ ಸಂಬಂಧ ಟ್ಯಾನ್ ಬಿಟ್ಟು ಸೈನ್ ಕಾಸ್ ಹೋಗ್ತೀವಿ. ಯಾವಾಗ ಮೈನಸ್ ಇರ್ತೈತಿ ಸೈನ್ ಕಾಸ್ ಬಗ್ಗೆ ಥಿಂಕ್ ಮಾಡ, ಪ್ಲಸ್ ಇದ್ದಾಗ ಟ್ಯಾನ್ ಕಾಟ್ ಬಗ್ಗೆ ಥಿಂಕ್ ಮಾಡು. ಓಕೆ ಬ್ಯಾಡ್ ಐತಿ. ಸೊ ಹಂಗಾರೆ ಇಲ್ಲಿ ಏನು ಬಂತು ನಮ್ಗೆ ಡಿಫ್ರೆನ್ಷಿಯೇಷನ್ ಮಾಡೋಣ. ಹಂಗೆ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಈಗ ಸ್ಟಾರ್ಟ್ ಮಾಡೋಣ. ಈ y ಅನ್ನೋ ಟರ್ಮನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಷಿಯೇಷನ್ ಮಾಡೋಣ. ಈ 2ನ ಔಟ್ಸೈಡ್ ಇಟ್ಕೊಳ್ಳೋನು. ಈ ಸೈನ್ ಇನ್ವರ್ಸ್ ಎಕ್ಸನ್ನು ಏನು ಮಾಡ್ಕೊಳ್ಳೋನು, ಇದನ್ನು ಮತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಏನು ಮಾಡ್ಕೊಳ್ಳೋನು ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳೋನು. ಓಕೆ, ಈ ಸೈನ್ ಇನ್ವರ್ಸ್ ಎಕ್ಸನ್ನು ಏನು ಮಾಡ್ಕೊಳ್ಳೋನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳೋದು. ದಟ್ ಈಸ್ ಡಿ ಬೈ ಡಿ ಎಕ್ಸ್. y ಜಾಗದಾಗ ಸೈನ್ ಇನ್ವರ್ಸ್ ಎಕ್ಸ್. ಓಕೆ, ಸೊ ಹಂಗಾರೆ ಇದು dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 2 ಹಂಗೆ ಇಟ್ಕೋ. ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ದು ಹೆಂಗೆ ನಿಮ್ಗೆ ಆಗಲಿ ಯೂಸ್ ಆತಲ್ಲ, ಇಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ದು ಫಾರ್ಮುಲಾ ನಮ್ಗೆ ಗೊತ್ತಿರಬೇಕು. ಏನೈತಿ 1 / √1 - x² ಐತಿ. ಅದು ಅಕಸ್ಮಾತ್ ಇಲ್ಲಿ ಕಾಸ್ ಇನ್ವರ್ಸ್ ಎಕ್ಸ್ ಇದ್ರೆ ಸೇಮ್ ಫಾರ್ಮುಲಾ ಅದು ಮೈನಸ್ ಹಚ್ಕೋಬೇಕು, ಇಷ್ಟ ಒಂದು ಎಕ್ಸ್ಟ್ರಾ ಮೈನಸ್. ಸೊ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ 1 / √1 - x². ಸೊ ಹಂಗಾರೆ ಇಲ್ಲಿ ಏನು ಬರಿಬೋದು 1 / √1 - x² ಅಂತ ಬರಿಬೋದು. ನೆಕ್ಸ್ಟ್ ಫಾರ್ಮುಲಾ ಅಂತ ನೆನ್ಪಿಡ್ಲೇಬೇಕು, ಅನಿವಾರ್ಯ, ಇನ್ನೂ ಮಾಡೋಕ್ಕೆ ಬರೋಲ್ಲ. 2 × 1 = 2 / √1 - x. ಆಮೇಲೆ ಒಂದು ನೆನ್ಪಿಡಿದ್ರೆ ಇನ್ನೊಂದು ನೆನ್ಪಿಡೋ ಅವಶ್ಯಕತೆ ಇರಲ್ಲ. ಇದು ಸೈನ್ ಇನ್ವರ್ಸ್ ಎಕ್ಸಿಗೆ ಸೇಮ್ ಇದೇ ಫಾರ್ಮುಲಾ ಐತಲ್ಲ, ಕಾಸ್ ಇನ್ವರ್ಸ್ ಎಕ್ಸಿಗೆ ಅದ ರಿಪೀಟ್ ಆಕೈತಿ, ಬಟ್ ಮೈನಸ್ ಒಂದು ಎಕ್ಸ್ಟ್ರಾ ಬರಿಬೇಕು. ಓಕೆ, ಸೊ ಹಂಗಾರೆ ಇದು dy ಬೈ ಡಿ ಎಕ್ಸ್ ಈಕ್ವಲ್ ಟು 2 / √1 - x² ಆಯಿತು. This is the solution of question number 14. In the last question number 15 ಸಾಲ್ವ್ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ಬರ್ಕೊಳ್ರಿ. question number 15 ಸಾಲ್ವ್ ಮಾಡೋಣ. ಲಾಸ್ಟ್ ಕ್ವಶನ್. ಓಹೋ ಸೆಕ್ ಸ್ಕ್ವೇರ್ ಅಂತ ಏನೋ ಕೊಟ್ಟಾನ, ಅಲ್ಲಿ ಸೆಕ್ ಥೀಟಾ ಅಂತೇನೋ ಕೊಟ್ಟಾನ, ಬರ್ಕೊಳ್ಳೋಣ. ಕ್ವಶನ್ ನಂಬರ್ 15. y is equal to sec inverse of 1 divided by 2x² minus 1 ಈ ರೀತಿ ಕ್ವಶನ್ ಕೊಟ್ಟಾನ. ಎಕ್ಸ್ ಇಸ್ ಲೆಸ್ ದೆನ್ 1/2 ಅಂತ ಕೊಟ್ಟಿರ್ತಾನೆ. ಅಂದ್ರೆ 1/2 ಇಲ್ಲಿ ಹಾಕೊಂಡ್ರೆ ಅದು ಮತ್ತೆ 0 ಬರ್ತೈತಿ, ನಾಟ್ ಡಿಫೈನ್ ಆಕೈತಿ ಅಂತ ಅದ್ರ ಸಂಬಂಧ ಹಂಗೆಲ್ಲ ಕೊಟ್ಟಿರ್ತಾನೆ ಕಂಡೀಷನ್. ನನಗೆ ಬೇಕಾಗಿರೋ ಕ್ವಾಂಟಿಟಿ ಮೇನ್ ಕ್ವಾಂಟಿಟಿ ಇಲ್ಲಿ ಸೆಕ್ ಇನ್ವರ್ಸ್ ಆಫ್ 1 / 2x² minus 1 ಅಂತ ಐತಿ, ರೈಟ್. ಸೊ ಹಂಗಾರೆ ಇಲ್ಲಿ ಅವ ಸೆಕ್ ಇನ್ವರ್ಸ್ ಅಂತ ಕೊಟ್ಟಾನ. ನಮಗೆ ಜಾಸ್ತಿ ಸೂಟೇಬಲ್ ಆಗೋದು ಕಾಸ್ ಇನ್ವರ್ಸು, ಸೈನ್ ಇನ್ವರ್ಸು, ಟ್ಯಾನ್ ಇನ್ವರ್ಸು, ಅವೆಲ್ಲ ನಮಗೆ ಸೂಟೇಬಲ್ ಅನ್ನಿಸ್ತಾವೆ.
ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಇದನ್ನು ಚೇಂಜಸ್ ಮಾಡ್ಕೋತೀನಿ. ಹಿಂಗೆ ಸಾಲ್ವ್ ಮಾಡ್ಕೋತ ಹೋಗ್ಬೋದು, ಇಲ್ಲಾಂದ್ರೆ ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನನಗೇನು ಬೇಕಾಗೈತಿ ಸೈನು ಕಾಸು ಟ್ಯಾನ್ ಇನ್ವರ್ಸ್ ಒಳಗೆ ಬಂದರೆ ನನಗೆ ಸ್ವಲ್ಪ ಸೂಟೇಬಲ್ ಅಕ್ಕವ, ಇವೆಲ್ಲ ಫಾರ್ಮುಲನ್ನು ಆರಾಮ್ಸರಿ ಅಪ್ಲೈ ಮಾಡ್ಕೋಬೋದು. ರೈಟ್. ಸೊ ಇಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ಈ ಸೆಕ್ ಇನ್ವರ್ಸ್ ಐತಲ್ಲ, ಈ ಸೆಕ್ ಇನ್ವರ್ಸ್ ಈ ಕಡೆ ಕರ್ಕೊಂಬಂದುಬಿಟ್ರೆ ಏನಾಕೈತಿ, ಇನ್ವರ್ಸ್ ಹೋಗಿ ಸೆಕ್ ವಾಯ್ ಆಗಿಬಿಡ್ತೈತಿ. ಇನ್ವರ್ಸ್ ಹೋಗಿ ಸೆಕ್ ವಾಯ್ ಆಗಿಬಿಡ್ತೈತಿ, ಸೆಕೆಂಡ್ ವಾಯ್ ಆಗಿಬಿಡ್ತೈತಿ. ಸೆಕ್ ಇನ್ವರ್ಸ್ ಐತಲ್ಲ, ಇದನ್ನು ಈ ಕಡೆ ಕರ್ಕೊಂಬಂದೇನಿ ಅನ್ಕೋ, ಅದು ಸೆಕ್ ವಾಯ್ ಆಕೈತಿ. ಓಕೆ. ಇಲ್ಲ ಆ್ಯಕ್ಚುಲಿ ಅದು ಏನಾಕೈತಿ ಅಂದರೆ ಎರಡು ಕಡೆ ಸೆಕ್ಕನ್ನು ಅಪ್ಲೈ ಮಾಡಿರ್ತೀವಿ, ಎರಡು ಕಡೆ ಸೆಕ್ ಅಪ್ಲೈ ಮಾಡಿದರೆ ಇಲ್ಲಿ ಸೆಕ್ ವಾಯ್ ಆಕೈತಿ. ಸೆಕ್ ಇನ್ವರ್ಸ್ ಹೋಗಿ ಏನಾಕೈತಿ, ವಾಪಸ್ ನಿನಗೆ ಇದಿಷ್ಟ ಕ್ವಾಂಟಿಟಿ ಉಳಿತೈತಿ. ಈ ಸೆಕ್ ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡ. ಸೆಕ್ ಇನ್ವರ್ಸ್ ಈ ಕಡೆ ಹೋಗೈತೆ ಅನ್ಕೋ, ಸೆಕ್ ವಾಯ್ ಆಕೈತಿ. ಇಲ್ಲಿ ಯಾರು ಉಳಿತಾರೋ 1/2x² - 1 ಉಳಿತಾರೆ. ಸೆಕ್ ಇನ್ವರ್ಸ್ ಆ ಕಡೆ ಹೋದರೆ ಸೆಕ್ ವಾಯ್ ಆಯಿತು, 1/2x² - 1 ಆಯ್ತು. ಸೊ ಏನು ಯೂಸ್ ಆಯ್ತು ಸರ್ ಇದರಿಂದ? ಇದರಿಂದ ಏನು ಯೂಸ್ ಆಯ್ತಂದ್ರೆ ನಾ ಅದನ್ನು ಚೇಂಜ್ ಮಾಡ್ಕೋತೀನಿ. ಇವಾಗ ಏನು ಮಾಡ್ಕೋತೀನಿ ಅಂತಂದ್ರೆ ಸೆಕ್ ರೆಸಿಪ್ರೋಕಲ್ ಯಾರು ಕಾಸ್ ಹೌದಿಲ್ಲ. ಸೊ ಸೆಕ್ ವಾಯ್ನ ನಾವು 1/cos y ಅಂತ ಬರ್ಕೋತೀನಿ = ಇದನ್ನ ಹೆಂಗಿತ್ತು ಹಂಗೆ ಇಡ್ತೀನಿ 2x² - 1. ಇನ್ ಪ್ಲೇಸ್ ಆಫ್ ಸೆಕ್ ವಾಯ್ ಏನು ಬರ್ತೀನಿ, 1/cos y ಬರ್ತೀನಿ. ಯಾಕಂದ್ರೆ ಸೆಕ್ ರೆಸಿಪ್ರೋಕಲ್ ಕಾಸ್ ರೆಸಿಪ್ರೋಕಲ್ ಸೆಕ್. ಸೊ ಹಂಗಾರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಈ ಟರ್ಮ್ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ, ಈ ಟರ್ಮ್ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. cos y × 1 ಏನಾಕೈತಿ ನಿನಗೆ, cos y ಸಿಗ್ತೈತಿ. 2x² - 1 ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿದರೆ 2x² - 1 ಸಿಗ್ತೈತಿ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ cos y = 2x² - 1 ಬಂತು. ಸೊ ಹಂಗಾರೆ ನಾ ಇದನ್ನು cos y ಐತಲ್ಲ, ಇದನ್ನ ಹಿಂಗೆ ಈಗ ಉಲ್ಟಾ ಪಲ್ಟಾ ಬರ್ಕೊಂಡ್ಬಿಡ್ಲಿ. ಹಂಗಾರೆ ಈಗ ಹಿಂಗಂದ್ರೆ ಹಿಂಗೆ, ವಾಪಸ್ ಹಿಂಗಂದ್ರೆ ಹಿಂಗೆ ಬರ್ಕೊಂಡ್ಬಿಡ್ತೀನಿ. cos y = 2x² - 1 ಅಂತ ಬರ್ಕೋತೀನಿ. ಎರಡು ಸೇಮ್ ಒಂದು ಅಲ್ಲ. 2x² - 1 ಅಂತ cos y, ಈ ಕ್ವಾಂಟಿಟಿನ ಈಚೆ ಕಡೆ ಬರ್ಕೊಂಡೇನಿ, ಈ ಕ್ವಾಂಟಿಟಿ ಈ ಕಡೆ ಬರ್ಕೊಂಡೇನಿ. ಓಕೆ. ಸೊ ಇಲ್ಲಿ ತನಕ ಏನು ಮಾಡಿದೆ ಅಂತಂದ್ರೆ ನನಗೆ ಸೆಕ್ ಅಂದ್ರೆ ನನಗೆ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ಏನು ಮಾಡೀನಿ, ಸೆಕ್ ಆ ಕಡೆ ಕರ್ಕೊಂಡೋಗೇನು ಅನ್ಕೋ, ಸೆಕ್ ವಾಯ್ ಆಕೈತಿ 1/2x² - 1 ಬಂತು. ಸೆಕ್ ಅಂತಂದ್ರೆ 1/cos y, ಯಾಕಂದ್ರೆ ಸೆಕ್ ರೆಸಿಪ್ರೋಕಲ್ ಕಾಸ್ ಆಯಿತು. ಇದನ್ನ ಆ್ಯಸ್ ಇಟ್ ಈಸ್ ಹಂಗೆ ಬರ್ದೇನಿ. ಈ ಟರ್ಮ್ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡೀನಿ, ಈ ಟರ್ಮ್ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡೀನಿ. ಈ ಥರ ಸೊಲ್ಯೂಷನ್ ಬಂದೈತೆ ನನಗೆ. ಇದನ್ನ ಈ ಕಡೆ ಬರ್ಕೊಂಡೀನಿ, ಇದನ್ನ ಈ ಕಡೆ ಬರ್ಕೊಂಡೀನಿ. ನನಗೆ ಸೂಟೇಬಲ್ ಆಗಲಿ ಅನ್ನೋ ಕಾರಣಕ್ಕೆ ಅಷ್ಟು ಅರೇಂಜ್ಮೆಂಟ್ ಅಷ್ಟೇ ಅದು. ಯಾಕಪ್ಪ ಅಂತಂದರೆ ಈ ಕಾಸನ್ನು ಆ ಕಡೆ ಕರ್ಕೊಂಡು ಹೋಗ್ಬಿಡ್ತೀನಿ ವಾಪಸ್. ನೆಕ್ಸ್ಟಿಗೆ ಕಾಸನ್ನು ಆ ಕಡೆ ಕರ್ಕೊಂಡು ಹೋದ್ರೆ cos ಇನ್ವರ್ಸ್ ಆಫ್ 2x² - 1 ನೋಡು ಕಾಸ್ ವಾಪಸ್ ಈ ಕಡೆ ಕರ್ಕೊಂಬಂದ್ರೆ cos ಇನ್ವರ್ಸ್ ಆಫ್ 2x² - 1. ಅಂದರೆ ಇಲ್ಲಿ ತನಕ ಏನು ಮಾಡಿದ್ವಿ ನಾವು, ಡಿಫ್ರೆನ್ಷಿಯೇಷನ್ ಏನು ಮಾಡಿಲ್ಲ. ಕೊಟ್ಟಿರೋ ಟರ್ಮನ್ನು ನನಗೆ ಬೇಕಾಗಿದ್ದ ಫಾರ್ಮೆಟ್ ಒಳಗೆ ನಾ ಬರ್ಕೊಂಡೇನಿ. ಅಂದ್ರೆ ಸೆಕ್ ಇನ್ವರ್ಸ್ ನನಗೆ ಬೇಕಾಗಿಲ್ಲ, ನನಗೆ ಇನ್ ಟರ್ಮ್ಸ್ ಆಫ್ ಕಾಸು ಸೈನು ಬಂದರೆ ಈಸಿ ಆಕೈತಿ. ಅದ್ರ ಸಂಬಂಧ ನಾ ಏನು ಮಾಡಿಬಿಟ್ಟೇನಿ, ಇನ್ ಟರ್ಮ್ಸ್ ಆಫ್ ಕಾಸ್ ಒಳಗೆ ನಾ ತೊಗೊಂಡೇನಿ. ಇಲ್ಲೇ ಡೈರೆಕ್ಟಾಗಿ ಇಲ್ಲಿ ಸಾಲ್ವ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ರೈಟ್. ಸೊ ಹಂಗಾರೆ ಇಲ್ಲಿ ಏನು ಬರೀತಿ, y = cos ಐತಲ್ಲ, ಯಾವ ಫಾರ್ಮುಲಾ ಸೂಟೇಬಲ್ ಆಕೈತೆ ನೋಡ್ರಿ. ಹಂಗಾರೆ ಈಗ 2x² - 1, 2x² - 1 ಅಂದ್ರೆ cos 2θ ಒಂದು ಫಾರ್ಮುಲಾ ಐತಲ್ಲ, cos 2θ 2cos² θ - 1 1 - 2 sin² θ ಎರಡು ಫಾರ್ಮುಲಾ ಅದಾವಲ್ಲ. ಈ ಎರಡು ಫಾರ್ಮುಲಾದಾಗ ಯಾವ ಸೂಟೇಬಲ್ ಆಕೈತಿ, 2x² - 1 ಅಂತಂದ್ರೆ 2cos² - 1 ಅಂದರೆ ಈ ಸೂಟೇಬಲ್ ಆಕೈತಿ. ಎಕ್ಸ್ ಜಾಗದಾಗ ಏನು ಸಬ್ಸ್ಟಿಟ್ಯೂಷನ್ ಮಾಡ್ಬೋದು, cos θ ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಇನ್ ದ ಪ್ಲೇಸ್ ಆಫ್ ಎಕ್ಸ್ ಪುಟ್ x = cos θ ಅಂತ ಸಬ್ಸ್ಟಿಟ್ಯೂಷನ್ ಮಾಡೋಣ. ಇಲ್ಲಿ cos θ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನಾಕೈತಿ, y = cos ಇನ್ವರ್ಸ್ ಆಫ್ 2cos², x ಜಾಗದಾಗ cos² θ - 1. ಏನಿಲ್ಲ, x ಜಾಗದಾಗ cos θ ಸಬ್ಸ್ಟಿಟ್ಯೂಷನ್ ಮಾಡು. cos θ ಯಾಕೆ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ, ಇಲ್ಲಿ 2cos² θ - 1 ಅಂದ್ರೆ ನೆಕ್ಸ್ಟ್ cos 2θ ಅಂತ ಬರ್ಕೋಬೋದಲ್ಲ, ಅದ್ರ ಸಂಬಂಧ. ಸೊ ಹಂಗಾರೆ ಅದು ಸೂಟೇಬಲ್ ಆಕೈತೆ ಅನ್ನೋ ಕಾರಣಕ್ಕೆ ಎಕ್ಸ್ ಜಾಗದಾಗ ಏನು ಮಾಡೀನಿ, cos θ ಹಾಕ್ಕೊಂಡೀನಿ, 2cos² θ - 1 ಆಯಿತು. ಸೊ ನೆಕ್ಸ್ಟ್ ಏನಕ್ಕೈತೆ ಹಂಗಾರೆ ಇದು y = cos ಇನ್ವರ್ಸ್ ಆಫ್ 2cos² θ - 1 ಅಂತಂದ್ರೆ ಏನು, cos 2θ. ಸೊ ಹಂಗಾರೆ ಈ ಕ್ವಾಂಟಿಟಿ ಒಳಗೆ ಏನು ಬರ್ಕೋತೀನಿ, cos 2θ ಅಂತ ಬರ್ಕೋತೀನಿ. ಸೊ ಹಂಗಾರೆ ಇಲ್ಲಿ cos ಇನ್ವರ್ಸ್ cos ಹೋದ್ರೆ ಡೈರೆಕ್ಟಾಗಿ ಏನು ಉಳಿತು, 2θ ಉಳಿತು. ಸೊ y = 2 ಇಲ್ಲೇ ಇಟ್ಕೋ. θ ಅಂದ್ರೆ ಏನು, ಇಲ್ಲಿ θ ಅಂದ್ರೆ ಏನೋ ತೊಗೊಂಡಿದ್ವಲ್ಲ ನಾವು, ಇನ್ನೂ ದೊಡ್ಡ ಮಾಡಿದ್ವಲ್ಲ.
ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ, ವಾಪಸ್ ಥೀಟಾ ಇಸ್ ಈಕ್ವಲ್ ಟು ಏನು ಬರಿಬೋದು ನಾವಿಲ್ಲಿ ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಬರಿಬೋದು. ಸೊ ಹಂಗಾರೆ ಥೀಟಾ ಜಗದಾಗ ಕಾಸ್ ಇನ್ವರ್ಸ್ ಎಕ್ಸ್ ಬರಿ, ಥೀಟಾ ಜಗದಾಗ ಕಾಸ್ ಇನ್ವರ್ಸ್ ಎಕ್ಸ್ ಬರಿ. ಸೊ ವೈ ಇಲ್ಲೇ ಇಟ್ಕೋ. ಈಗ ಡಿಫ್ರೆನ್ಷಿಯೇಷನ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. 2 ಅನ್ನೋದು ಕಾನ್ಸ್ಟೆಂಟ್ ಟರ್ಮ್ ಇಲ್ಲೇ ಇಟ್ಕೋ. 2 ಅನ್ನೋದು ಕಾನ್ಸ್ಟೆಂಟ್ ಟರ್ಮ್ ಅಲ್ಲ. ಸೊ ಔಟ್ ಸೈಡ್ ಇಟ್ಕೊಂಡು ಈ ಡಿಫ್ರೆನ್ಷಿಯೇಷನ್ ಮಾಡಿ. ಅದನ್ನು ಡಿಫ್ರೆನ್ಷಿಯೇಷನ್ ಮಾಡ್ತಿ ಕಾಸ್ ಇನ್ವರ್ಸ್ ಎಕ್ಸನ್ನು ಡಿಫ್ರೆನ್ಷಿಯೇಷನ್ ಮಾಡು. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಸೈನ್ ಇನ್ವರ್ಸ್ ಎಕ್ಸು ಅದು ಎರಡು ಸೇಮ. ಬಟ್ ಕಾಸ್ ಇನ್ವರ್ಸ್ ಎಕ್ಸಿಗೆ ಒಂದು ಎಕ್ಸ್ಟ್ರಾ ಮೈನಸ್ ಬರ್ತೈತೆ ನೋಡು. ಇದು ಸೇಮ ಬಟ್ ಒಂದು ಎಕ್ಸ್ಟ್ರಾ ಮೈನಸ್ ಬರ್ತೈತಿ. ಸೊ ಏನಾಯ್ತದೆ -1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇದನ್ನು ನೀ ಏನಾರು ಸಿಂಪ್ಲಿಫಿಕೇಶನ್ ಫಾರ್ಮ್ಯಾಟ್ ಒಳಗೆ ಬರಿತೀಯ ಅಂತಂದ್ರೆ -2 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇದನ್ನು ಈ ಥರನೂ ಸಾಲ್ವ್ ಮಾಡ್ಬೋದು, ಇಲ್ಲಾಂದ್ರೆ ಬೇರೆ ಟೈಪ್ನು ಸಾಲ್ವ್ ಮಾಡ್ಕೋಬೋದು. ರೈಟ್. ಸೊ ಇವಾಗ ಕ್ವಶನ್ ನಂಬರ್ 15 ಆಯಿತು. ಕ್ವಶನ್ ನಂಬರ್ 15 ಆಯಿತು ಅಂತಂದ್ರೆ ಈ 5.3 ಕಂಪ್ಲೀಟ್ ಆಯಿತು. 5.3 ಕಂಪ್ಲೀಟ್ ಆಯಿತು. ಈ ನಾವು ಏನು ಸಾಲ್ವ್ ಮಾಡ್ತಾ ಬಂದೀವಿ ಅಂತಂದ್ರೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಒಳಗೆ ಕಂಟಿನ್ಯೂಟಿ ಚಾಪ್ಟರ್ ಸಾಲ್ವ್ ಮಾಡಿ. ಕಂಟಿನ್ಯೂಟಿ ಕಾನ್ಸೆಪ್ಟ್ ಅದು ಥೆರಾಟಿಕಲ್ ಕಾನ್ಸೆಪ್ಟ್, ಅದರ ಎಕ್ಸಸೈಸ್ ಎಲ್ಲ ಸಾಲ್ವ್ ಮಾಡಿವೆ. ಇಂಟಿಗ್ರೇಷನ್ ಟೀಚರ್ ಫಂಕ್ಷನ್, ಸಿಗ್ನಮ್ ಫಂಕ್ಷನ್, ಮಾಡ್ಯುಲಸ್ ಫಂಕ್ಷನ್ ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಸಾಲ್ವ್ ಮಾಡಿದ್ದೈತಿ. ಆಮೇಲೆ ಇದು ಎಕ್ಸಸೈಸ್ 1, 2, 3 ಸಾಲ್ವ್ ಮಾಡೀವಿ. ಇವಾಗ ನೆಕ್ಸ್ಟ್ ವಿಡಿಯೋ ಒಳಗೆ ಎಕ್ಸಸೈಸ್ 4 ಸಾಲ್ವ್ ಮಾಡ್ಕೊಳ್ಳೋಣ. ರೈಟ್. ಸೊ ಪ್ರತಿ ಕ್ವಶನ್ ಒಳಗೆ ಇಲ್ಲಿ ಆನ್ಸರ್ ಇರ್ತೈತಿ, ಈ ಕಡೆ ಯಾವ ಫಾರ್ಮುಲಾ ಯೂಸ್ ಆಗ್ಯಾವ ಅಂತ ಇರ್ತೈತಿ. ಓಕೆ. ಸೊ ಇದು ನಿಮಗೇನು ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂತಂದ್ರೆ ಸಾಧ್ಯ ಆದರೆ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು.